ಯಾರು ಮೌನವಾಗಿರದೆ ನಿಮ್ಮ ಆತ್ಮ, ನಿಮ್ಮ ಪ್ರಾಣ, ನಿಮ್ಮ ಒಂದು ಶರೀರ ದೇವರಿಗೆ ಒಪ್ಪಿಸುವ ಸಮಯದಲ್ಲಿ ವರ್ಷದಲ್ಲಿ 2ನೇ ತಿಂಗಳು, 2ನೇ ತಿಂಗಳಿನಲ್ಲಿ 2ನೇ ದಿನ ಮೊದಲನೇ ಒಂದು ಭಾನುವಾರ. ಇದು ದೇವರು ನಮಗಾಗಿಟ್ಟನು ಪ್ರೇಯರೇ. ಇದು ಪ್ರತ್ಯೇಕವಾಗಿ ದೇವರು ನಮ್ಮ ಮಿಷನ್. ಯಾಕಂದರೆ ನನ್ನ ದಿನ ನಿರ್ಲಕ್ಷ್ಯ ಮಾಡಲಂತ ಪ್ರತಿಯೊಬ್ಬರು, ನನ್ನ ದಿನದಲ್ಲಿ ಯಾರು ಆಚರಣೆ ಮಾಡಿ ಸಮಯನ ಅವಕಾಶ ಕೊಡ್ತಾರೋ ಅವ್ರು ಭಾಗ್ಯವಂತರು ಎಂಬುದಾಗಿ ದೇವರು ವಾಕ್ಯದಂತರವಾಗಿ ಮಾತಾಡ್ತಾನೆ. ಮೀಸಲವಾಗಿರ್ತಕ್ಕಂಥ ದಿನ ಎಂಬುದಾಗಿ ದೇವರು ನಿರ್ಮಾಣ ಮಾಡಿದಾಗ ಈ ಮೀಸಲವಾಗಿರ್ತಕ್ಕಂಥ ದಿನದಲ್ಲಿ ನೀವು ಕರ್ತನಿಗೆ ಸ್ತುತಿಸ್ತಕ್ಕಂಥವ್ರು ಭಾಗ್ಯವಂತರು. ನೀವು ಯೋಗ್ಯತೆ ಉಳ್ಳಂಥ ಜನರು. ನೀವು ಅಯೋಗ್ಯವಾಗಿರ್ತಕ್ಕಂಥ ಒಂದು ಜನ ದೇವರಿಗೆ ಅವಕಾಶ ಕೊಡಲ್ಲ ಪ್ರಿಯರೇ. ಯಾಕಂದರೆ ಅವರು ಸೈತನಿಗೆ ಮಂಕಾಗಿರ್ತಾರ, ಸೈತನ ಅವರಿಗೆ ಅಧೀನವಾಗಿ ಮಾಡಿಕೊಳ್ತದ. ಅದರ ಅನುಸಾರ ನಡೆದು ಅವ್ರ ಮಾರ್ಗಗಳೆಲ್ಲ ನಾಶನ ಮಾರ್ಗಗಳು. ಆದರೆ ನೀವು ಭಾಗ್ಯವಂತರು, ಯಾಕಂದರೆ ಆತನಿಗೆ ಅವಕಾಶ ಕೊಟ್ಟಿದ್ದೀರಲ್ಲ, ದೊಡ್ಡ ಉಪಕಾರ ನಿಮ್ಮದು. ಥ್ಯಾಂಕ್ ಯು ಜೀಸಸ್. ಈ ಸಮಯದಲ್ಲಿ ನಿಮಗೆ ಏನು ಭಾರ, ಏನು ಕಷ್ಟ ಅದನೋ, ಅಥವಾ ಯಾವ ಥರ ರೋಗ ವ್ಯಾಧಿ ನಿಮಗೆ ಒಳಗದನೋ, ಒಂದು ವೇಳೆ ನಿನ್ನ ವಿಷಯವಾಗಿ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ನನ್ನ ಸೋದರ ನೀ ಬಿಡುಗಡೆ ಹೊಂದುತ್ತೆ. ಸ್ಪಷ್ಟವಾಗಿ ದೇವರು ನೀನು ಬಿಡುಗಡೆ ಮಾಡ್ತಾನೆ. ದೊಡ್ಡ ಅದ್ಭುತ ನೋಡ್ತೀನಿ ಸ್ಪಷ್ಟವಾಗಿ. ನಿನ್ನ ದಾರಿ ದೇವರೇನು ಮಾಡ್ತಾನಂದ್ರೆ ಓಪನ್ ಮಾಡಿರ್ತಾನೆ ಪ್ರಿಯರೇ. ನಿನ್ನ ಮಾರ್ಗಗಳೆಲ್ಲ ತೆರೆಯಲ್ಪಡ್ತವೆ ಸ್ಪಷ್ಟವಾಗಿ. ಮುಚ್ಚಲ್ಪಟ್ಟಿರ್ತಕ್ಕಂಥ ಮಾರ್ಗಗಳು ಯಾರ್ದಂದ್ರೆ ದುಷ್ಟರದು. ನೀನು ಬೈತರದು ಕರ್ತನಿಗೆ ನೀನು ಸ್ತುತಿ ಮಾಡುವಾಗ, ಪ್ರಾರ್ಥಿಸುವಾಗ ಕರ್ತನು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಅಯ್ಯ ನಿನಗೆ ಸ್ತೋತ್ರವಾಗಲಿ. ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳಯ್ಯ. ನಿನ್ನ ಮಕ್ಕಳು ಭಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಿದ್ದಾರೆ ಕರ್ತನೆ. ಮತ್ತು ಈ ದಿನ ಅಮೂಲ್ಯವಾಗಿರ್ತಕ್ಕಂಥ ಒಂದು ದಿನವಾಗಿದೆ ಕರ್ತನೆ. ಇದರಲ್ಲಿ ಉಲ್ಲಾಸದಿಂದ, ಉತ್ಸಾಹದಿಂದ, ಸಂತೋಷದಿಂದ, ಸಡಗರದಿಂದ ನಿನ್ನ ಸನ್ನಿಧಿ ನಾವು ಬಂದಿದ್ದೇವಯ್ಯ. ನಮ್ಮನ್ನು ದರ್ಶಿಸು ಕರ್ತನೆ. ಕಷ್ಟದಿಂದ, ಭಾರದಿಂದ, ಸಂಕಟದಿಂದ ಕೆಲವೊಬ್ಬರು ಬಂದಿದ್ದಾರಯ್ಯ, ಅವರು ಕೂಡ ದರ್ಶಿಸುವಯ್ಯ. ಥ್ಯಾಂಕ್ ಯು ಜೀಸಸ್. ಅವ್ರನ್ನ ರಕ್ಷಿಸುವಯ್ಯ. ನಿಮ್ಮವ್ರ ವಿಷಯ ಪ್ರಾರ್ಥನೆ ಮಾಡಿರಿ. ನಿಮ್ಮ ಯಜಮಾನ್, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ನಿಮ್ಮ ತಾಯಿ ತಂದೆ, ನಿಮ್ಮ ಅಣ್ಣ ತಮ್ಮನ ಅಕ್ಕ ತಂಗಿಯರು, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರ ಕಷ್ಟದಲ್ಲಿ, ಆ ಶೋಧನೆಯಲ್ಲಿ, ರೋಧನೆಯಲ್ಲಿ ಬಿದ್ದಿರ್ಬೋದು, ಅವರಿಗಾಗಿ ನೀವು ಪ್ರಾರ್ಥಿಸುವಾಗ ನಿಮ್ಮ ಪ್ರಾರ್ಥನೆ ಕೇಳಿ ಅವರಿಗೆ ಗುಣಪಡಿಸ್ತಾನೆ ಪ್ರಿಯರೇ. ಅವ್ರು ಯಾವ ವಿಷಯ ನರಳಾಡ್ತಿದ್ರು ಅದನ್ನು ದೇವರು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಅಥವಾ ನಿಮ್ಮ ಯಜಮಾನ ಲೋಕರೀತಿಯ ಕುಡುಕುತನ, ಹೆಂಡತಿ ಒಂದು ಲೋಕರೀತಿಯಾಗಿ ಸಮಸ್ಯೆನ, ಮಕ್ಕಳು ಕುಡುಕುತನದಲ್ಲ, ಅಥವಾ ಮೂರ್ಛೆ ಹೋಗಿರ್ತಕ್ಕಂಥ ಸಮಸ್ಯೆನ ಪ್ರಾರ್ಥಿಸ್ರಿ. ನಿಮ್ಮ ಮಕ್ಕಳ ವಿಷಯವಾಗಿ, ನಿಮ್ಮ ಯಜಮಾನ, ನಿಮ್ಮ ಕುಟುಂಬ ವಿಷಯವಾಗಿ ಪ್ರಾರ್ಥಿಸ್ರಿ. ಯಾಕಂದರೆ ದೇವರ ದರ್ಶನದ ವರ್ಷದಲ್ಲಿ ಯೌವನಸ್ಥರು ಮೂರ್ಛೆ ಹೋಗ್ಲತ್ತಾರೆ ಎಂಬುದಾಗಿ, ಯೌವನಸ್ಥರಿಗಾಗಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ಮಕ್ಕಳಾಗಲಿ, ನಿಮ್ಮ ಮೊಮ್ಮಕ್ಕಳಾಗಲಿ, ನಿಮ್ಮ ಅಣ್ಣ ತಮ್ಮರ ಅಕ್ಕ ತಂಗಿಯರಾಗಲಿ, ಪ್ರತಿಯೊಂದು ಯೌವನಸ್ಥರ ವಿಷಯವಾಗಿ ಪ್ರಾರ್ಥಿಸ್ರಿ. ದೇವರು ಅವ್ರ ಹೃದಯವನ್ನು ಕಟ್ಟಲ್ಪಡಲಿ, ದೇವರಿಂದ ಅವ್ರ ಕುಟುಂಬಗಳು ಕಟ್ಟಲ್ಪಡಲಿ, ದೇವರ ಸನ್ನಿಧಿಯನ್ನು ಆಶ್ರಯಿಸುವಾಗಿ ಕೃಪೆ ತೋರಿಸೆಂಬುದಾಗಿ ನಾವು ಪ್ರಾರ್ಥಿಸೋಣ. ಅಯ್ಯ ನಿನ್ನ ಮಹಿಮೆ ಆಗಲಿ ಕರ್ತನೆ. ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದು ಯೌವನಸ್ಥರು, ನನಗೆ ಕೊಟ್ಟಿರ್ತಕ್ಕಂಥ ನನ್ನ ಒಂದು ಯೌವನಸ್ಥ ಮಕ್ಕಳು, ನಮ್ಮ ಕುಟುಂಬ ಇರ್ತಕ್ಕಂಥ ಅಕ್ಕ ತಂಗಿ, ಅಣ್ಣ ತಮ್ಮರ ಮಕ್ಕಳು, ಯೌವನಸ್ಥರು ಅಪ್ಪ ಕರ್ತನೆ. ಮತ್ತು ನಮ್ಮ ಸಭೆಗೆ ಬರ್ತಕ್ಕಂಥ ಯೌವನಸ್ಥ ಮಕ್ಕಳು, ಅವ್ರ ಯೌವನ ಕುಟುಂಬಗಳು ಅಪ್ಪ ಕರ್ತನೆ. ನಮ್ಮ ಒಂದು ಬೀದರ್ ಡಿಸ್ಟ್ರಿಕ್ಟಲ್ಲಿ, ಜಿಲ್ಲೆಯಲ್ಲಿ, ರಾಷ್ಟ್ರದಲ್ಲಿ, ದೇಶದಲ್ಲಿರ್ತಕ್ಕಂಥ ಯೌವನಸ್ಥರಿಗೆ ನಾವು ಪ್ರಾರ್ಥಿಸ್ತೇವಯ್ಯ. ಯೌವನ ಕಾಲವು ಕರ್ತನೆ ಬಹು ಅದ್ಭುತವಾಗಿರ್ತಕ್ಕಂಥದ್ದು ಕರ್ತನೆ, ಬಹು ಘೋರವಾಗಿರ್ತಕ್ಕಂಥದ್ದು ಕೂಡ ಅದಯ್ಯ. ಪ್ರತಿಯೊಂದು ಯೌವನಸ್ಥರನ್ನು ಮಾರ್ಪಡಿಸು ಕರ್ತನೆ. ಲೋಕಕ್ಕೆ ಸಂಬಂಧಪಟ್ಟ ಅಧಿಕಾರದ ಮಾರ್ಪಡಿಸಯ್ಯ. ಪ್ರತಿಯೊಂದು ಯೌವನಸ್ಥರು ನಿನ್ನನ್ನು ಆಶ್ರಯಿಸುವಾಗೆ ನಿನ್ನ ಸನ್ನಿಧಿಯಲ್ಲಿ ಕೃತಜ್ಞತವಾಗಿ ಬಲವಂತವಾಗಿ ನೀನು ಸಹಾಯ ಮಾಡಯ್ಯ. ಕನಸೊಂದು ಕಂಡೆ ಮುಗಿಲೇರೆ ನಿಂದೆ ನನ್ನೇ ನಾವು ಕನಸೊಂದು ಕಂಡೆ ಮುಗಿಲೇರೆ ನಿಂದೆ ನನ್ನೇ ನಾವು ಹುಡುಕಿದೆ. ಕಷ್ಟದಲ್ಲಿ ನೆನೆದೆ, ಪಾಪದಲ್ಲಿ ನೆರೆದೆ, ನಿನ್ನಿಂದ ದೂರಾದೆ.
ಜನರದೊಂದು ಕನಸುಗಳವಯ್ಯ. ಆದರೆ ಕನಸು ಕೆಲವರಿಗೆ ಪಾಪದ ಕಡೆ ಹೇಳ್ಕೊಂಡಂತ ಕರ್ತನೆ. ಅಂತ ಒಂದು ಕನಸೇ ನಿನ್ನಿಂದ ದೂರ ಮಾಡ್ತಕ್ಕಂತಾಗಿದೆ ಅಯ್ಯ. ಅದನ್ನ ನಿನ್ನ ಸನ್ನಿಧಿ ಆಶ್ರಯಿಸುವಾಗ ಅನುಭವಿಸುವಾಗ ಸಹಕರಿಸಿ ಕರ್ತನೆ. ಥ್ಯಾಂಕ್ ಯು ಲಾರ್ಡ್. ಬದುಕೆನ್ನ ಬರಲಾಗಿದೆ, ಚಿಂತೆಯಲ್ಲಿ ಚಿದೆಯಾಗಿದೆ. ಬದುಕೆನ್ನ ಬರಲಾಗಿದೆ, ಚಿಂತೆಯಲ್ಲಿ ಚಿದೆಯಾಗಿದೆ. ದೇವಾದಿದೇವ ಜೀವಾರ್ತೆಯನ್ನ ಕೃಪೆಯನ್ನು ನೀ ಕರುಣಿಸು. ದೇವಾದಿದೇವ ಜೀವಾರ್ತೆಯನ್ನ ಕೃಪೆಯನ್ನು ನೀ ಕರುಣಿಸು. ಬದುಕೆನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿದೆಯಾಗಿದೆ. ಬದುಕೆನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿದೆಯಾಗಿದೆ. ಹೌದು ಕರ್ತನೆ, ಮನುಷ್ಯರ ಒಂದು ಆಸೆ, ಆ ಆಸೆ ಮನುಷ್ಯನಿಗೆ ಬರಡು ಭೂಮಿಗೆ ಸಮಾನವಾಗಿ ಹೇಳ್ಕೊಳ್ಳೋದು ಪ್ರಿಯರೇ. ಅದಕ್ಕೆ ಬದುಕನ್ನೇ ಬರಡಾಗಿ ಅದು ನೀವು ಮಾಡ್ಕೊಳ್ತಿರೋದು ದೇವರು ನಿಮಗೆ ಮಾಡ್ತಕ್ಕಂಥನಾಗಿಲ್ಲ. ಯಾವ ವಿಷಯವಾಗಿ ನಿಮ್ಮ ಬದುಕನ್ನು ಬರಡಾಗಿದೆಯೋ ಆ ಇಸ್ತಿಯಿಂದ ನೀವು ಗೊತ್ತು ಹೊರಗಡೆ ಬರ್ರಿ. ನೀವು ಕರ್ತನನ್ನು ಆಶ್ರಯಿಸಿ, ಕರ್ತನಲ್ಲಿ ಪ್ರಾರ್ಥನೆ ಮಾಡ್ರಿ, ಅದ್ಭುತ ನೋಡ್ತೀನಿ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ಕನಸೊಂದು ಕಂಡೆ ಮುಗಿಲೇ ನಿಂತೆ, ನಿನ್ನನ್ನೇ ನಾ ಹುಡುಕಿದೆ. ಕಷ್ಟದಲ್ಲಿ ಬೆಳೆದೆ, ಪಾಪದಲ್ಲಿ ಬೆಳೆದೆ, ನಿನ್ನಿಂದ ನಾ ದೂರಾದೆ. ಕನಸೊಂದು ಕಂಡೆ ಮುಗಿಲೇ ನಿಂತೆ, ನಿನ್ನನ್ನೇ ನಾ ಹುಡುಕಿದೆ. ಕಷ್ಟದಲ್ಲಿ ಬೆಳೆದೆ, ಪಾಪದಲ್ಲಿ ಬೆಳೆದೆ, ನಿನ್ನಿಂದ ನಾ ದೂರಾದೆ. ಅಭಯವ ನೀಡಿ ಕರುಣೆಯ ತೋರಿ ಕೈ ಹಿಡಿದು ನೀ ನಡೆಸಯ್ಯ. ಅಭಯವ ನೀಡಿ ಕರುಣೆಯ ತೋರಿ ಕೈ ಹಿಡಿದು ನೀ ನಡೆಸಯ್ಯ. ಕೈ ಹಿಡಿದು ನೀ ನಡೆಸಯ್ಯ. ಕೈ ಹಿಡಿದು ನೀ ನಡೆಸಯ್ಯ. ಎಲ್ಲರೂ ಸ್ವರವೆತ್ತಿ ಬದುಕನ್ನ ಬದುಕನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿದೆಯಾಗಿದೆ. ಬದುಕನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿದೆಯಾಗಿದೆ. ದೇವಾದಿದೇವ ಜೀವಾರ್ತೆಯನ್ನ ಕೃಪೆಯನ್ನು ನೀ ಕರುಣಿಸು. ದೇವಾದಿದೇವ ಜೀವಾರ್ತೆಯನ್ನ ಕೃಪೆಯನ್ನು ನೀ ಕರುಣಿಸು. ಬದುಕನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿದೆಯಾಗಿದೆ. ಬದುಕನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿದೆಯಾಗಿದೆ. ನನ್ನ ಸಹೋದರಿ ಸಹೋದರ, ನೀನು ಒಂದು ಆಲೋಚನೆ ಮಾಡಬೇಕು. ಏನು ಆಲೋಚನೆ ಅಂದರೆ, ನಾನು ಯಾಕೆ ಪಾಪ ಮಾಡಿದೆ, ಪಾಪ ಮಾಡಿದಾಗ ಪಾಪದಲ್ಲಿ ಹೇಗೆ ನನ್ನ ಮೆರೆದೋದ ದೇವರೇ, ಇದರಲ್ಲಿ ನಾನು ಬಿದ್ದೋದಲ್ಲ ಮೆರೆದೋಗಿ, ಇದರಿಂದ ನನ್ನ ಬಿಡುಗಡೆ ಮಾಡಯ್ಯ, ಇದರಿಂದ ರಕ್ಷಿಸು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡು. ನೀನು ಬಿಡುಗಡೆಗಾಗಿ ಪ್ರಾರ್ಥಿಸುವಾಗ ನಿನ್ನನ್ನು ರಕ್ಷಿಸ್ತಾನೆ.
ಮಗನಾಗಿ ಜೀವನ ಮಾಡ್ತೀನಿ. ಅದ್ಭುತವಾಗಿ ಬೆಳೀಲಿಕ್ಕೆ ಅವಕಾಶ ಇದೆ ಸ್ವಾಮಿ. ಲೋಕದಾಸೆ ಅತಿಯಾಸೆಗಳಿಗೆ ಒಳಗಾಗಿ ಸೋತು ಹೋದೆ. ಲೋಕದ ಕಡೆಗೆ ಮುಖ ಮಾಡಿದೆ, ಹೃದಯ ಕಳೆದುಕೊಂಡೆ. ಲೋಕದಾಸೆ ಅತಿಯಾಸೆಗಳಿಗೆ ಒಳಗಾಗಿ ಸೋತು ಹೋದೆ. ಲೋಕದ ಕಡೆಗೆ ಮುಖ ಮಾಡಿದೆ, ಹೃದಯ ಕಳೆದುಕೊಂಡೆ. ಕರುಣಾಮೂರ್ತಿ ಪರಿಶುದ್ಧಾತ್ಮನೇ ಕೈ ಹಿಡಿದು ನೀ ನಡೆಸೆಯ. ಕರುಣಾಮೂರ್ತಿ ಪರಿಶುದ್ಧಾತ್ಮನೇ ಕೈ ಹಿಡಿದು ನೀ ನಡೆಸೆಯ. ಕೈ ಹಿಡಿದು ನೀ ನಡೆಸೆಯ. ಕೈ ಹಿಡಿದು ನೀ ನಡೆಸೆಯ. ಬದುಕನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ದೇವಾದಿದೇವ ಜೀವಾಗೆಲ್ಲ ಕೃಪೆಯನ್ನು ನೀ ಕರುಣಿಸು. ದೇವಾದಿದೇವ ಜೀವಾಗೆಲ್ಲ ಕೃಪೆಯನ್ನು ನೀ ಕರುಣಿಸು. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕನ್ನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಲೋಕದಾಸೆ ಅತಿಯಾಸೆಗಳಿಗೆ ಒಳಗಾಗಿ ಸೋತು ಹೋದೆ. ಯಾರು ಸುಮಕು ಎಲ್ಲರೂ ಸ್ವರವೆತ್ತಿ. ಲೋಕದ ಕಡೆಗೆ ಮುಖ ಮಾಡಿದೆನ, ನಿನ್ನ ಕಳೆದುಕೊಂಡೆ. ಲೋಕದಾಸೆ ಅತಿಯಾಸೆಗಳಿಗೆ ಒಳಗಾಗಿ ಸೋತು ಹೋದೆ. ಲೋಕದ ಕಡೆಗೆ ಮುಖ ಮಾಡಿದೆ, ನಿನ್ನ ಕೃಪೆಯ ಕಳೆದುಕೊಂಡೆ. ಪರಿಶುದ್ಧಾತ್ಮನೇ ಆಧರಿಸಿ ನಡೆಸೆಯ. ಕರುಣಾಮೂರ್ತಿ ಪರಿಶುದ್ಧಾತ್ಮನೇ ಆಧರಿಸಿ ನಡೆಸೆಯ. ಆಧರಿಸಿ ನಡೆಸೆಯ. ಏಸಯ್ಯ, ಆಧರಿಸಿ ನಡೆಸೆಯ. ಬದುಕಿನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕಿನ ಬರುಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಲೋಕದೊಂದು ಮಾನವರಾಗಿದ್ದೇವಯ್ಯ. ಲೋಕದಲ್ಲಿ ಮಾನವರಾಗಿದ್ದಾಗ ಲೋಕ ರೀತಿಯಾಗಿ ಕೆಲವು ಸರ್ತಿ ತಿರುಗಿಕೊಂಡಿರ್ಬೋದಪ್ಪ ಕರ್ತನೆ. ಆದರೆ ನೀನು ಆಧರಿಸಿಲ್ಲಂದ್ರೆ, ನೀನು ಕರುಣಿಸಲಿಂದ್ರೆ, ನೀ ಕೈ ಹಿಡಿದು ನಡೆಸಿಲ್ಲಂದ್ರೆ ಇನ್ನೊಬ್ಬರು ಯಾರು ನಡೆಸ್ಲಿಕ್ಕಾಗಲ್ಲ ಕರ್ತನೆ. ಅದಕ್ಕಾಗಿ ಅಯ್ಯ ನಿನ್ನ ಒಂದು ಪಾದದ ಸನ್ನಿಧಿಯಲ್ಲಿ ನಾವು ಬಂದಿದ್ದೆವು ಕರ್ತನೆ.
ಬಂದಿರ್ತಕ್ಕಂಥ ನಮ್ಮೆಲ್ಲರನ್ನು ದರ್ಶಿಸಯ್ಯ, ನಮ್ಮೆಲ್ಲರನ್ನು ಬಲಪಡಿಸು ಕರ್ತನೆ. ಚಿಕ್ಕ ಮಗು ಹಿಡ್ಕೊಂಡು ಹಿರಿಯರವರೆಗೆ ಕರ್ತನೆ ನಿಮ್ಮೊಂದು ಅಭಿಷೇಕದಿಂದ ನಮ್ಮನ್ನು ತುಂಬಿಸಯ್ಯ. ನಿನ್ನ ಮಕ್ಕಳಿನ ಸನ್ನಿಧಿಲಿ ಒಂದು ಪ್ರಾರ್ಥನೆ ಮಾಡುವಾಗ ಅದು ನಿಷ್ಫಲವಾಗಲಕ್ಕೆ ಸಾಧ್ಯ ಇಲ್ಲ ಕರ್ತನೆ. ಆ ಪ್ರಾರ್ಥನೆನೇ ಇವ್ರಿಗೆ ಫಲವಾಗಿ ಮಾರ್ಪಡ್ಬೇಕಯ್ಯ. ಆ ಪ್ರಾರ್ಥನೆನೇ ಇವ್ರಿಗೆ ಔಷಧವಾಗಿ ಮಾರ್ಪಡ್ಬೇಕಯ್ಯ. ಆ ಪ್ರಾರ್ಥನೆನೇ ಇವರಿಗೆ ಆರೋಗ್ಯವಾಗಿ ಮಾರ್ಪಡ್ಬೇಕಯ್ಯ. ಅದಕ್ಕೆ ಸ್ವಲ್ಪ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಯ್ಯ. ಬದುಕನ್ನು ಹಾಳು ಮಾಡಿಕೊಂಡು ಎಷ್ಟು ಜನ ನಿನ್ನ ಕಡೆ ತಿರುಗಿಕೊಳ್ತಾ ಇದ್ದಾರೆ ದೇವರೇ. ಈ ದಿನ ಅವರನ್ನು ನೀನು ರಕ್ಷಿಸುವಯ್ಯ. ಈ ದಿನ ಅವರನ್ನು ಬಲಪಡಿಸು ಕರ್ತನೆ. ಅನೇಕ ಯೌವನಸ್ಥರು ಪಾಪ ಮಾಡಿ ಲೋಕ ಎಂಬ ಯಾತ್ರೆಯನ್ನು ಮುಗಿಸ್ಕೊಂಡು ನಡೆದಿದ್ದಾರಯ್ಯ. ನಮ್ಮ ಸಭೆಯಲ್ಲಿ, ನಮ್ಮ ಸಭಿಕರಲ್ಲಿ, ನಮ್ಮ ಕುಟುಂಬದಲ್ಲಿ, ಕಲ್ವರಿ ಮಿರಕಲ್ ಟೆಂಪಲ್ನಿಂದ ದೀಕ್ಷೆಯನ್ನು ಹೊಂದಿರ್ತಕ್ಕಂಥ ಪ್ರತಿಯೊಂದು ಕುಟುಂಬದಲ್ಲಿ ಯೌವನಸ್ಥಳು ಮೂರ್ಛೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಲೋಕದಲ್ಲಿ ಬಿದ್ದೋಗಿ ಪಾಪ ಎಂಬುದು ಅನುಭವಿಸಿ ಮರಣಕ್ಕೆ ತುತ್ತಾಗ್ಲಕ್ಕೆ ಅವಕಾಶ ಇಲ್ಲಯ್ಯ. ಶಿಕ್ಷೆಗೆ ಪಾತ್ರ ಆಗ್ಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ರಕ್ಷಣೆಗೆ ಪಾತ್ರರಾಗಿ ಜೀವಿಸುವಾಗಿ ನೀವು ಕಲ್ಪಿಸಯ್ಯ. ನಿಮ್ಮ ರೆಕ್ಕೆ ನೆರಳಲ್ಲಿ ಭದ್ರಪಡಿಸಿ ಕರ್ತಾನೆ. ನಮ್ಮ ರಾಜ್ಯದಲ್ಲಿ, ನಮ್ಮ ಒಂದು ದೇಶದಲ್ಲಿ ಕೂಡ ಈ ರೀತಿಯನ್ನು ಬಲಪಡಿಸಿ ಕರ್ತಾನೆ. ನಮ್ಮ ದೇಶವನ್ನು ಆಳ್ತಕ್ಕಂಥ ವ್ಯಕ್ತಿಗಳಿಗೆ, ನಮ್ಮ ರಾಜ್ಯವನ್ನು, ಕರ್ನಾಟಕ ರಾಜ್ಯವನ್ನು ಆಳ್ತಕ್ಕಂಥ ವ್ಯಕ್ತಿಗಳು ನಾವು ಪ್ರಾರ್ಥಿಸ್ತೇವಯ್ಯ. ನಿನ್ನ ಒಂದು ಅದ್ಭುತ ಶಕ್ತಿಯನ್ನು ತುಂಬಿಸು ಕರ್ತಾನೆ. ನಿಮ್ಮೊಂದು ಪ್ರಸನ್ನತೆ ಮುಖಾಂತರ ಕಾರ್ಯ ಮಾಡಬಲ್ಲ. ನ್ಯಾಯವಾಗಿ ಆಳತಕ್ಕಂಥ ಒಂದು ವ್ಯಕ್ತಿಗಳ ಕೈಯಲ್ಲಿ ನಮ್ಮ ದೇಶ, ನಮ್ಮ ಕರ್ನಾಟಕ ರಾಜ್ಯವನ್ನು ಕೂಡ ಕರ್ತಾನೆ. ಇದರಲ್ಲಿ ನಿನ್ನ ಮಕ್ಕಳ ಪಕ್ಷವಾಗಿ ಅನ್ಯಾಯಗಾರರು ಇರ್ಲಕ್ಕೆ ಅವಕಾಶ ಇಲ್ಲ ದೇವರು. ನಿನ್ನ ಒಂದು ಮಕ್ಕಳು, ನಿನ್ನ ಒಂದು ಭಕ್ತರ ಪಕ್ಷವಾಗಿದ್ದು ನಿಂತು ಕರ್ತಾನೆ ಸಹಾಯಧನ ಅಥವಾ ಸಹಾಯ ನೀಡುವ ಹಾಗೆ ನಿನ್ನ ಕೃಪೆ ತೋರಿಸ್ಕರ್ತಾನೆ. ನಿನ್ನ ಮಕ್ಕಳ ಮೇಲೆ ಎಲ್ಲಿ ದಬ್ಬಳಿಕೆ ದಾಳಿಗಳಾಗಲಕ್ಕೆ ಅವಕಾಶ ಇಲ್ಲ ಕರ್ತಾನೆ. ಕಾರ್ಯ ಮಾಡಿಸೆ. ಮತ್ತು ಇವತ್ತು ಈ ಆನ್ಲೈನಲ್ಲಿ ಎಷ್ಟು ಜನ ಪ್ರಾರ್ಥನೆಯಲ್ಲಿ ಪಾಲ್ಭಾಗಿದ್ದಾರೋ ದೇವರೇ, ಈ ನಿನ್ನ ಮಕ್ಕಳನ್ನು ಕೂಡ ದರ್ಶಿಸು ಕರ್ತಾನೆ. ಅವ್ರು ಯಾವ ವಿಷಯವಾಗಿ ಪ್ರಾರ್ಥನೆ ಮಾಡಿದರೋ ಅವ್ರ ಪ್ರಾರ್ಥನೆಯನ್ನು ಕೇಳಿ ಅವ್ರಿಗೆ ಸದುತ್ತರವನ್ನು ಕೂಡ ಕರ್ತಾನೆ. ಅನೇಕ ಜನರು ಕರ್ತಾನೆ ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ಕರ್ತಾನೆ ಆ ಸಂದೇಶವನ್ನು ಕೇಳಿ ಕಣ್ಣೀರು ಹಿಡಿತಿದ್ದಾರಯ್ಯ. ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ ಸೇವಕರೇ, ನಮ್ಮ ಕುಟುಂಬ ಕಟ್ಟಲ್ಪಡ್ಲಿಕ್ಕೆ ಒಂದು ಅವಕಾಶ ಆಗಿದೆ, ಪ್ರಾರ್ಥನೆ ಮಾಡಿ ನಮಗಾಗಿ ಎಂಬುದಾಗಿ ಅನೇಕ ಒಂದು ಜನರು ದೇವರೇ ಒಂದು ರಿಕ್ವೆಸ್ಟ್ಗಳು ಅವ್ರು ಕೇಳುವಾಗ ಭಯಂಕರವಾಗಿದೆ ಅಯ್ಯ. ಆದರೆ ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕುಟುಂಬದಲ್ಲಿ ನೀನು ಅದ್ಭುತ ಮಾಡಿಕೊಡ್ತೇನೆ. ಆನ್ಲೈನಲ್ಲಾಗಲಿ, ಸಭೆದಲ್ಲಾಗಲಿ ಈ ಸಂದೇಶ ಕೇಳ್ತಕ್ಕಂಥ ಪ್ರತಿಯೊಬ್ಬರನ್ನು ಮಾರ್ಪಡಿಸಿ, ಪ್ರತಿಯೊಬ್ಬರು ಹೃದಯಗಳನ್ನು ಕಟ್ಟಲ್ಪಡ್ಬೇಕಪ್ಪ. ಹಲ್ಲೆಲೂಯ. ರೋಗ ಬರ್ತಕ್ಕಂಥದ್ದೇ ಪಾಪದಿಂದಯ್ಯ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ಪ್ರತಿಯೊಬ್ಬರೂ ನಿಮ್ಮ ಒಂದು ಅಮೂಲ್ಯ ರಕ್ತದಿಂದ ಅಂಗಡಿಕೊಂಡು ನಡೆಯುತ್ತವರ್ಕ ಪಾಪ, ಶಾಪ, ದ್ರೋಹ, ಅಪರಾಧಗಳೆಲ್ಲ ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಯ್ಯ. ನಿಮ್ಮ ರಕ್ತದಿಂದ ಮುದ್ರಿಸು ಕರ್ತಾನೆ. ಅವಾಗ ನಿನ್ನ ಮಕ್ಕಳು ಆರೋಗ್ಯ ಭಾಗ್ಯಂತರಾಗಿ ಜೀವನ ಮಾಡ್ಲಿಕ್ಕೆ ಅವಕಾಶದ ಕರ್ತಾನೆ. ಅದಕ್ಕೆ ನಾವು ಪ್ರಾರ್ಥಿಸ್ತಾ ಅದ್ಭುತ ಮಾಡು ಕರ್ತಾನೆ. ತಿರುಗಿ ಸೇವೆಯನ್ನು, ಸಭೆಯನ್ನು, ಆಲಯನ್ನು ನೆನಸಾಗಿ ಒಪ್ಪಿಸ್ಕೊಡ್ತಾ ಕರ್ತಾನೆ. ನಿಮ್ಮ ಪರಿಶುದ್ಧವನ್ನು ಬಲಪಡಿಸಿ. ಇವತ್ತು ಎಷ್ಟು ಜನರು ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ ಬಂದಿದ್ದರು ಕರ್ತಾನೆ. ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ಸ್ವಸ್ಥತೆ ಮತ್ತು ಬಿಡುಗಡೆ, ಒಳ್ಳೆ ಒಂದು ಆರೋಗ್ಯ ಕೊಟ್ಟು ನಡೆಸ್ಕರ್ತಾನೆ. ಸೈತನ ಅಧಿಕಾರದಿಂದ, ಮಂತ್ರದ ಶಕ್ತಿಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗಯ್ಯ ನೀನು ಬಿಡುಗಡೆ ಕೊಟ್ಟು ಒಳ್ಳೆಯ ಒಂದು ಆರೋಗ್ಯ ಕೊಟ್ಟು ತುಂಬಿಸ್ಕರ್ತಾನೆ. ಇವತ್ತು ಅದ್ಭುತ ಮಾಡಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇವತ್ತಿನ ವಾಕ್ಯದ ಕಡೆ ಹೋಯ್ತು ಕರ್ತಾನೆ. ಇವತ್ತಿನ ವಾಕ್ಯದಲ್ಲಿ ಬಲ, ಶಕ್ತಿ, ಸಾಮರ್ಥ್ಯ ದೇವರೇ ಹೇಳ್ತಕ್ಕಂಥ ನಾನು ಬಲಹೀನನು ಮತ್ತು ಜ್ಞಾನ ಆಗಿದ್ದ ಕರ್ತಾನೆ. ನಿಮ್ಮ ವಾಕ್ಯದ ಬಲದಿಂದ, ಶಕ್ತಿಯಿಂದ, ಕೃಪೆಯಿಂದ, ಜ್ಞಾನದಿಂದ ನಾನು ತುಂಬಿಸ್ಕರ್ತಾನೆ. ಅಯ್ಯ ವಾಕ್ಯ ಹೇಳುವಾಗ ನೀನಂಗೆ ಮೊದಲು ಮಾತಾಡಿ ನಾನು ಬಾಯಿ ತುಡಿ ನಾಲ್ಕುಗಳದು ನಮ್ಮೆಲ್ಲರಿಗೂ ಮಾತಾಡ್ಕರ್ತಾನೆ. ನೀನು ಮಾತಾಡುವುದರೆ ನಾವು ಬದುಕಿಕೊಂಡಿರ್ಲಿಕ್ಕೆ ಸಾಧ್ಯದ. ನೀನು ಬರುವವರೆಗ ನಾವು ಪರಿಶುದ್ಧವಾಗಿದ್ದು ಜೀವನ ಮಾಡ್ಲಿಕ್ಕೆ ಅವಕಾಶದ ಕರ್ತಾನೆ. ಅದಕ್ಕಾಗಿ ನಿನ್ನ ಒಂದು ಅದ್ಭುತವಾಗಿರ್ತಕ್ಕಂಥ ವಾಕ್ಯದೊಟ್ಟಿಗೆ ನನಗೆ ನಮ್ಮೆಲ್ಲರಿಗೆ ಮಾತಾಡ್ತೇನೆ ಎಂಬುದಾಗಿ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್. ದುಃಖಿಸುವಂಥ ದಿನಗಳು ದೇವರು ಕೊನೆಗಣೆ ಮಾಡ್ತಾನೆ. ಅದಕ್ಕೆ ಆತನಲ್ಲಿ ಇದ್ದು ನಾವು ಸಂತೋಷ ಪಡ್ತಕ್ಕಂಥರಾಗಿರ್ತೀವಿ. ನಾವು ಸಂತೋಷವಾಗಿರ್ತೇವೆ ಅಂದ್ರೆ ಆತನಲ್ಲಿ ಇದ್ದಾಗ ಮಾತ್ರನೇ ನಾವು ಸಂತೋಷ ಉಳ್ಳವರಾಗಿರ್ತೇವೆ. ಆತನನ್ನು ಬಿಟ್ಟೇವಂದ್ರೆ ಆ ಸಂತೋಷವಿರ್ಲಕ್ಕೆ ನಮ್ಗೆ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ. ಕರ್ತನನ್ನು ನೀವು ಆಶ್ರಯಿಸುವಾಗ, ಕರ್ತನಲ್ಲಿದ್ದು ನೀವು ಪ್ರಾರ್ಥಿಸುವಾಗ ನಿಮ್ಮ ಒಂದು ಮುಖ ಹೆಂಗಿರ್ಬೇಕಂದ್ರೆ ಸಂತೋಷಕರವಾಗಿರ್ಬೇಕು ಪ್ರೇರೆ, ಸಮಾಧಾನಕರವಾಗಿರ್ಬೇಕು, ನೆಮ್ಮದಿಕರವಾಗಿರ್ಬೇಕು. ಸಾಲ ಮಾಡಿಕೊಂಡಾಗ ಯಾಕೆ ಸಾಲ ನಾವು ಮಾಡಿದೆವು,
ಮತ್ತು ಸಾಲದಿಂದ ದೇವರು ಹೇಗೆ ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ನಾನು ನಿಮ್ಮನ್ನು ಗೊತ್ತು ಅದ್ಭುತವಾಗಿ ನಾನು ಸಂದೇಶ ಕೊಡ್ತೆ. ಮತ್ತು ಸತ್ಯವೇದದಲ್ಲಿ ಕೂಡ ವ್ಯಕ್ತಿಗಳು ಸಾಲ ಮಾಡಿದರು. ಹಲ್ಲೆಲೂಯಾ. ಏನು ಮಾಡಿದರು? ಸತ್ಯವೇದದಲ್ಲಿ ಕೂಡ ವ್ಯಕ್ತಿಗಳು ಸಾಲ ಮಾಡಿದರು. ಮತ್ತು ಆ ವ್ಯಕ್ತಿ ಎಂಥವರಿದ್ದು ಸಾಲ ಮಾಡ್ಯಾರ ಎಂಬುದಾಗ ಕೂಡ ಅದ್ಭುತವಾಗಿ ನಿಮ್ಗೆ ನಾನು ಇವತ್ತಿನ ಒಂದು ಸಂದೇಶವನ್ನು ಕೊಡುವುದಕ್ಕಾಗಿ ನಾನು ಸಿದ್ಧ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತಿನ ಸಂದೇಶ ಕಡೆ ನಾವು ಹೋಗೋಣ. 2ನೇ ಅರಸನು 4ನೇ ಅಧ್ಯಾಯ 1 ವಚನ ಹಿಡ್ಕೊಂಡು 4 ವಚನ. ಹೌದಮ್ಮ. ಒಂದು ದಿವಸ ಅವ್ರಿಗೆ ಮೈಕ್ ಕೊಡ್ರಿ. ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಎಲಿಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು. ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು. ಇದು ನಿಮ್ ಸತ್ಯವೇದದಲ್ಲಿ ಅಂಡರ್ಲೈನ್ ಮಾಡ್ಕೋ, ಅದಕ್ಕೆ ಟಿಕ್ ಹಾಕೋರಿ, ರೌಂಡ್ ಹಾಕೋರಿ. ಓದಮ್ಮ. ನಿನಗೆ ಗೊತ್ತುಂಟಲ್ಲ, ಭಯಭಕ್ತಿ ಉಳ್ಳವನಾಗಿದ್ದನೆಂಬುದನ್ನು ನಿನಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ ಇಬ್ಬರ ಮಕ್ಕಳನ್ನು ದಾಸರನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಎಲಿಷನು ಆಕೆಗೆ ನಾನು ನಿನಗೇನು ಮಾಡಬೇಕೆನ್ನುತ್ತಿ ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲಿಷನು ಆಕೆಗೆ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ. ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಡಿಗಿಡು ಎಂದು ಹೇಳಿದನು. 7ನೇ ವಚನ. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದಿದ್ದನ್ನೆಲ್ಲ ತಿಳಿಸಿದನು. ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ಹಲ್ಲೆಲೂಯಾ. ನೋಡ್ರಿ, ಈ ಒಂದು ಪ್ರವಾದಿ ಮಂಡಳಿಯವರಲ್ಲಿ ಒಬ್ಬ ವ್ಯಕ್ತಿಯನ್ನ, ಅಂದ್ರೆ ಒಂದು ಯಾಜಕನಾಗಿದ್ದಿರ್ಬೋದು, ಅಥವಾ ಒಂದು ಸಭೆಯಲ್ಲಿ ಸೇವೆ ಮಾಡ್ತಕ್ಕಂಥನಾಗಿದ್ದಿರ್ಬೋದು, ಅಥವಾ ಒಂದು ಬಹು ಬೆಲೆ ಉಳ್ಳ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಅವ್ರ ಸನ್ನಿಧಿಯಲ್ಲಿ ಇದ್ದಿರ್ಬೋದು. ಆದರೆ ಎಲಿಷನು ಸ್ಪಷ್ಟವಾಗಿ ಆ ವ್ಯಕ್ತಿಗೆ ಎಲಿಷನು ಗಮನಿಸಿರುವಾಗ ಎಲಿಷನ ಮುಂದ ಈ ಒಂದು ಹೆಣ್ಮಗಳು, ಯಾಕಂದ್ರೆ ವಿಧವೆ ಹೆಣ್ಮಗಳ ಗಂಡನು ತೀರಿ ಹೋಗ್ಯಾನ, ಸಾಲ ಮಾಡಿಕೊಂಡು ತೀರಿಸಲಾದ ಒಂದು ಪರಿಸ್ಥಿತಿಯಲ್ಲಿ ಇದ್ದು ಸತ್ತೋಗ್ಯಾನ. ಆದರೆ ಸತ್ತೋಗ್ಯಾನಾದ್ರೆ ಅವ ಏನು ಅಂದ್ರೆ ದೇವರಲ್ಲಿ ಭಯ ಮತ್ತು ಭಕ್ತಿ ಉಳ್ಳವನಾಗಿದ್ದನು. ಪ್ರಿಯರೇ, ಹಲ್ಲೆಲೂಯಾ. ಅವ ದೇವರಲ್ಲಿ ಭಯ ಮತ್ತು ಭಕ್ತಿ ಉಳ್ಳವನಾಗಿದ್ದನು. ದೇವರಲ್ಲಿ ಭಯ ಮತ್ತು ಭಕ್ತಿ ಉಳ್ಳವನಾಗಿ ಆ ವ್ಯಕ್ತಿ ಇದ್ದಿರುವಾಗ ಅವನ ಹೆಂಡತಿ ಎಲಿಷನ ಬಳಿಗೆ ಹೋಗಿ ಏನು ಮಾಡ್ತಾಳ, ಅಯ್ಯ ನನ್ನ ಪರಿಸ್ಥಿತಿ ಇದೆ, ನನ್ನ ಯಜಮಾನನು ಸಾಲ ಮಾಡಿಕೊಂಡು ತೀರಿ ಹೋಗ್ಯಾನ, ಆದರೆ ನನ್ನ 2 ಮಕ್ಕಳಿಗೆ ಸಾಲ ಕೊಟ್ಟವರು ಬಂದು ತೆಗೆದುಕೊಂಡು ಹೋಗ್ಲಕ್ಕ ಹರ, ಮತ್ತು ನಮ್ಮ ಪರಿಸ್ಥಿತಿ ಏನು, ನಾವು ಏನು ಮಾಡ್ಬೇಕೆಂಬ ಉದ್ದೇಶ ಇಟ್ಕೊಂಡು ಸ್ಪಷ್ಟವಾಗಿ ಎಲಿಷನಿಗೆ ಈ ಹೆಣ್ಮಗಳು ಕೇಳತ್ತಾಳ. ಪ್ರೇರೆ, ಈಕಿ ಕೇಳುವಾಗ ಆಕಿಗೊಂದು ಮಾತು, ಒಂದು ಶಬ್ದ ಆತನು ಎಲಿಷನ ಕೇಳತಾನ, ನಿನ್ನಲ್ಲಿ ಏನದ ಎಂಬುದಾಗಿ. ಚಂದ ನೆನಪಿಕ್ರಿ, ನಿನ್ನಲ್ಲಿ ಏನು ಅದ ಎಂಬುದಾಗಿ ಆ ವ್ಯಕ್ತಿ ಆಕೆಗೆ ಕೇಳತನ. ಆಕೆ ಕೇಳುವಾಗ ಕೇಳತಾಳ, ನನ್ನಲ್ಲಿ ಮೋಗೆಯಲ್ಲಿ ಸ್ವಲ್ಪ ಎಣ್ಣೆ ಇದೆ ಅಂತ ಹೇಳ್ತಾಳೆ. ಪ್ರಿಯರೇ, ಏನು ಹೇಳ್ತಾಳ? ಒಂದು ಬಟ್ಟಲಾಗಲಿ ಅಥವಾ ಒಂದು ಗ್ಲಾಸ್ ಆಗಲಿ ಅಥವಾ ಒಂದು ತಂಬಿಗೆ ಆಗಲಿ ಅಥವಾ ಇಂಥ ಒಂದು ಪಾತ್ರೆಯಲ್ಲಿ, ಉತ್ತಮ ಪಾತ್ರೆಯಲ್ಲಿ ಏನು ಮಾಡೋಣ, ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡಳು. ಪ್ರಿಯರೇ, ಇವತ್ತು ನಿಮ್ಮ ಮನೆಯಲ್ಲಿ ಕೂಡ ಎಣ್ಣೆ ಅದ ಇರಬೇಕು. ಯಾವ ಎಣ್ಣೆ ಇರಬೇಕು?
ಆತ್ಮದ ಎಣ್ಣೆ ಒಂದಿರಬೇಕು. ಮತ್ತೆ ಯಾವ ಎಣ್ಣೆ ಇರಬೇಕು? ದೇವರ ವಾಕ್ಯದ ಎಣ್ಣೆ ನಿಮ್ಮ ಮನೆಗಿರಬೇಕು. ಮತ್ತು ನಿಮ್ಮ ಒಂದು ಸಭೆಯಲ್ಲಿ ನಿಮ್ಮ ಸಭಾಪಾಲಕರು ಕೊಟ್ಟಿರ್ತಕ್ಕಂಥ ಒಂದು ಎಣ್ಣೆ ಅನೌಂಟಿಂಗ್ ಸಂಬಂಧಪಟ್ಟದ್ದು ಅಭಿಷೇಕದ ಎಣ್ಣೆ ಇರಬೇಕು ನಿಮ್ಮ ಮನೆಯಲ್ಲಿ. ಯಾಕಂದರೆ ನೋಡ್ತೀವಿ, ಸಮುವೇಲನು ಸೌಲನೂ ಅಭಿಷೇಕ ಮಾಡಿದಾಗ ಆ ಅಭಿಷೇಕ ಎಣ್ಣಿಂದೇ ಮಾಡ್ಯಾನ ಅಥವಾ ಎದ್ರಿಂದ ಮಾಡ್ಯಾನ? ಎಣ್ಣಿಂದೇ ಮಾಡಿಲ್ಲ. ಅದೇ ಒಂದು ಸಮುವೇಲನು ಮತ್ತೆ ತಿರುಗಿ ದಾವೀದ ಮಹಾರಾಜನಿಗೆ ಅಭಿಷೇಕ ಮಾಡ್ಯಾನ, ಎದ್ರಿಂದ ಮಾಡ್ಯಾನ? ಎಣ್ಣೆಯಿಂದೇ ಮಾಡ್ಯಾನ. ಆದರೆ ದೇವರು ಸಮುವೇಲಿಗೆ ಏನು ಹೇಳ್ಯಾನಂದ್ರೆ, ಎಣ್ಣೆಯನ್ನು ತೆಗೆದುಕೊಂಡು ಕುಪ್ಪೆಯಲ್ಲಿ ಹೊಯ್ ತಗೊಂಡ. ಅಂದರೆ ಒಂದು ಬಾಕ್ಸ್ನಲ್ಲಿ ಅಥವಾ ಒಂದು ಬಾಟಲ್ನಲ್ಲಿ ತೆಗೆದುಕೊಂಡು ಹೋಗಿ ಏನು ಮಾಡು, ಅಭಿಷೇಕ ಮಾಡಂತೆ. ಅಂದರೆ ಅಭಿಷೇಕದ ಒಂದು ಎಣ್ಣೆ ನಿಮ್ಮ ಮನೆಯಲ್ಲಿ ಕಳೆದು ಹೋಗ್ಲಿಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಪ್ರಾರ್ಥನೆ ಐಲು, ಪ್ರಾರ್ಥನೆ ಒಂದು ನೀರು ನಿಮ್ಮ ಮನೆಯಲ್ಲಿ ಅದು ಆಗೋಗ್ಬಾರ್ದು. ಯಾವಾಗ ಪ್ರಾರ್ಥನೆ ಅಥವಾ ಪ್ರಾರ್ಥನೆ ಒಂದು ಎಣ್ಣೆ ಅಥವಾ ಪ್ರಾರ್ಥನೆ ಒಂದು ಐಲು ಅಥವಾ ನೀರು ನಿಮ್ಮ ಮನೇಲಿ ಆಗೋಯ್ತದೋ, ನಿಮ್ಮ ಮನೆಯಾಗಿರ್ತಕ್ಕಂಥ ಅಭಿಷೇಕನೇ ಹೊರಗೊಳ್ಳೋಯ್ತದೆ ಪ್ರೇಯರೆ. ನಿಮ್ಮ ಮನೆಯಲ್ಲಿ ಅಭಿಷೇಕ ಇರ್ಲಿಕ್ಕೆ ಅವಕಾಶ ಚಾನ್ಸಸ್ಸು ಇಲ್ಲೇ ಇಲ್ಲ. ಬಹಳ ಕುಟುಂಬದಲ್ಲಿ ನಾನು ಹೋದಾಗ ಅವ್ರಿಗೆ ಹೇಳ್ತೆ, ಪ್ರಾರ್ಥನೆ ಎಣ್ಣೆ ನೀರು ನಿಮ್ಮ ಮನೆಯಾಗ ಆಗೋಗ್ಯಾವಲ್ಲ ಅಂತ 100% ಕೇಳ್ತೇವೆ. ಅವ್ರಿಗೆ ಕೇಳಿದಾಗ ಹ್ಞೂ ಸರ್ ಆಗೋಗಿ. ಯಾಕಂದರೆ ಒಂದು ಸೈತನ್ಯಕ್ಕೆ ಸಂಬಂಧಪಟ್ಟ ಒಂದು ಅಧಿಕಾರ ನಿಮ್ಮ ಮನೆಗೆ ಅದು ಒಳಗೆ ತಿರುಗಿ ಉಂಟದಂದ್ರೆ ನಿಮ್ಮಲ್ಲಿ ಪ್ರಾರ್ಥನೆ ಇಲ್ಲ, ಅಥವಾ ಪ್ರಾರ್ಥನೆಗೆ ಸಂಬಂಧಪಟ್ಟಂಥ ಒಂದು ವಸ್ತುಗಳು ನಿಮ್ಮ ಮನೆಗೆ ಇಲ್ಲೇ ಇಲ್ಲ. ಅದು ಇಲ್ಲದಂಥ ಒಂದು ಹುಡುಕಿ ಏನು ಮಾಡ್ತಾವ, ನಿಮ್ಮ ಮನೆಗೆ ಬರ್ತಾವ. ಆದರೆ ನಿನ್ನ ಒಂದು ಹೃದಯದಲ್ಲಿ ಅಭಿಷೇಕ ಒಂದು ಪ್ರಾರ್ಥನೆ ಎಂದು ಮರ್ತು ಹೋಗ್ಬಾರ್ದು ಪ್ರಿಯರೇ. 100% ನಿನ್ನ ಮನೆಯಲ್ಲಿ ಹೃದಯದಲ್ಲಿ ಆ ಅಭಿಷೇಕದ ಒಂದು ಪ್ರಾರ್ಥನೆ, ಅಭಿಷೇಕಕ್ಕೆ ಸಂಬಂಧಪಟ್ಟ ಒಂದು ಎಣ್ಣೆ ಎಲ್ಲಿವರೆಗೆ ನಿನ್ನ ಮನೇಲಿ ಇರ್ತದೋ ಯಾವುದು ನಿನಗೆ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅಥವಾ ಎಲಿಶಾ ಏನಾರ ಹೊರಗಿನ ತಗೊಂತ ಅವ್ರಿಗೆ ಕೊಟ್ಟನ ಅವ್ರ ಮನೆಗೆ ಎಣ್ಣೆ ತಗೊಂಡೆ ಅವರಿಗೆ ಪ್ರಾರ್ಥನೆ ಮಾಡಿ ಅವ್ರಿಗೆ ಹೇಳೇನ, ನೀನು ಮತ್ತು ನಿನ್ನ 2 ಮಕ್ಕಳು ಎಲ್ಲಿ ಹೋಗ್ರಂದನ? ಬೇರೆ ಮನೆಗೆ ಹೋಗಂದನ? ಅಥವಾ ಬಜಾರ್ಗೆ ಬಾ ಅಂತ ಹೇಳೇನ ಅವ್ರಿಗೆ? ಎಲ್ಲಿ ಹೇಳೇನ? ನೀನು ಒಳಗಡೆ ಹೋಗು, ನಿಮ್ಮ ಅಕ್ಕಪಕ್ಕ ಮನೆಯಲ್ಲಿರ್ತಕ್ಕಂಥ ಎಷ್ಟು ಪಾತ್ರೆಗಳವನೋ ಅಷ್ಟು ಮನೆಯಲ್ಲೆಲ್ಲ ಪಾತ್ರೆಗಳನ್ನು ತೆಗೆದುಕೊಂಡು ನೀವು ಮನೆಯನ್ನು ತಟ್ಟಿ ಮುಚ್ಚಿರ ಅಂತ ಹೇಳಿ, ಬಾಗಿಲನ್ನು ಮುಚ್ಚಿಕೊಡ್ರಿ ಅಂತ ಹೇಳಿ ಸ್ಪಷ್ಟವಾಗಿ. ಹಲ್ಲೆಲೂಯ. ಇವತ್ತು ಎಷ್ಟು ಜನರು ನಿಮ್ಮ ಒಂದು ಸಾಲದ ಒಂದು ಸ್ಥಿತಿಯಲ್ಲಿದ್ದಾಗ ಅಥವಾ ಕಷ್ಟ ಪರಿಸ್ಥಿತಿ ಹೀನವಾಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ನೀವು ಎಷ್ಟು ಜನ ಮನೆ ಒಂದು ಬಾಗಿಲನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡ್ತೀರಿ? ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? 1 2 3 4 5 6 7 8 ಬಾಕಿದವರು? ಹಲ್ಲೆಲೂಯ. ಬಾಕಿದರು ಏನ್ ಮಾಡ್ರ ಪಾಸ್ಟರ್, ಸಾಕಾಗ್ಯದ ನಮಗೆ. ಸಾಕಾದ್ರೆ ಜೀವ ಇದ್ದು ಯಾಕ ಮತ? ಸಾಕಾಗ ಮೇಲೆ ಬದುಕೇನು ಪ್ರಯೋಜನ? ಮಣ್ಣಿಗೆ ಸಂಬಂಧಪಟ್ಟಂಥ ಕಾರ್ಯಗಳು ಮಾಡ್ತಾಯಿದೆ, ಲೋಕಕ್ಕೆ ಸಂಬಂಧಪಟ್ಟದ ಅಧಿಕಾರದಿಂದ ಬಿದ್ದೋಗಿದೆ, ಲೋಕಕ್ಕೆ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಕೊಟ್ಟು ಆ ಪ್ರಾರ್ಥನೆ ಎಂಬುದು ಮರ್ತೋಗಿದೆ. ನೇಬಗಳು ಹೇಳಿಕೊಂಡು ಅವ್ರ ಮುಂದೆ ಮನೆಗೆ ಹೋಗೋದ, ಇವ್ರ ಮುಂದೆ ನನ್ನ ಗಂಡ ಏನು ಮಾಡಿ ಭಾಳ ಸಾಲ ಮಾಡಿ ಸತ್ತೋಗ್ಯಾನ, ಅವನಿಗೆ ಏನೇನೋ ಅಂತಾರೆ. ಮತ್ತು ಏನೇನೋ ಬಾಯಿಗಳು ನಿಮ್ಮ ಶಬ್ದಗಳು ಇಷ್ಟು ಬಂಗಾರ ಶಬ್ದಗಳು ಬರ್ತಾವ, ಅಷ್ಟು ಬಂಗಾರ ಶಬ್ದಗಳು ನಿಮ್ಮ ಬಾಲಿನ ಬರ್ತಾವ. ಅವ ಹಾಂಗೆ ಮಾಡೋಗ್ಯಾನ, ಹಿಂಗೆ ಮಾಡೋಗ್ಯಾನ, ಬರೀ ಗೋಳೆ. ಅವ್ನ ಮುಂದೆ ಹೋಗಿ ಹೇಳ್ದ, ಇವ್ರ ಮುಂದೆ ಹೇಳ್ದ, ಆ ಕುಟುಂಬ ಹೇಳ್ದ, ಈ ಕುಟುಂಬ ಹೇಳ್ದ, ಕೆಲಸ ಮಾಡೋ ಜಿಗಲ್ ಹೋಗಿ ಹೇಳ್ದ, ಬೇರೆ ಬೇರೆ ಬಂದಂಥ ನೆಂಟರಸ್ರ ಮುಂದೆ ಹೇಳ್ದ, ಬೇರೆ ಬೇರೆ ಯಾರೋ ಒಂದು ಹಿರಿಯ ವ್ಯಕ್ತಿ ಬಂದ್ರಂದ್ರೆ ಅವನ ಮುಂದೆ ಹೋಗಿ ಹೇಳ್ದ, ಯಾರು ರಾಜಕೀಯ ವ್ಯಕ್ತಿ ಬಂದ್ರಂದ್ರೆ ಒಂದು ಲೆಟರ್ ತೊಗೊಂಡು ಹೋಗಿ, ಈಗ ನಮ್ಮ ಗಂಡ ಹಿಂಗೆ ಮಾಡ್ಯಾನ ಸಾಬ್ರೆ ಏನ್ ಮಾಡಿ ಅಂತೇಳಿ ಅವ್ನು ಮುಂದೆ ಹೋಗಿ ಸುಮ್ಮನೆ ಆಕ್ಟಿವ್ ಮಾಡಿ ತಲೆ ಬಡ್ಕೊಂಡು ಹತ್ತ. ಪ್ರಯೋಜನ ಏನು? ನಿನ್ನ ಮನೆ ಬಾಗಿಲನ್ನು ಮುಚ್ಚಿ ನೀನೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಮೊದಲನೇದು ನಿನ್ನ ಮನೆ ಬಾಗಿಲನ್ನು ಮುಚ್ಚಿ ಯಾವಾಗೈತೆ ಪ್ರಾರ್ಥನೆ ಮಾಡ್ತಿ, ಅವಾಗ ದೇವರಿಂದ ನೀನು ಅದ್ಭುತ ಹೊಂದಿ. ನಿನ್ನ ಮನೆಯಲ್ಲಿ ದೊಡ್ಡೊಂದು ಅಭಿಷೇಕದ ಆ ಅಭಿಷೇಕವನ್ನು ನೀನು ಕಳ್ಕೊಳತ್ತೆ. ಎಲ್ಲಿ ಕಳ್ಕೊಳತ್ತಿದೆ? ಇನ್ನೊಬ್ಬರು ಮನೆಗೆ ಹೋಗಿಳ್ದ, ಅವ್ರಿಗೆ ಹೋಗಿಳ್ದ, ಇವ್ರಿಗೆ ಹೇಳ್ದ, ಅದರಿಂದ ನೀನು ಒಂದು ಅಭಿಷೇಕವನ್ನು ಕಳ್ಕೊಳತ್ತೆ. ಕೆಲವೊಬ್ಬರು ಸುಳ್ಳು ಹೇಳ್ತಾರೆ ಪ್ರಿಯರೇ. ಹೆಂಡತಿ ವಿಷಯವಾಗಿ ಸುಳ್ಳು ಪರಿಚಯ, ಗಂಡನ ವಿಷಯವಾಗಿ ಒಂದು ಸುಳ್ಳು ಹೇಳ್ತಕ್ಕಂಥ ಒಂದು ಮಾತು. ಇಂಥ ಒಂದು ಕಾರ್ಯಗಳು ಮಾಡುವಾಗ ಹೇಗೆ ನಿಮ್ಮ ಒಂದು ಕುಟುಂಬ ಅಭಿವೃದ್ಧಿ ಹೊಂದದ ಹೇಳ್ರಿ. ನಿಮ್ಮ ಮನೆಯಲ್ಲಿ ಮೊದಲನೇದು ನೀವು ಮಾಡ್ತಕ್ಕಂಥ ಕಾರ್ಯ ಒಂದೇ ಪ್ರಾರ್ಥನೆ. ಭಯಭಕ್ತಿ ಉಳ್ಳವರಿಗೆ, ದೇವರ ನಂಬಿಕೆ ವಿಶ್ವಾಸ ಉಳ್ಳವರಿಗೆ ಕೆಲವು ವಿಷಯ ಸಾಲ ಆಯ್ತದ, ಕೆಲವು ವಿಷಯ ಸಾಲ ಮಾಡಬೇಕಾಯ್ತದ ಕಂಪಲ್ಸರಿ. ಮಕ್ಕಳು ಮದುವೆನೋ ಅಥವಾ ಮನೆ ಕಟ್ಟೋ ಅಥವಾ ಯಾವುದೋ ಹಾಸ್ಪಿಟಲ್ ಸಮಸ್ಯೆನೋ ಅಥವಾ ಯಾವುದೋ ಒಂದು ವಿಷಯದಲ್ಲಿ 100% ಸಾಲ ಮಾಡಬೇಕಾಯ್ತದ, ಇಲ್ಲಂತಿಲ್ಲ.
ಆ ಸಾಲ ಮಾಡುವುದರಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿರ್ಬೇಕು ಪ್ರಿಯರೇ. ಸಾಲ ಕೊಟ್ಟವನಿಗೆ ಮಾರಿ ತಪ್ಪಿಸ್ಬಾರ್ದು, ಸಾಲ ಕೊಟ್ಟವನಿಗೆ ಅವನಿಗೆ ಮುಖ ತಪ್ಪಿಸ್ಬಾರ್ದು, ಸಾಲ ಕೊಟ್ಟವನಿಗೆ ಅವನಿಗೆ ಮಾನ ಮರ್ಯಾದೆ ಗೌರವದಿಂದ ನೀವು ತೆಗೆದುಕೊಂಡಿರ್ತಕ್ಕಂಥ ಹಣವನ್ನು ಒಯ್ದು ತಿರುಗಿ ಅವನಿಗೆ ನೀವು ಒಪ್ಪಿಸ್ಬೇಕು. ಕೇಳಕ್ಕೆ ಬಂದಾಗ ಯಾವ ಬರ್ತಾನೆ ಬರಲಿ ನೋಡ್ಕೋತೇವೆ ನಾವು ಬಿ. ಕೇಳಕ್ಕೆ ಬಂದಾಗ ಯಾವ ಬರ್ತಾನೆ ಬರಲಿ ನೋಡ್ಕೋತೇವೆ. ಹಾಗೆ ಕೊಟ್ಟನ ಹೇಗೆ ಕೊಟ್ಟನ ತಗೊಂಡಿದ್ದೇ ಕೊಟ್ಟನ ಅಂದ್ರೆ ಯಾಕ ಈ ಸಾಲವನ್ನು ಕೊಟ್ಟವರು ಬಾಂಡ್ ಪೇಪರ್ಸ್ ಇವೆಲ್ಲ ಒತ್ತಡಗಳು ಯಾಕೆ ಇಟ್ಕೊಂಡು ಕೊಡ್ತಾರೆ ಅಂದ್ರೆ ನೀವು ಮಾತು ಕೊಟ್ಟಿದ ಅನುಸಾರವಾಗಿ ಅದು ನೀವು ನೆರವೇರಿಸ್ಬೇಕು. ಅದು ಆಗಲ ಕಾರಣ ಹೋಗಿ ಒಂದು ತಿಂಗಳು ಮುಂಚಿತವಾಗಿ ಅಯ್ಯ ನಮಗೆ ಈ ಪರಿಸ್ಥಿತಿ ಹಿಂಗಾಗ್ಯದ ಆಗ್ಲತ್ತಿಲ್ಲ ಮತ್ತು ಸ್ವಲ್ಪ ನಮಗೆ ಸಮಯ ಕೊಡ್ಬೇಕಂತೇಳಿ ಹೋಗಿ ರಿಕ್ವೆಸ್ಟ್ ಮಾಡಬೇಕು. ಕೆಲವರು ಡಿಮಾಂಡ್ಲಿಂದ ಗಮಂಡಿಲಿಂದ ಮಾತಾಡ್ತಾರ ಪರಿಸ್ಥಿತಿಗಳು ಏನಾಗುತ್ತೆ. ಆದರೆ ಈ ಸ್ತ್ರೀ ಈ ಹೆಣ್ಮಗಳು ಆ ಥರವಾಗಿ ಹೇಳ್ತಿಲ್ಲ. ಈ ಹೆಣ್ಮಗಳು ಸಾಲ ಕೊಟ್ಟವನಂತ ಈ ಸ್ಥಿತಿಲಿ ಆ ವ್ಯಕ್ತಿ ಬಂದನ್ನ 2 ಮಕ್ಕಳಿಗೆ ಬಾನಿಸತ್ವಕ್ಕೆ ತಗೊಂಡು ನಡೆದನಯ್ಯ ಅಂತೇಳಿ ಹೇಳುವಾಗ ಆಕೆ ಹೋಗಿ ಎಲಿಷಿಯನ್ ಮುಂದೆ ಅಂದರೆ ಅದ್ಭುತ ಮಾಡ್ತಕ್ಕಂಥ ಒಂದು ಶಕ್ತಿ ಉಳ್ಳ ಒಂದು ವ್ಯಕ್ತಿ ಮುಂದೆ ಹೋಗಿ ಒಂದು ಪ್ರವಾದಿ ಮುಂದೆ ಹೋಗಿ ಆಕೆನ ಕಷ್ಟ ಎಲ್ಲ ಏನು ಮಾಡ್ತಾಳ ಹೇಳ್ಕೊಳ್ತಾಳ. ಆ ಕಷ್ಟವನ್ನು ಅವನು ಕೇಳಿ ನಿನ್ನಲ್ಲಿ ಏನದ ಅಂತ ಕೇಳ್ತಾನೆ ಪ್ರಯಾತನು. ಇವತ್ತು ಅದೇ ಒಂದು ದೇವ್ರು ನಿಮ್ಮ ಕ್ವಶನ್ ಹಾಕ್ಲತ್ತಾನ, ನಿಮ್ಮಲ್ಲಿ ಏನದ ನಿಮ್ಮಲ್ಲಿ ಪ್ರಾರ್ಥನೆ ಅದನ ಅಥವಾ ಪ್ರಾರ್ಥನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅನೌಂಟಿಂಗ್ ಎಣ್ಣೆ ಅದನ, ಒಂದು ಅಭಿಷೇಕ ತುಂಬಿರ್ತಕ್ಕಂಥ ನಿಮ್ಮ ಮನೆಯಲ್ಲಿ ಒಂದು ಪಾತ್ರೆ ಅದನ, ಏನದ ನಿಮ್ಮಲ್ಲಿ? ಪ್ರಾರ್ಥನೆ ಇಲ್ಲ, ಅಭಿಷೇಕಕ್ಕೆ ತುಂಬಲ್ಪಟ್ಟಿರ್ತಕ್ಕಂಥ ಎಣ್ಣೆ ಇಲ್ಲ, ತಟ್ಟಿ ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥರು ಕೂಡ ನೀವು ಇಲ್ಲಮ್ಮ. ಹೇಗೆ ದೇವರು ಅದ್ಭುತ ಮಾಡ್ತಾನೆ? ಹೇಗೆ ನೀವು ಅದ್ಭುತ ನೋಡ್ತೀರಿ? ಹೇಗೆ ಸಾಲದಿಂದ ನೀವು ಬಿಡುಗಡೆ ಆಯ್ತೀರಿ? ಹೇಗೆ ಕಷ್ಟದಿಂದ ನೀವು ಹೊರಗೆ ಬರ್ತೀರಿ? ಹೇಗೆ ನಷ್ಟದಿಂದ ನೀವು ಹೊರಗೆ ಬರ್ತೀರಿ? ಹೇಗೆ ಸಮಸ್ಯೆಗಳಿಂದ ಹೊರಗೆ ಬರ್ತೀರಿ? ಹೇಗೆ ಶೋಧನೆ ಹೊರಗೆ ಬರ್ತೀರಿ? ಹೇಗೆ ರೋಗ ವ್ಯಾಧಿಗಳಿಂದ ನೀವು ಬಿಡುಗಡೆ ಹೊರಗೆ ಬರ್ತೀರಿ? ಹೇಗೆ ಯಾವಾಗ ಬರ್ತೀರಿ? ಚಾನ್ಸ್ ಇಲ್ಲ ಪ್ರಿಯರೇ. ನಿಮಗೆ ಕೊಟ್ಟಿರ್ತಕ್ಕಂಥ ಅವಕಾಶ, ದೇವರು ನಿಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಅಭಿಷೇಕ, ದೇವರು ಮಾಡಿರ್ತಕ್ಕಂಥ ಒಂದು ಕಾರ್ಯಗಳೇನು ಮಾಡ್ತೀರಿ? ಸ್ವಲ್ಪ ಏನು ನಿಮ್ಮಲ್ಲಿ ಬಂತಂದ್ರೆ ಏನಾಯ್ತು? ಮರ್ತೋಯ್ತೀರಿ ಪ್ರಿಯ. ನೀವು ಸ್ಪಷ್ಟವಾಗಿ ಕೊಟ್ಟಿರ್ತಕ್ಕಂಥ ದೇವರಿಗೆ ಮರ್ತೋಯ್ತೀರಿ, ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ನೀವು ಮರ್ತೋಯ್ತೀರಿ, ಸಾಲ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗೆ ತಿರುಗಿ ಬೀಳ್ತೀರಿ ಪ್ರಿಯ. ಅದರ ಈ ವ್ಯಕ್ತಿ ತಿರುಗಿ ಬೀಳತ್ತಿಲ್ಲ, ಹೆಣ್ಮಗಳು ತಿರುಗಿ ಬೀಳತ್ತಿಲ್ಲ, ರಿಕ್ವೆಸ್ಟ್ ಮಾಡ್ತಾಳೆ ಯಾರಿಗೆ? ಪ್ರವಾದಿಗೆ. ಅಯ್ಯ ಈ ವಿಷಯ ನಾವು ಕಷ್ಟ ಅನುಭವಿಸ್ಲತ್ತೇವೆ, ಈ ವಿಷಯ ನಾವು ಸಮಸ್ಯೆ ಅನುಭವಿಸ್ಲತ್ತೇವೆ, ನನ್ನ ಮಕ್ಕಳು 2 ಮಾನಸಿಕವಾಗಿ ಕೇಳ್ಕೊಂಡು ನಡೆದಾರಯ್ಯ, ಇದಕ್ಕೆ ಏನಾರ ಒಂದು ಉದಾಹರಣೆ ಕೊಡು ನಮ್ಗೆ ಅಂತೇಳಿ ಹೇಳಿದಾಗ ಆಕಿ ಸ್ಪಷ್ಟವಾಗಿ ಆ ಪ್ರವಾದಿ ಏನು ಹೇಳೇನೋ ಅದೇ ಥರ ಮನೆಗೆ ಬಂದಳ, ತಟ್ಟಿ ಮುಚ್ಕೊಂಡಳ, 2 ಮಕ್ಕಳಿಗೆ ಒಳಗೆ ಮನೇಲಿ ಇಟ್ಕೊಂಡು ಮೊದಲನೇದು ಅರ್ಪಣೆ ಮಾಡ್ಯಾಳ, ಪ್ರಾರ್ಥನೆ. ಒಂದು ವಿಶ್ವಾಸ ಇಟ್ಟಾಳ ಆಕಿ, ಒಂದು ವಿಶ್ವಾಸ, ಒಂದು ನಂಬಿಕೆ ಇಟ್ಟಾಳ, ಒಂದು ಪ್ರಾರ್ಥನೆ ಮಾಡ್ಯಾಳ. ಆ ಪ್ರಾರ್ಥನೆ ದ್ವಾರ ಅದ್ಭುತ ಅವ್ರ ಮನೆಗ ಜರುಗದ ಪ್ರಿಯರೇ. ಸಾಲ ತೀರಿಸುವಾಗೆ ದೇವರ ಆಕೆಗೆ ದೊಡ್ಡೊಂದು ಅದ್ಭುತ ಮಾಡ್ಯಾನ. ಬರಗಾಲ ಅಂತ ಸಮಯ, ಅನ್ನ ವಸ್ತುಗಳಂತ ಒಂದು ಪರಿಸ್ಥಿತಿಕ್ಕಿಂದು ಭಯಂಕರವಾಗಿರ್ತಕ್ಕಂಥ ಒಂದು ಘೋರವಾಗಿರ್ತಕ್ಕಂಥ ಈ ಸ್ಥಿತಿ. ಆ ಈ ಸ್ಥಿತಿಯಲ್ಲಿ ಏನು ಮಾಡತ್ತಾಳ? ದೇವ್ರ ಕಡೆ ಮೊರೆ ಇಡತಾಳ ಪ್ರೇರಕಿ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನೀವು ಯಾರ ಕಡೆ ಮೊರೆ ಇಡಬೇಕು? ಯಾರ ಕಡೆ ಮೊರೆ ಇಡಬೇಕು? ದೇವ್ರ ಕಡೆ ನೀವು ಮೊರೆ ಇಡಬೇಕು ಪ್ರೇರೆ. ಆದರೆ ಪರಿಸ್ಥಿತಿ ಏನಾಯ್ತು ಅಂದರೆ ನಾವು ಏನೈತೆ ಅನ್ಕೋತೇವೋ ಅದು ನಮ್ಮ ಜೀವಿತಕ್ಕಾಗಲ್ಲ. ಕೆಟ್ಟದ್ದು ಮಾಡೋದಕ್ಕೆ ನಾವು ಬಯಸ್ಬಾರ್ದು, ಒಳ್ಳೇದು ಮಾಡೋದಕ್ಕೆ ಬಯಸಬೇಕು. ಸಾಧ್ಯವಾದಷ್ಟು ನಮ್ಮ ಆಲೋಚನೆ, ಮನನೇತರಗಳೇನಬೇಕು? ದೇವ್ರ ಸನ್ನಿಧಿಲಿ ಕಟ್ಟಲ್ಪಡಬೇಕು. ನೀನು ಕಟ್ಟಲ್ಪಡಬೇಕಿಲ್ಲಂದ್ರೆ ದೇವ್ರ ಸನ್ನಿಧಿಲಿ. ಈ ಹೆಣ್ಮಗಳು ಸಾಲ ಮಾಡಿರ್ತಕ್ಕಂಥ ಯಜಮಾನ ವಿಷಯ ಹೋಗಿ ಕೆಟ್ಟ ಮಾತಾಡಿಲ್ಲ. ಆಕೆ ಹೇಳ್ತಾಳಲ್ಲಿ, ನನ್ನ ಯಜಮಾನನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು, ಅಯ್ಯ ನಿಮಗೆ ಗೊತ್ತೇ ಅದಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಕೇಳ್ತಾಳೆ ಪ್ರಿಯರೇ. ಇವತ್ತು ನಿಮ್ಮ ಯಜಮಾನನ ವಿಷಯವಾಗಿ ನೀವು ಸಾಕ್ಷಿ ಹೇಳಬೇಕೇನೆಂದರೆ, ನನ್ನ ಯಜಮಾನ ನಮ್ಮ ಮನೆಯಲ್ಲೂ ಭಯಭಕ್ತಿ ಉಳ್ಳವನ, ಕೆಲಸ ಕಾರ್ಯದಲ್ಲಿ ಭಯಭಕ್ತಿಯಿಂದ ಒಳ್ಳೆ ಸಂಪಾದನೆ ಮಾಡ್ತಾರೆ ಯಜಮಾನ ಅಂತೇಳಿ ಏನು ಮಾಡಬೇಕು? ನಿಮ್ಮ ಯಜಮಾನನ ವಿಷಯವಾಗಿ ಹೆಣ್ಮಕ್ಳೇ ನೀವು ಸಾಕ್ಷಿ ಹೇಳಬೇಕು. ಮತ್ತು ಅದರ ಪ್ಲೇಸ್ ಮಾಡಿ ಏನು ಮಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡಬೇಕು. ಹೆಣ್ಮಗಳು ತನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡಲು, ಹೆಣ್ಮಗಳು ತನ್ನ ಮನೆಯಲ್ಲಿ ವಿರುದ್ಧವಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದಾಗಿರ್ತಾರೋ ಆ ಮನೆಯ ಕುಟುಂಬ ಕಟ್ಟಲ್ಪಡ್ಲಕ್ಕೆ ಸಾಧ್ಯ ಇಲ್ಲ. ಸ್ತ್ರೀ ಪ್ರಾರ್ಥನೆ ಮಾಡಲ್ದೆ ಪುರುಷನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಸ್ತ್ರೀ ಒಂದು ಕಷ್ಟಪಡ್ತಾಳೋ, ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾಳೋ, ದೇವರಲ್ಲಿ ಮೊರೆ ಇಡ್ತಾಳೋ, ಆಕಿನ ಕಷ್ಟ, ಆಕಿನ ಪ್ರಯಾಸ, ಆಕಿನ ಒಂದು ಪ್ರಾರ್ಥನೆ ದೇವ್ರ ಕೇಳಿ ಏನು ಮಾಡ್ತಾನ? ಮನೆಯಲ್ಲಿ ಸಮೃದ್ಧಿ ಇಡ್ತಾನೆ ಪ್ರೇರೆ. ಯಜಮಾನನು ಕೆಲವು ವಿಷಯ ಸಾಲ ತಂದರೂ ಕೂಡ ಆ ಸಾಲ ತೀರಿಸುವ ಹಾಗೆ ಕೂಡ ದೇವ್ರು ಸಹಾಯ ಮಾಡ್ತಾನೆ ಪ್ರೇರೆ. ಮೊದಲು ನೀವು ಮಾಡ್ತಕ್ಕಂಥ ಕಾರ್ಯ ನಿಮ್ಮ ಪರಿಸ್ಥಿತಿ ಸ್ಥಿತಿ ಅನುಸಾರವಾಗಿ 2 ಬಾಗಿಲನ್ನು ಮುಚ್ಚಿಕೊಂಡು ನೀವು ಒಂದು ಒಳಕೋಣೆಯಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಬೇಕು ಪ್ರೇರೆ. ಈ ಸ್ವಾಮಿ ಏನು ಹೇಳ್ಯಾನ ಪ್ರಿಯ ಶಿಷ್ಯರಿಗೆ? ಏಕಾಂತವಾಗಿ ಏನು ಹೇಳ್ಯಾನ? ಈ ಸ್ವಾಮಿ ಹೇಳ್ಯಾನ ಅಥವಾ ನಾ ಹೇಳ್ತಿದ್ದೇನ?
ಮತ್ತೇನು ಬರ್ತದೆ ಸುವರ್ತಿದಲ್ಲಿ ಯೇಸ್ವಾಮಿ ಹೇಳ್ಯಾನ, ನೀವು ಒಳಕೋಣೆಯಲ್ಲಿ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ಯಾನ. ಯಾವ ಬಾಗಿಲು ಮುಚ್ಚಬೇಕು ನಾವು? ಮೊದಲನೇದು ಈ ಬಾಗಿಲು ಮುಚ್ಚಬೇಕು ಪ್ರಿಯರೇ. ಈ ಬಾಗಿಲಲ್ಲಿ ಏನು ಇಕ್ಬೇಕಿದ್ರಾಗ ಮನೆಗೆ ಹೊಂಟಿರಿ, ಕೆಸರು ತುಳಿದ್ರಿ. ಕೆಸರದ ಎಷ್ಟು ಜನ ಗೊತ್ತದ? ಕೆಸರು ಹೆಂಡಿ ಗೊತ್ತದ? ಹಿಂಗೆ ಬರ್ತಾ ಬರ್ತಾ ಹಿಂಗೆ ಟಪ್ಪಂತ ಕಾಲಿಕ್ಕಿರ ಅದ್ರ ಮೇಲೆ ಮನೆಗೆ ಬಂದು ಬಾಗ್ಲಾಗ ಹಿಂಗೆ ಮಾಡ್ತೀರಿ ಅನ್ಕೋರಿ. ಅದು ಯಾವತ್ತೆ ನಿಮ್ಮ ಕಾಲಿಗೆ ಕೆಸರು ಅಥವಾ ಹೆಂಡಿನೋ ಹತ್ತದ, ಬಾಗ್ಲಾಗ ಬಂದು ಒರ್ಸ್ಲತ್ತೀರಿ ಅನ್ಕೋರಿ. ನೋಡಿನ ವ್ಯಕ್ತಿಗಳು ಏನಂತಾರ? ಮೊದಲನೇ ಓಡಿಸಿನಂತಾರ ಬುದ್ಧಿಗೇಡಿ ಇದ್ಯಾನೆ ಅಂತ ಕೇಳ್ತಾರ ಅವ್ರು. ಅಂತಾರಿಲ್ಲ, ಬುದ್ಧಿ ಅದನ್ನೇ ಇಲ್ಲ, ತಲೆ ಅದನ್ನೇ ಇಲ್ಲ. ನೀನು ಕಾಲಿಗೆ ಇದು ಮಾಡ್ಕೊಂಡು ಮನೆಗೆ ಬಂದು ಬಾಗ್ಲಾಗ ಒರ್ಸತ್ತೀವಿ, ಒಳಗೆಲ್ಲ ಹಂಗೆ ಓಡಾಡ್ತಿದ್ವಿ. ಏಟ್ರ ಅದ ನಿನಗ ಅಮ್ಮ ಶಬ್ದ? ನಿಮ್ಮವರೇ, ನಿಮ್ಮ ಒಂದು ಹೆಂಡತಿ ಆಗಲಿ, ಯಜಮಾನ ಆಗಲಿ, ಮಕ್ಕಳಾಗಲಿ, ಅಥವಾ ನಿಮ್ಮ ಮನೆಗೆ ಹಿರೇಕಿರಾಗಲಿ ಅಥವಾ ಅಜ್ಜಿ ಆಗಲಿ, ಶಬ್ದವನ್ನು 100% ಬಳಸ್ತಾರೆ. ಆದರೆ ಹೊಲಸಾಗಿರ್ತಕ್ಕಂಥದ್ದು ನಿಮ್ಮ ಮನೆಯಲ್ಲಿ ಬರ್ಲಿಕ್ಕೆ ಅವಕಾಶ ಅನಿಸಿಲ್ಲ. ಹೊಲಸಾಗಿರ್ತಕ್ಕಂಥದ್ದು ನಿಮ್ಮ ಒಳಗೆ ಹೋಗ್ಲಿಕ್ಕೆ ಕೂಡ ಅವಕಾಶ ಇಲ್ಲ. ನಿಮ್ಮ ಒಳಗಿಂದು ಹೊಲಸಾಗಿರ್ತಕ್ಕಂಥದ್ದು ಬರ್ಲಿಕ್ಕೆ ಅವಕಾಶ ಇಲ್ಲ. ಶುದ್ಧವಾಗಿರ್ತಕ್ಕಂಥದ್ದು ಬರಬೇಕು. ಶುದ್ಧವಾಗಿರ್ತಕ್ಕಂಥದ್ದು ಯಾವಾಗ ಬರ್ತಂದರೆ ಪ್ರಾರ್ಥನೆ ಮಾಡುವಾಗ. ಕೆಲವರು ಪ್ರಾರ್ಥನೆ ಮಾಡುವಾಗ ದೇವರೇ ಅವ ನಮ್ಗೆ ಹಾಂಗೆ ಮಾಡಿದ್ರೆ ಅವನಿಗೆ ಪಟ್ಟದ ಹೋಗಪ್ಲೇ ಮಾಡಿ, ಅವ ನಮ್ಮ ಬಿಸ್ನೆಸ್ದಾಗ ದೇವರೇ ಈ ರೀತಿ ನಮಗೆ ಧೋಖ ಮಾಡ್ಯಾನ, ಆ ಹೋಯ್ತಾನೆ ಟಕ್ಕರ್ ಆಗಲಿ. ಯಾವ್ದು ಪ್ರಾರ್ಥನೆ? ಯಾರ ಬದಿಗೆ ಹೊಂಟದ? ಈ ಹೆಣ್ಮಗಳು ಎಲಿಷನ್ ಮುಂದೆ ಹೋಗಿ ಏನು ಮಾಡ್ತಾಳ? ರಿಕ್ವೆಸ್ಟ್ ಮಾಡತ್ತಾಳ, ಅಯ್ಯ ನನ್ನ ಪರಿಸ್ಥಿತಿ ಹಿಂಗದ, ಅವ ನನ್ನ ಗಂಡ ಹಂಗೆ ಮಾಡಿ ಹೋಗ್ಯಾನ ಅಂತ ಹೇಳ್ತಿಲ್ಲ. ನನ್ನ ಯಜಮಾನನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು ಕಾರಣ ಈಗ ಪರಿಸ್ಥಿತಿ ಹಿಂಗಾಗ್ಯದ. ಅದಕ್ಕೆ ನಾವು ಏನು ಮಾಡ್ಬೇಕು? ನಮಗೊಂದು ಸದುತ್ತರ ಕೊಡಿ ಎಂಬುದಾಗಿ, ಒಂದು ಮಾರ್ಗವನ್ನು ತೋರಿಸಿ ಎಂಬುದಾಗಿ ಹೋಗ್ಯಾಳ. ಆಕೆ ಹೋಗಲಿ ಈ ಬಾಯಿದಾಗಿಂದು ಹೊಲಸು ಮಾಡಿದಾಗಲಿ ಬೇರೆ ಬೇರೆ ನುಡಿ ಶಬ್ದಗಳು ತೆಗೆದಿಲ್ಲ. ಈ ಬಾಯಿಗೆ ಏನು ಮಾಡಲಿಕ್ಕೆ ಕಡಬಣಿ ಹಾಕಿ ಅದ್ಭುತವಾಗಿ ಹೋಗಿ ಅವನ ಮುಂದೆ ನಿಂತು ರಿಕ್ವೆಸ್ಟ್ ಆಗಿ ಪ್ರಾರ್ಥನೆ ಒಂದು ವಿಜ್ಞಾಪನೆ ತಿಳಿಸ್ಲತ್ತಲ್ಲ. ಆತನು ಕೇಳಿ ಅವನಿಗೆ ಆಕೆಗೆ ಗೈಡೆನ್ಸ್ ಕೊಡ್ತಾನೆ. ನೀನು ಮನೆಗೆ ಹೋಗು, ಯಾವುದೇ ಎಣ್ಣೆ ಅದನ್ನು ಆ ಎಣ್ಣೆಯನ್ನು ತೆಗೆದುಕೊಂಡು ಬಾಗಿಲುಗಳನ್ನು ಮುಚ್ಚಿಕೊಂಡು ನೀವೇನು ಮಾಡ್ರಿ? ಪ್ರಾರ್ಥನೆ ಮಾಡ್ರಿ. ಮೊದಲನೇದು ಪ್ರಾರ್ಥನೆ ಮಾಡ್ರಿ. ಪ್ರಾರ್ಥನೆ ವಿಜ್ಞಾಪನೆ ಮಾಡುವಾಗ ನಿಮ್ಮ ಪ್ರಾರ್ಥನೆ ದೇವರು ಕೇಳ್ತಾನ. ಹಾಗೆ ತಂದಿರ್ತಕ್ಕಂಥ ಪಾತ್ರೆಗಳಲ್ಲಿ ಆ ಎಣ್ಣೆ ಹೊಯ್ರಿ ಅಂತ ಹೇಳ್ತಾನೆ. ಮತ್ತು ಆ ಎಣ್ಣೆ ಹೇಗೆ ಹೆಚ್ಚಾಗದವ್ರ ಮನೇಲಿ? ಆ ಎಣ್ಣೆ ಹೆಚ್ಚಾಗ ಕಾರಣ ಏನು ಕಾರಣ? ಆ ಎಣ್ಣೆಯಲ್ಲಿ ಮೊದಲನೇದು ಅಭಿಷೇಕದ ಪ್ರೇರಣೆ. ಹಲ್ಲೆಲೂಯಾ. ಎರಡನೇದು ಆ ಎಲಿಷಾ ಪ್ರವಾದಿ ಹೇಳಿರ್ತಕ್ಕಂಥ ಮಾತಿನಲ್ಲಿ ಶಬ್ದದಲ್ಲಿ ಅಭಿಷೇಕದ ಪ್ರೇರಣೆ. ಮೂರನೇದು ಆ ಅಭಿಷೇಕ ಅವರು ಬಳಸ್ಕೊಂಡಾರ. ಹೇಗೆ ಬಳಸ್ಕೊಂಡಂದ್ರೆ ಆ ಪ್ರವಾದಿ ಹೇಳೇನ ಮನೆಗಳ ಒಳಗಡೆ ಹೋಗ್ಯಾರ, ಒಳಗಡೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡು ಮೊದಲನೇದು ಅವ್ರು ಏನು ಕೆಲಸ ಮಾಡ್ತಾರ? ಹಲ್ಲೆಲೂಯಾ. ಏನು ಕೆಲಸ ಮಾಡ್ತಾರ? ಪ್ರಾರ್ಥನೆ ಮತ್ತು ಆ ಪಾತ್ರೆಗಳು ತುಂಬಲತ್ತಾರ ಪ್ರೇಯರ್. ನೋಡ್ರಿ ಆ ಪಾತ್ರೆಯಲ್ಲಿ ಏನಾಗಿದೆ ಎಂಬುದಾಗಿ ನೋಡುವಾಗ ಹಲ್ಲೆಲೂಯಾ ಏನಾಗ್ಯದ ಅವ್ರ ಮನೆಗ? ನಾವೆಲ್ಲರೂ ಕಲ್ತೋದಾರೆ ಈ ಮಾತು. ಹಲ್ಲೆಲೂಯಾ ಎಲ್ಲರೂ ಕಲ್ತೋದಾರೆ. 2:4 ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ಎದರಿಂದ ಎಣ್ಣೆ ಉಕ್ಕ್ಯದ? ಎದರಿಂದ ಏನು ಮಾಡಿದ್ರು ಎಣ್ಣೆ ಉಕ್ಕ್ಯದವ್ರ ಮನ್ಯಾಗ? ಪ್ರಾರ್ಥನೆ ಮಾಡುವುದರಿಂದ ಪ್ಲಸ್ ಅವರು ಪ್ರಯಾಸ ಪಟ್ಟರಲ್ಲಿ. ಮೊದಲನೇದು ಪ್ರಾರ್ಥನೆ ಮಾಡ್ಯಾರ, ಪ್ರಾರ್ಥನೆ ಮಾಡಿ. ಎರಡನೇದು ಪ್ರಯಾಸ ಪಟ್ಟರ, ಕಷ್ಟಪಟ್ಟರಲ್ಲಿ. ಅವ್ರಿಗೆ ಬೇಸರಾಗಿಲ್ಲ. ಎಷ್ಟು ಎಣ್ಣೆ ಪಾತ್ರೆಗಳಿದ್ದವೋ ಅಷ್ಟು ಎಣ್ಣೆ ಪಾತ್ರೆಗಳೆಲ್ಲ ಅಕ್ಕಪಕ್ಕ ಮನೇಲಿ ತೆಗೆದುಕೊಂಡು ಬಂದಿರತಕ್ಕಂಥ ಪಾತ್ರೆಗಳೆಲ್ಲ ತುಂಬ್ಯಾರ. ಅವ್ರು ಕಷ್ಟಪಟ್ಟರಲ್ಲಿ, ಅವ್ರು ಪ್ರಯಾಸ ಪಟ್ಟರಲ್ಲಿ. ಆ ಕಷ್ಟ, ಅವ್ರ ಪ್ರಯಾಸ, ಅವ್ರ ಪ್ರಾರ್ಥನೆ ಆ ಮನೆಯಲ್ಲಿ ಎಣ್ಣೆ ಉಕ್ಕ್ಯದ ಪ್ರೇಯರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಣ್ಣೆ ಉಕ್ಕ್ಯದ ಹೋಗ್ಯದ? ಏನಾಗ್ಯದ್ರಿ ಹಿಂದಿದ್ದವರು? ಏನಾಗ್ಯದ? ಈ ಕಡೆ ಹೆಣ್ಮಕ್ಳು ಹಿಂದಿದ್ದವರು ಎಣ್ಣೆ ಉಕ್ಕ್ಯದ ಖತಮ್ ಹೋಗ್ಯದ? ಈ ಕಡೆ ಗಂಡ್ಸು ಮಕ್ಕಳು ಬ್ಲಾಸ್ಟ್. ಎಣ್ಣೆ ಉಕ್ಕ್ಯದ ಅಥವಾ ಹೋಗ್ಯದ? ಅವ್ರು ಕಷ್ಟಪಟ್ಟಾರ ಅಥವಾ ಮಕ್ಕೊಂದಾರ ಮನೆ ತಟ್ಟಿ ಮುಚ್ಕೊಂಡು ಏನು ಮಾಡ್ಯಾರ? ಕಷ್ಟಪಟ್ಟಾರ, ಅವ್ರು ಪ್ರಯಾಸ ಪಟ್ಟಾರ.
ಅದರಲ್ಲಿ ಆ ಪ್ರವಾದಿ ಹೇಳಿರ್ತಕ್ಕಂಥ ಮಾತು ಅವ್ರ ಮನೆಯಲ್ಲಿ ನೆರವೇರಬೇಕಾದ್ರೆ ಅವರು ಪ್ರಾರ್ಥನೆ ಮಾಡ್ಯಾರ. ಇವತ್ತು ನೀವು ಮಾಡ್ತೀರಿ ಪ್ರಾರ್ಥನೆ. ಇವತ್ತು ಸೇವಕರು ಒಂದು ವಿಷಯ ನಿಮ್ಮನ್ನು ಎಚ್ಚರಿಸ್ಯಾರ, ಒಂದು ಎವಾಂಜಲಿಸ್ಟ್ಗಳು ನಿಮಗೆ ಎಚ್ಚರಿಸ್ಯಾರ, ಒಂದು ಸೇವಕರು ನಿಮಗೆ ಮಾತಾಡಿರಿ ಅಂದ್ರೆ ಆ ಸೇವಕರು ಹೇಳಿರ್ತಕ್ಕಂಥ ಮಾತಿನ ಅನುಸಾರವಾಗಿ ಅದು ನೀವು ಮನೇಲಿ ಹೋಗಿ ಮಾಡ್ತೀರಿ. ಆಗ್ಯದ ಅಂಥ ಕಾರ್ಯಗಳಾಗ್ಯಾವ? ಆಗಿಲ್ಲ. ಕೆಲವರ ಮಾಡಿರಿ, ನಿಮ್ಮ ಮನೇಲಿ ಹೋಗಿ ಪ್ರಾರ್ಥನೆ ಮಾಡಿರಿ. ಆ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಏನಾಗ್ಯದ? ನೆರವೇರಿಸಿದ ಪ್ರಿಯರಿ. ನೀವು ಮಾಡಿರ್ತಕ್ಕಂಥ ಪ್ರಾರ್ಥನೆ ದೇವರು ಕೇಳೇನ, ಆ ಪ್ರಾರ್ಥನೆಗೆ ದೇವರು ಸದುತ್ತರ ಕೊಟ್ಟನು ಪ್ರಿಯರಿ. ಎಣ್ಣೆ ಉಕ್ಕೆದವ್ರ ಮನ್ಯಾಗ ಅದೇನು ಮಾಡಿರಂದ್ರೆ ಅವ್ರು ಮಾರಿ ಸಾಲವನ್ನು ತೀರಿಸಿ ಅಲ್ಪ ಸ್ವಲ್ಪ ಹಣವನ್ನು ಉಳಿಸ್ಕೊಂಡ್ರೆ ಅವ್ರ ಜೀವನ ಉಪಾಧಿಗಾಗಿ ಹಣವನ್ನು ಉಳಿಸ್ಕೊಂಡಾರ ಪ್ರಿಯರಿ ಅವರು. ಇವತ್ತು ನೀವು ಸ್ವಲ್ಪ ರೊಕ್ಕ ನಿಮ್ಮಲ್ಲಿ ಹೆಚ್ಚಿಗಾದ್ರೆ ಏನು ಮಾಡ್ತೀರಿ? ಸ್ವಲ್ಪ ದುಡ್ಡು ಹೆಚ್ಚಿಗಾದ್ರೆ ಏನು ಬರ್ತದೆ? ಮೊದಲನೇ 2 ಕೊಂಬುಗಳು ಬರ್ತಾವ ಪ್ರಿಯರಿ, ಕಾಣಿಸಲು. ಯಾವ ಕೊಂಬು ಬರ್ತಾವ? ಕಾಣಿಸಲ್ದಂತ ಕೊಂಬುಗಳು ಮನುಷ್ಯನಿಗೆ ಒಳಗೆ ಬರ್ತಾವ ಪ್ರಿಯರಿ. ಸ್ವಲ್ಪ ದುಡ್ಡು ಹೆಚ್ಚಿಗಾಯ್ತಂದ್ರೆ ಆ ಉಕ್ತದ ನಂಬಲ್ಲಿ. ಯಾವ್ದು ಉಕ್ತದ? ಹಾಳಾಯ್ತಕ್ಕಂಥದ್ದು ಪ್ರಿಯರಿ. ಗರ್ವ ಅಹಂಕಾರ ಉಕ್ಕೋಯ್ತದ ಪ್ರಿಯರಿ. ಗರ್ವ ಅಹಂಕಾರ ಶಬ್ದಗಳು ಹೊರಗೆ ಬರ್ತಾವ ಪ್ರಿಯರಿ. ದುಷ್ಟನ ಒಂದು ಬಾಯಿ ಯಾವಾಗ ಭೀ ಬಾಯಪ್ಪಲಿ ತೆರೆಯಲ್ಪಟ್ಟದಂತ ಅವು ಯಾರಿಗ ನುಂಗ್ಲಿ, ಯಾರಿಗ ಇದು ಮಾಡಲಿ ಎಂಬ ಒಂದು ಸ್ಥಿತಿಲಿ ಬಂದಿರ್ತಾನೆ. ಆದರೆ ನನ್ನ ಸೋದರ ನಿಮ್ಮ ಮನೆಯಲ್ಲಿ ನಾ ಸತ್ಯ ಹೇಳುತ್ತೆ, ಪ್ರಾರ್ಥನೆ ಎಣ್ಣೆ ಮುಗಿದು ಹೋಗ್ಬಾರ್ದು ಪ್ರಿಯರೇ. ಪ್ರಾರ್ಥನೆ ಎಣ್ಣೆ ಒಂದು, ಪ್ರಾರ್ಥನೆ ನೀರು ಒಂದು, ಅವ ಅಭಿಷೇಕಕ್ಕೆ ಸಂಬಂಧಪಟ್ಟಂಥ ಒಂದು ಕಾರ್ಯ ನಿಮ್ಮ ಮನೇಲಿ ಇರುವಾಗ ನಿಮ್ಮ ಮನೆಯಲ್ಲಿ ಸಮೃದ್ಧಿ ಇರ್ತದ, ಬರ್ಕತ್ ಇರ್ತದ. ಅದರಿಂದ ನೀವು ಅಭಿವೃದ್ಧಿ ಹೊಂದಿರೋ ಪ್ರಿಯರೇ. ಯಾವುದರ ಒಂದು ವಿಷಯ ಕಡಿಮೆ ಬೀಳತ್ತಂದ್ರೆ ತಕ್ಷಣನೇ ಆ ಎಣ್ಣೆ ತೆಗೆದುಕೊಂಡು ಹಚ್ಚಿಕೊಂಡು ಅಥವಾ ಮನೆಗೆ ಬಾಗಿಲಿಗಳಿಗೆ ಹಚ್ಚಿ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಮನೆಯಲ್ಲಿ ನೀವೇ ಅದ್ಭುತ ನೋಡ್ತೀರಿ ಪ್ರಿಯರೇ. ಹಲ್ಲೆಲೂಯಾ. ಎಲಿಷೆಗೆ ಆಕೆ ಹೋಗು, ಯೇಸು ನಾಮದಲ್ಲಿ ನಿನಗೆ ಅದ್ಭುತವಾಗಲಿ ಅಂತೇಳಿ ಆಕೆ ತಲೆ ಮೇಲೆ ಕೈ ಇಟ್ಟು ಮಕ್ಕಳಿಗೆಲ್ಲ ಪ್ರೇಯರ್ ಮಾಡ್ಯಾನ. ಅವ್ರ ಮನೆಗೆ ಹೋಗಿ ಪ್ರೇಯರ್ ಮಾಡ್ಯಾನ. ಏನು ಮಾಡ್ಯಾನ? ಬಾಯಿ ಶಬ್ದದಿಂದ ಹೇಳೇನ. ಆ ಬಾಯಿ ಶಬ್ದ ಹೇಳಿದ ತಕ್ಷಣ ಆ ಮಾತಿಗೆ ಅಧೀನವಾಗಿ ಬೆಳೆದರ. ಎಲಿಷ ಪ್ರವಾದಿ ಏನೇನು ಹೇಳೇನೋ ಆ ಕೆಲಸ ಮಾಡ್ಯಾರ. ಅವ್ರ ಮನೇಲಿ ಎಣ್ಣೆ ಉಕ್ಕ್ಯದ ಪ್ರಿಯರೇ. ಸಾಲವನ್ನು ತೀರಿಸಿ. ಯಾಕೆ ಈ ಒಂದು ಪ್ರಾರ್ಥನೆ ಎಣ್ಣೆ ನಿಮ್ಮ ಮನೇಲಿ ಇರ್ಬೇಕಂದ್ರೆ ಎಷ್ಟು ಪ್ರಾರ್ಥನೆ ಎಣ್ಣೆಗಳು ನಿಮ್ಮ ಮನೇಲಿ ಇರ್ತವೋ ಅಷ್ಟು ಒಂದು ಅದ್ಭುತ ಶಕ್ತಿ ನಿಮ್ಮ ಒಳಗಿರ್ತದೆ, ನಿಮ್ಮ ಮನೇಲಿ ಇರ್ತದ. ಯಾವ ಸೈತನ್ ಅಪಾಯಗಳು ನಿಮ್ಮ ಮನೆ ಬಾಗಿಲು ಕೂಡ ಬಂದು ಮುಟ್ಲಕ್ಕೆ ಅವಕಾಶ ಅನ್ಸಿಸು ಇಲ್ಲ ಪ್ರಿಯರೇ. ಇಲ್ಲವೇ ಇಲ್ಲ. 100% ನಿಮ್ಮ ಮನೆಗೆ ಬರ್ಲಕ್ಕ ಅವಕಾಶ ಇಲ್ಲ. ಅದಕ್ಕೆ ಇಲ್ಲಿ ಸ್ವಲ್ಪ ಒಂದು ವೇಳೆ ಏನಾರು ನಮ್ಗೆ ಹೆಚ್ಚಿಗೆ ಆಯ್ತಂದ್ರೆ ಹೆಚ್ಚಿಸ್ಕೊಳ್ತಕ್ಕಂಥ ಒಂದು ಕಾರ್ಯಗಳು ನಮ್ಮಲ್ಲಿ ಇರ್ತಾವ. ಆ ವ್ಯಕ್ತಿಗೆ ನಿಮ್ಮನ್ನ ತೋರಿಸ್ತೇವೆ ಸ್ಪಷ್ಟವಾಗಿ. ಕಂಪ್ಲೀಟ್ ಮಾಡಿದ್ದು ಒಂದೇ ಸರ್ತಿ. ಎಷ್ಟು ಸರ್ತಿ? ಒಂದೇ ಸರ್ತಿ. ಆದರೆ ಯಾವುದು ಓಟ್ಸ್ ನಮಗೆ ಎಲ್ಲಿ ಸಿಗ್ತದ ಅಂದಾಜ ಮೇಲೆ ಬೈಬಲ್ ಹಿಂಗೆ ಪೇಜ್ ಹಿಡಿದ ಅಂದ್ರೆ ಒಂದು 3-4 ಪೇಜ್ ಆ ಕಡೆ ನಾ ತೆಗ್ದೆ ಅಷ್ಟೇ. 3-4 ಪೇಜ್ ಆ ಕಡೆ. ಇವತ್ತು ಯೌವನಸ್ಥರಿಗೆ ನೀವು ಓದು ಬರೀತಕ್ಕಂಥ ನಾ ಹೇಳ್ಕೊಡ್ತಕ್ಕಂಥ ಸಂದೇಶ ಏನೇನೆಂದರೆ, ನಿಮ್ಮ ಮನೆಯಲ್ಲಿ ಪ್ರತಿದಿನ 5 ಹಿಡ್ಕೊಂಡು 10 ಅಧ್ಯಾಯ ನೀವು ಬೈಬಲ್ ಧ್ಯಾನ ಮಾಡಬೇಕು. ಎಷ್ಟು ಧ್ಯಾನ ಮಾಡಬೇಕು? ಎಷ್ಟು ಸರ್ತಿ? 5ರಿಂದ 10 ಸರ್ತಿ ನೀವೇನು ಮಾಡಬೇಕು? ಈ ಸತ್ಯವೇದವನ್ನು ನೀವು ಪರಿಪಾಲನೆ ಓದಬೇಕು. ಒಂದು 10 ಪೇಪರ್ ನೀವು ಓದ್ಬೇಕು ಡೈಲಿ. ಒಂದು 5 ಪೇಪರ್ ಓದ್ಬೇಕು. ಅವಾಗ ಅಂದಾಜು ನಿಮ್ಗೆ ಸಿಗ್ತದೆ ಪ್ರಿಯರೇ. ಬೇಳೆ ಸಾರಲ್ಲಿ ಉಪ್ಪು ಅಂದಾಜ ಮೇಲೆ ಹಾಕ್ತೇವೆ, ಮಸಾಲ ಅಂದಾಜ ಮೇಲೆ ಹೇಗೆ ನಾವು ಹಾಕ್ತೇವೆ ಆ ಥರ ಒಂದು ಅಂದಾಜವಾಗಿ ನಮ್ಮನ್ನು ಸಿಗ್ತಕ್ಕ ಒಂದು ಗೈಡೆನ್ಸ್ ನಮಗೆ ಅದ್ಭುತವಾಗಿ ಸಿಗ್ತದೆ ಪ್ರಿಯರೇ. ಅದಕ್ಕಾಗಿ ನಾ ಹೇಳ್ತಕ್ಕಂಥ ಸಾರಾಂಶ ಅಂದರೆ ನೀವು ಸತ್ಯವೇದವನ್ನು ಪರಿಪಾಲನೆ ಮಾಡಬೇಕು. ನಿಮ್ಮ ಮನೆಗೆ ಓದೋ ಬರೇ ಮಕ್ಕಳಂದ್ರೆ ಅವು ಸತ್ಯವೇದ ಅಂದ್ರೆ ಬೈಬಲ್ ಓದಿಲ್ಲ ಅಂದ್ರೆ ಅವ್ರು ಆ ದಿನ ಊಟ ನೀವು ಮುಗಿಸಕರಿ. ಊಟದ ಪ್ಲೇಟ್ ನೀವು ಬ್ಲಾಕ್ ಮಾಡ್ಯಾಕ್ರಿ ಸ್ಪಷ್ಟವಾಗಿ. ನಿಮ್ಮ ಕಿಚನ್ಗೆ ಲಾಕ್ ಹಾಕ್ಯಾಕ್ರಿ. ಇವತ್ತಿನ ಮಕ್ಕಳು ಎದಕ್ಕೆ ಅವಕಾಶ ಕೊಡ್ತೀರ ಅಂದರೆ ಬರೀ ಮೊಬೈಲ್, ಫೋನ್ ಹಚ್ಚಿಡ್ಸ್ಕೊಂಡು ನೋಡ್ರ, ಫೋನ್ ನೋಡ್ರ ಬೇರೆ. ಮಧ್ಯರಾತ್ರಿ ಎದ್ದು ಕೂಡ ಫೋನ್ ನೋಡೋರ, ಬಾತ್ರೂಮ್ದಾಗ ಕುಂತು ಫೋನ್ ನೋಡೋರ. ಅದೇ ಬೈಬಲ್ ಥೋಡೆ ಓದ್ರೋ ಅಂದ್ರೆ ಏನು ಮತ್ತೆ ಅರ್ಥ ಆಗ್ಲತ್ತದ. ಬುಕ್ಸು ಎಕ್ಸಾಮ್ ಬಂದಾಗ ಯಾರ ಮುಂದ ಬಾಕಿ ಟೈಮ್ ನೀ ಮಾಡಿಂದೇ ನಿನಗೆ ದೇವ್ರು ಅನುಭವಿಸುವಾಗ ಮಾಡ್ತಾನೆ. ನೀ ಅದಕ್ಕೆ ಅವಕಾಶ ಹೆಚ್ಚಿಗೆ ಕೊಟ್ಟಿದ್ದಿ, ಆ ಅವಕಾಶವನ್ನು ವ್ಯರ್ಥ ಹೋಗಲ್ಲ. ಆ ಅವಕಾಶ ಅನುಸಾರವಾಗಿ ದೇವ್ರು ನಿಮ್ಗೆ ಏನು ಮಾಡ್ತಾನೆ? ನಡೆಸ್ತಾನೆ. ಎಕ್ಸಾಮ್ನಲ್ಲಿ ಧೈರ್ಯವಾಗಿ ನಿಂತು ಹೋಗಿ ನೀವು ಎಕ್ಸಾಮ್ ಬರಿಬೋದು. ಭರೋಸಾ, ವಿಶ್ವಾಸ, ನಂಬಿಕೆ ಇಟ್ಟು ಹೋಗಿ ನೀವು ಎಕ್ಸಾಮ್ ಬರಿಬೋದು. ಯಾಕಂದ್ರೆ ಓದಿನ ವ್ಯರ್ಥ ಆಗಲ್ಲ. ಸತ್ಯವೇದ ಓದಿನ ಕೂಡ ವ್ಯರ್ಥ ಆಗಲ್ಲ. ಇದು ನೀವು ಪರಿಪಾಲನೆ ಬೇಕು ಸ್ಪಷ್ಟವಾಗಿ. ಸಿಕ್ಕದ್ರಿ? ಮೊದಲನೇ ಅರ್ಥ ಸಿಕ್ಕದ? 1ನೇ ಅಧ್ಯಾಯ 5ನೇ ವಚನ ಓದ್ರಿ. ಹಗ್ಗೀತಳ ಮಗನಾದ ಅದೋನಿಯನು ನಾನೇ
ಅರಸನಾಗತಕ್ಕವನು ಎಂಬುದಾಗಿ ಏನಾಗೇನಂತ? ಈ ಆದೋನಿಯೇನು ಯಾರ ಮಗ ಇವ? ಹಗ್ಗೀತಳ ಮಗ, ಅಂದರೆ ದಾವಿದನಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ಮಗ. ದಾವಿದನ ಮಗನಾನ ಇವತ್ತನು. ದಾವಿದನ ಹೆಂಡತಿ ಹೆಸರು ಹಗ್ಗೀತಳು. ಹಗ್ಗೀತಳ ಒಂದು ಮಗನಾಗಿರ್ತಕ್ಕಂಥ ಇವನೇನು ಮಾಡ್ಯಾನ? ನಾನೇ ಅರಸ ಆಗಬೇಕೆಂಬ ಉದ್ದೇಶ ಇಟ್ಕೊಂಡೇನೆ. ಯಾಕಂದರೆ ದಾವಿದ ಮಹಾರಾಜನಿಗೆ ಸ್ಪಷ್ಟವಾಗಿ ಮುಪ್ಪಿನ ವಯಸ್ಸದ, ಶ್ರಮೆ ಅನುಭವಿಸ್ಲತ್ತನ, ಮರಣ ಇವತ್ತು ನಾಳಿಗಂದಪ್ಲೆ ದಾವಿದ ಮಹಾರಾಜನು ಆ ಸ್ಥಳದಲ್ಲಿ ಬಿದ್ದೋಗ್ಯಾನ. ಅಂಥ ಒಂದು ಸ್ಥಿತಿಯಲ್ಲಿ ದಾವಿದ ಮಹಾರಾಜ ಇದ್ದಾಗ ಈಗ ಉಬ್ಬಿಕೊಂಡಾನ. ತಂದೆ ಹೇಳಬೇಕಾಗಿತ್ತು, ಅದೋನಿಯನೇ ನೀನು ಅರಸನಾಗೆಂಬುದಾಗಿ ತಂದೆ ಹೇಳಬೇಕಾಗಿತ್ತು ಅವನಿಗೆ. ಆದರೆ ತಂದೆಗೆ ಕೇಳಲ್ದೆ ಹಾಗೆ ತಾನೇನು ಮಾಡ್ಯಾನ? ನಾನೇ ಅರಸನಾಗಬೇಕೆಂಬುದಾಗಿ ಒಬ್ಬಿಕೊಂಡನ. ಓದಮ್ಮ. ಉಬ್ಬಿಕೊಂಡು ತನಗೋಸ್ಕರ ರಥಾಶ್ವಗಳನ್ನು ಮುಂದೆ ಓಡುವುದಕ್ಕಾಗಿ 50 ಮಂದಿ ಸಿಪಾಯಿಗಳನ್ನು ಇಟ್ಟುಕೊಂಡನು. ಎಷ್ಟು ಮಂದಿ ಸಿಪಾಯಿ ಇಟ್ಕೊಂಡನ? ಅಲ್ಲಿ ಎಲಿಷಾ ಪ್ರವಾದಿ ಬಲ್ಲಿ ಈ ಹೆಣ್ಮಗಳು ಎಣ್ಣೆ ಉಕ್ಕೆದವ್ರ ಮನೆಗೆ ಪಾತ್ರೆಗಳು ತುಂಬಿಟ್ಟಳ. ಆ ಪಾತ್ರೆಗಳು ಮಾರಿ ಸಾಲವನ್ನು ತೀರಿಸ್ಕೊಂಡಳ. ಸಾಲವನ್ನು ತೀರಿಸಿಕೊಂಡು ಮನೆಗಿದ್ದಂಥ ಹಣ ಅದ ಉಬ್ಬಿಕೊಂಡಳ, ಸಾಲ ಮಾಡ್ಕೊಂಡಳ, ಜೀವನೋಪಾಧಿಗಾಗಿ ಬಳಸ್ಕೊಂಡಳ ಅಷ್ಟೇ, ಒಪ್ಪಿಕೊಂಡಿಲ್ಲ. ಇಲ್ಲಿ ಈ ವ್ಯಕ್ತಿ ಏನು ಮಾಡತ್ತಾನಂದ್ರೆ ಒಂದು 50 ಮಂದಿ ಸಿಪಾಯಿಗಳು ಇಟ್ಟುಕೊಂಡು ಮುಂದೆ ಓಡುವುದಕ್ಕಾಗಿ ಒಪ್ಪಿಕೊಂಡನು. ಪ್ರಿಯರೇ, ಎದಕ್ಕೆ ಓಡುವುದಕ್ಕಾಗಿ? ಹಲ್ಲೆಲೂಯಾ. ಹೆಚ್ಚಿಸಿಕೊಂಡನು. ಪ್ರಿಯ ಸ್ಪಷ್ಟವಾಗಿದ್ದನು. ಹೆಚ್ಚಿಸಿಕೊಂಡಿನ ಕಾರಣ ಈ ವ್ಯಕ್ತಿ ಅರಸನಾಗಿಲ್ಲ. ಮತ್ತು ಅರಸನಾಗತಕ್ಕಂಥ ಈ ಸ್ಥಿತಿಯಲ್ಲಿ ಯಾರ್ಯಾರಿದ್ದರೋ ಅವರಿಗೆ ಆ ಔತಣ ಕೂಡ ಕರೆದಿಲ್ಲ. ಮತ್ತಿವ ಹೋಗ್ಯಾನ ಎಂಥ ಸ್ಥಿತಿಲಿ ಹೋಗ್ಯಾನಂದ್ರೆ ಒಂದು ಸೈತನನ ಅಧಿಕಾರ ಉಳ್ಳವಂತ ಒಂದು ಸ್ಥಳದಲ್ಲಿ ಪ್ಲೇಸ್ನಲ್ಲಿ ಹೋಗಿ ಏನು ಮಾಡ್ತಾನ? ಅಲ್ಲಿ ನಿಂತು ಇವ ಅಭಿಷೇಕ ಹೊಂದಲತ್ತಾನ. ಪ್ರೇರೆ, ಇನ್ನೊಬ್ಬರು ಒಂದು ಪ್ರವಾದಿಲಿಂದ ದೇವರು ಯಾರಿಗತ್ತೆ ನೇಮಿಸನೋ ಆ ನೇಮಿಸಲ್ಪಟ್ಟಿರ್ತಕ್ಕಂಥ ಆ ಸ್ಥಳದಲ್ಲಿ ಅವ್ರ ಮನೇಲಿ ಆ ಪ್ರವಾದಿನ ಅವ್ರಲಿಂದ ಹೊಂದಲತ್ತಿಲ್ಲ, ಯಾಜಕರಿಂದ ಆತನ ಹೊಂದಲತ್ತಿಲ್ಲ. ಆದರೆ ಬೇರೆ ಯಾಜಕರಿಂದ ಅಭಿಷೇಕವನ್ನು ಹೊಂದ್ಕೊಂಡು ನಾನೇ ರಾಜನಾಗಿದೆ ಎಂಬುದಾಗಿ ಒಪ್ಪಿಕೊಂಡು ಏನು ಮಾಡ್ತಾನ? ಸ್ಪಷ್ಟವಾಗಿ 50 ಮಂದಿಯನ್ನು ತೆಗೆದುಕೊಂಡು ಬಂದನು. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾ ಅದೇ ನಿಮ್ಗೆ ಹೇಳ್ತಕ್ಕಂಥ ಒಪ್ಪಿಕೊಳ್ತಕ್ಕಂಥದ್ದು ದೇವರ ದೃಷ್ಟಿಯಲ್ಲಿ ಸರಿಯಾದಲ್ಲ. ಅವ ಸಾಲ ಮಾಡಿಕೊಂಡಿರ್ತಕ್ಕಂಥ ದೇವರಲ್ಲಿ ಭಯಭಕ್ತಿ ಉಳ್ಳವನಿದ್ದನ ಅಥವಾ ಒಪ್ಪಿಕೊಂಡ ವ್ಯಕ್ತಿ ಇದ್ದನ? ಏನಿದ್ದನು? ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಒಂದು ವ್ಯಕ್ತಿ ಆಗಿದ್ದನು ಆತನು. ನಾನು ನಿಮ್ಗೆ ಒಂದೇ ಹೇಳ್ತೆ, ನೀವು ಸಾಧ್ಯವಾದಷ್ಟು ಭಯಭಕ್ತಿ ಉಳ್ಳವರಾಗಿರಿ. ನಿಮ್ದು ಎಷ್ಟಾಯ್ತು ಸಾಲದ ಭಯ ಪಡಬೇಡ್ರಿ. ಸಾಲ ಯಾರಿಗಿಲ್ಲ, ಎಲ್ಲರಿಗೂ ಸಾಲದ ಭಯ ಪಡಬೇಡ್ರಿ. ಬಟ್ ಒಪ್ಪಿಕೊಳ್ಳ ಕೂಡ ನಿಮ್ಗೆ ಅವಕಾಶ ಇಲ್ಲ. ಸ್ವಲ್ಪ ಏನಾರ ನಿಮ್ಮ ಜೀವಿತಕ್ಕೆ ಬಂದಂದ್ರೆ ಅದು ಅಕ್ಕಿಸಿಕೊಂಡು ಅದ್ರಾಗ ಎಷ್ಟು ನಾವು ಸೇವನೆ ಮಾಡಬೇಕಾದ ಆ ಸೇವನೆ ಮಾಡುವ ಹಾಗೆ ನೀವು ಕೂಡಿಸಿಟ್ಟುಕೊಂಡು ನೀವು ಸಮೃದ್ಧಿಯಿಂದ ಮುಂದಕ್ಕೆ ಹೋಗೋದಕ್ಕೆ ನೀವು ಪ್ರಯತ್ನ ಪಡ್ರಿ. ಅವಾಗ ಅಭಿವೃದ್ಧಿಯನ್ನು ನೋಡ್ತೀರಿ. ಪ್ರಿಯರೇ, ಸಾಲ ಬರೀ ಕೆಲವೊಬ್ಬರು ಯಾವುದಕ್ಕೆ ಭೀ ಸಾಲ, ಬರ್ತಡೇ ಮಾಡಿ ಸಾಲ, ಹಬ್ಬ ಮಾಡಿ ಸಾಲ, ಹೊದಕಿ ಯಾರಿರ ವೈರ್ ಸಾಲ, ಯಾವ್ದಾರ ಕಾರ್ಯಕ್ರಮ ಮಾಡಿ ಸಾಲ, ಮನೆಗೆ ರಾಷನ್ ಪಾನಿ ತರ್ಲಕ್ಕೆ ಸಾಲ, ಒಂದು ಪ್ರಾಂತಕ್ಕೆ ಅನ್ಸ್ಪೆಕ್ಟೆಡ್ ಏನೋ ಸಮಸ್ಯೆ ಆಗಂದ್ರೆ ಸಾಲ, ಯಾವುದಕ್ಕೂ ಸಣ್ಣ ಸಣ್ಣ ವಿಷಯದಲ್ಲಿ ಸಾಲ. ಮನೆ ಸಂಪಾದನೆ ಮಾಡಿಂದು ಮತ್ತು ನೀವು ಕೂಡಿಸಿಟ್ಟಿಂದ ಎತ್ತೋಯ್ತು, ನೀವು ಗಳಿಸಿಟ್ಟಿಂದ ಎತ್ತೋಯ್ತು. ಕೆಲವಂತಾರೆ ಬ್ರದರ್ ಇವತ್ತು ನೋಡ್ಕೊಂಬರ್ರಿ, ನಾಳೆಗೆ ಯಾರು ನೋಡ್ಯಾರ? ಏನಂತೀರಿ ಸರ್? ನಾಳಿಂದ ಯಾರು ನೋಡ್ಯಾರ? ಇವತ್ತು ನೋಡ್ಯಾರಿ. ಕೆಲವೊಬ್ಬರು ಇವತ್ತು ನಾಳೆಗೆ ಕೂಡಿಸಿಡ್ತಕ್ಕಂಥದ್ದು ಇವತ್ತು ಏನು ಮಾಡ್ತಾರ? ಇವತ್ತೇ ತಂದಿಡ್ತಾರ. ಇವತ್ತು ತಂದಿಟ್ಟಿದ್ದು ಕೂಡ ಸಾಯಂಕಾಲ ತಾಯಿ ಮನೆಗೆ ಅಡುಗೆ ಮಾಡಿರ್ತಾಳ. ಮುಂಜಾನೆ ಅದು ಯಾಕಡೆ ಹೋಯ್ತದ? ಕೆಲವೊಂದು ಮನೆಗೆ ಏನು ನನಗೆ ಅದು ಅರ್ಥ ಆಗಲ್ಲ. ಪ್ರಿಯರೇ, ರಾತ್ರಿ ಆಹಾರ ಊಟ ಮಾಡಲ್ಲ, ನನಗದು ಅರ್ಥ ಆಗಿಲ್ಲ. ನೈಟ್ ಇದ್ದಿನ ಆಹಾರ ಸ್ವಲ್ಪ ಇದ್ದಿಂದು ಸೇವನೆ ಮಾಡಬೇಕಾ ಅಥವಾ ಬಿಡ್ಸಕ್ಬೇಕಾ? ಡಾಕ್ಟರ್ಸ್ ಹೇಳ್ತಾರೆ ರಾತ್ರಿ ಏನೋ ಊಟ ಮಾಡಬಾರ್ದು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ವೈದ್ಯರು ಹೇಳ್ತಾರ? ಅಮ್ಮ ವೈದ್ಯರು, ಏನು ಹೇಳ್ತೀರಿ ನೀವು? ಕೇಳತ್ರಿ ಏನಂತ? ರೋಗ ಇದ್ದು ಅಂದರೆ ಯಾವ್ದಾದ್ರು ಸಮಸ್ಯೆ ಇದ್ದವರು ತೊಂಗುಳು ಆಹಾರ ಸೇವನೆ ಮಾಡಬಾರ್ದು. ಕರೆಕ್ಟೇ ಮಾಡಬಾರ್ದು, ಇಲ್ಲಂತಿಲ್ಲ. ಅದಕ್ಕೆ ಸ್ವಲ್ಪ ಗರಂ ಮಾಡಿಕೊಂಡು ನಾವು ಊಟ ಮಾಡ್ಬೋದು, ಇಲ್ಲಂತಿಲ್ಲ. ಬಟ್ ಮನೆಗೆ ಎಲ್ಲರೂ ರೋಗದಲ್ಲಿದ್ದೇವ? ಇದ್ದೇವ್ರಿ. ಆರೋಗ್ಯ ಇದ್ದವ್ರು ಏನು ಮಾಡಬೇಕು? ಏನು ಮಾಡಬೇಕು? ಊಟ ಮಾಡಬೇಕು. ಇವತ್ತೇ ಮುಂಜಾನೆ ನೋಡ್ಕೊಂಬರಂಬಳಿಕೆ ಮುಂಜಾನೆ ಹೇಳಕ್ಕೆ ತಡ ಆಯ್ತದ. ಮಕ್ಕಳು ಶಾಲೆ ಹೋಗ್ಲಕ್ಕ ಆ ಕಡೆ ಸಮಸ್ಯೆಗಳು ಎದುರ್ಕೋತಾರ. ಎಗ್ ರೈಸ್ ಏನೋ ಮಕ್ಕಳಿಗೆ ಮಾಡಿ ಟಿಫಿನ್ ಮಾಡಿ ಕಟ್ಕೊತಾರ. ಈ ಮನೆಗಿದ್ದಂಥ ಇನ್ನೊಂದು 2-3-4 ಮಂದಿ ಇರ್ತಾರಲ್ಲ, ಅದ್ರ ಒಬ್ಬ ಸಂಪಾದನೆ 4 ಕಮಸ್ತರ್ಲತ್ತೆ 4 ರಾತ್ರಿದು ಏನಂತಾನ? ಒಬ್ಬ ಏನಂತಾನ?
ನಾ ಕಮಸಲತ್ತೆ ನಾ ಕೊಳ್ಳಿ, ಮನ್ಯಾಗ ಸೊಸೆ ಆಗಲಿ ಮಗಳಾಗಲಿ ನಾ ಭೀ ಕಮಸಲತ್ತೆ ನಾ ಕೊಳ್ಳಿ. ಎತ್ತ ಹೊಲತ್ತದು, ಎತ್ತ ಹೊಲತ್ತದ, ಎಷ್ಟು ಎತ್ತ ಹೊಲತ್ತದ? ವೇಸ್ಟ್, ಬಿಡಿಸುವುದು ಕಣದ ಪ್ರಿಯರಿ. ಅಂದ್ರೆ ಏನರ್ಥ? ಹೆಚ್ಚಿಸ್ಕೊಳ್ಳತಾರ, ಹೆಚ್ಚಿಸಿಕೊಂಡು ಅದೇನ್ ಮಾಡ್ತಾರ? ಬಿಡಿಸ್ಲಾಕ ನಡ್ದಾರ. ಹೋಟೆಲ್ದಾಗ ಬರ್ಗರ್ ಏಸಿಂದ ಇರ್ತದ, ಏಸಿ ಇರ್ತದ್ರಿ, ಏಸಿ ಇರ್ತದ. 4 ದಿನ 5 ದಿನ 8 ದಿನ ಒಂದ್ಸರ್ತಿ ಹೊಟ್ಟಿಗೆ ಹಸುವಾಗಿ ಏನು ಮಾಡ್ಬೇಕು ಅರ್ಥ ಆಗಿಲ್ಲ. ಬೇಕ್ರಿದ ಹೋಗಿ ಎಗ್ ಪಪ್ ತಿಂಬರಂತ ಹೋದ್ರೆ ಅದು ಪಾಪ ಎಗ್ ಬಾಯ್ದಾಗ ಇದನ್ನೇ ಆಗ್ಲತ್ತಿಲ್ಲ. ನನಗೆ ಅದು ಬಾಯ್ದಾಗ ಎಷ್ಟೋ ಕಸಲತ್ತಿ, ಅದು ಅಸಲ್ ಅದು ಎಗ್ ಇದನ್ನೇ ಆಗ್ಲತ್ತಿಲ್ಲ, ಬಾರಿಕೆ ಆಗ್ಲತ್ತಿಲ್ಲ. ಅವ್ನಿಗೆ ರೋದಕ್ಕೆ ಹೋಟೆಲ್ದಾಗ ಲಾಸ್ಟ್ ಕೊನೆದಾಗ ಕೇಳ್ದ, ಬೇಕ್ರಿದಾಗ ಹೋಗಿ ಕೇಳ್ದ, ಅಪ್ಪ ಇದು ಯಾಕೋ ಎಗ್ಗು ಏನಾಗ್ಲತ್ತಿಲ್ಲ, ಖಾಲಿ ಲಬ್ಬರ್ ಇದ್ದಪ್ಪಲೇ ಒಳಗೆ, ಅದು ಅರ್ಸಿ ಬಣ್ಣದಿಂದ ಭೀ ಇದಾಗ್ಲತ್ತಿಲ್ಲ, ಈ ಲಬ್ಬರ್ ಇದ್ದ ಮೇಲತ್ತಿಲ್ಲ, ಬಾಕಿದೆಲ್ಲ ಹೊಟ್ಟೆ ಒತ್ಕಡಿಕೆ ಇದೇ ಯಾಕೋ ಇದಾಗ್ಲತ್ತಿಲ್ಲ ಅಂದಾಗ ಅದು ಏನೋ ಕನ್ಫ್ಯೂಸ್ ಆಗಿರ್ಬೇಕಂತ ನಾವ. ಅಂದ್ರೆ ಅವನಿಗೆ ನಮ್ಮ ದೋಸ್ತೆ ಮತ್ತು ಬೇರೆ ಹೇಳ್ದಿಲ್ಲ, ಅವನಿಗೆ ಎಚ್ಚರಿಸ, ನೀ ಹಿಂಗೆ ಮಾಡಿದ್ರೆ ಒಳಗಾಯ್ತಿ, ಮೋಸದಿಂದ ಹಣ ಸಂಪಾದನೆ ಮಾಡಬೇಡ, ಮೋಸ ಮಾಡಿ ಗಳಿಸ್ಬೇಡ, ಇದು ವ್ಯರ್ಥ ಆಯ್ತು. ಏಸಿನ ಕೊಟ್ಟಿದ್ದು ನನಗೆ ಅಥವಾ ಚೈನಾ ಲಬ್ಬರ್ ಅಂಡಿಗೆನ ಕೊಟ್ಟಿದ್ದು ನನಗೆ ತಿಲ್ಲಕ ಅಂತ ಹೇಳಿದಾಗ ಸರ್. ಅಂದ್ರೆ ನಾ ಯಾಕೆ ಹೇಳ್ತಂದ್ರೆ, ಇವತ್ತು ನೀವು ಹೊರಗೆ ಹೋಗೇನು ಊಟ ಮಾಡತ್ತೀರಲ್ಲ, ಗಪ್ ಸುಪ್ ತಿಂಬರು, ಅವು ಪೂರ ಪಾನಿಪುರಿ ಇಲ್ತನ ಕೈ ಒಳಗೆ ಹಾಕಿ ಪೂರ ಈ ಥರ ಅಗಡಾಡಿಸ್ತಾನೆ. ಕೆಲವೊಂದು ಸರ್ತಿ ಪಸಿನ ಬಂದ್ರು ಕೂಡ ಮತ್ತೆ ಹಿಂಗೆ ಅಗಡಾಡಿಸ್ತಾನೆ. ಹೋಟೆಲ್ದಾಗ ಈ ಚೈನೀಸ್ ಮಾಡ್ತಾರಲ್ಲ, ಹಿಂಗೆ ಮಾಡಿರ್ತದ, ಇದೇ ಕೈಲಿ ಹಿಂಗೆ ಮೇಲೆ ಉದುರಿಸ್ತಾನವ, ಈ ಕೈ ತೊಳ್ಕೊಂಬಲ್ಲಿ ಬಿಚಾರ 3 ಜಾಗ ನೋಡಿದಾನ. ಇಲ್ಲ ಹೇಳ್ತಿಲ್ಲ, ನಿಮ್ನ ಸತ್ಯ ಹೇಳ್ತಿದೆ. ಇದು ಅವನಿಗೆ ಚೀನ್ ಬಂದದ, ಇದೇ ಕೈದಾಗ ಚೀನ್ಲತನ, ಚೀನಿ ಈ ಕೈಲಿಂದ ಮಸಾಲ ಹಾಕ್ಲತ್ತನ, ಅದ್ರಾಗ ಪೂರ ಉಪ್ಪು ಎಲೆನ ಹಾಕ್ಬೇಕು, ಪೂರ ಹಿಂಗೆ ಹಾಕ್ಲತ್ತನ, ಮತ್ತ ಕಟ್ಕಿ ಹೊಳೆತನ, ಅದ್ರ ಠಕ್ 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 ಹೊಳೆತನ. ಬಾ ಏನು ರುಚಿ ಆಗ್ಯದ, ಎಂತ ಟೆಸ್ಟಿಂಗ್ ಪೌಡರು. ಹಲ್ಲೆಲೂಯಾ. ಮನ್ಯಾಗ ನಾ ಇದಕ್ಕೆ ಮುಟ್ಟೇವಲ್ಲ, ನೀ ಯಾನ್ ಬಿ ಅನ್ಕೋ, ನಾ ಮುಟ್ಟೇವಲ್ಲ. ಒಂದು ಆಲೋಚನೆ ಮಾಡ್ರಿ, ನೀವು ಹೊರಗೆ ಎಷ್ಟು ಸೇವನೆ ಮಾಡತ್ತೀರಿ, ಅದು ನಿಮ್ಮ ಶರೀರ ಹಾಳದ ಹೊರತು ನಿಮ್ಮ ಶರೀರಕ್ಕೆ ಲಾಭ ಇಲ್ಲ. 100% ನಿಮ್ಮ ಶರೀರಕ್ಕೆ ಲಾಭ ಇಲ್ಲ. ಜ್ಯೂಸ್ ಕಾಲಕ್ಕೆ ತುಳಿಲತ್ತಾರ ಪ್ರಿಯರೇ, ಜ್ಯೂಸು ಕಾಲಕ್ಕೆ ತುಳಿಲತ್ತಾರ, ಕಾಲಕ್ಕೆ ತುಳಿದು ಫಿಲ್ಟರ್ ಮಾಡ್ಕೊಳ್ಳತ್ತಾರ. ಅದು ಭಾಳ ರುಚಿ ಇರ್ತದ. ಯಾಕಂದ್ರೆ ತಲೆ ಹಿಡ್ಕೊಂಡು ಪೂರ ಕಾಲಿತನ ಪಸಿನ ಅದ್ರಾಗ ಬಿಟ್ಟಿರ್ತದ, ಭಾಳ ಅದ್ಭುತ ರುಚಿ ಇರ್ತದ ಅದ್ರಾಗ. ನಾ ಏನು ಹೇಳ್ತಂದ್ರೆ, ಉಬ್ಬಿಕೊಳ್ತಕ್ಕಂಥದ್ದು ಬೇಡ. ನಿಂಗೆ ನಾ ತಿಂಗಳಿಗೆ 10,000 ಸಂಪಾದನೆ ಮಾಡ್ತಿದೆ, 10,000 ರೂಪಾಯಿದಾಗ ನೀನು ಸಮೃದ್ಧಿ ಇರ್ತಿ. 20,000 ಸಂಪಾದನೆ ಮಾಡ್ತೆ ಸಮೃದ್ಧಿ, 50,000 ಸಂಪಾದನೆ ಮಾಡ್ತೆ ಸಮೃದ್ಧಿ ಇದ. ಆಹಾರ ಮೇಲೆ ಕೋಪ ಮಾಡಿಕೊಂಡು ಉಬ್ಬಿಕೊಳ್ಳಕ್ಕೆ ಅವಕಾಶ ಅನಿಸಿದೆ ನಿನಗೆ? ಇಲ್ಲೇ ಇಲ್ಲ. ನಿನ್ನ ಬಲ್ಲ ಆಸ್ತಿ ಇದೆ, ಅದಕ್ಕೆ ಉಬ್ಬಿಕೊಳ್ಳಕ್ಕೆ ಅವಕಾಶ ಅನಿಸಿಲ್ಲ. ಈ ವ್ಯಕ್ತಿ ಒಂದು ರಾಜನ ಮಗನ, ಇವ ಉಬ್ಬಿಕೊಂಡು ಒಂದು ಔತಣ ಮಾಡತ್ತಾನ. ಎಂಥ ಇಸ್ರದ ಔತಣ ಮಾಡತ್ತಾನ ಅಂದ್ರೆ, ನೋಡಿ ಇಲ್ಲಿ 9ನೇ ವಚನ ಓದ್ರಿ. ಮೊದಲನೇ ಅರಸನು 1ನೇ ಅಧ್ಯಾಯ 9ನೇ ವಚನ. ಅದೋನಿಯನು ರೋಗೆಲ್ ಬುಗ್ಗೆಯ ಬಳಿಯಲ್ಲಿರುವ ಜೊಹೆಲೆತ್ ಬಂಡೆಯ ಮೇಲೆ, ಜೊಹೆಲೆತ್ ಬಂಡೆ ಅಂದ್ರೆ ಆ ಜೊಹೆಲೆತ್ ಬಂಡೆಗಳಲ್ಲಂದ್ರೆ ಅಲ್ಲಿ ಸರ್ಪಗಳು ಇರ್ತಾವಂತ ಪ್ರಿಯರೇ. ಅಂದ್ರೆ ಸೈತಾನನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಧಿಕಾರ ಆ ಸ್ಥಳದಲ್ಲ. ಅಲ್ಲಿ ಅವ ಹೋಗ್ಯಾನ ಒಪ್ಪಿಕೊಂಡು ಎಲ್ಲಿ ಹೋಗ್ಯಾನ? ಒಂದು ಅರಸನಾಗ್ಬೇಕೆಂಬ ಉದ್ದೇಶ ಇಟ್ಕೊಂಡು ಹೋಗ್ಯಾನ. ಎಲ್ಲಿ ಹೋಗ್ಯಾನ? ಜೊಹೆಲೆತ್ ಅಂದ್ರೆ ಆ ಸರ್ಪಗಳಿರ್ತಕ್ಕಂಥ ಒಂದು ಸ್ಥಳ, ಭಯಂಕರವಾಗಿರ್ತಕ್ಕಂಥ ಘೋರಕ್ಕೆ ಸಂಬಂಧಪಟ್ಟ ಒಂದು ಸ್ಥಳ, ಒಂದು ಅಧಿಕಾರ. ಅಂತ ಸ್ಥಳದೊಳಗ ತನ್ನ ಅಭಿಷೇಕ ಹೊಂದಲತ್ತಾನ ಪ್ರಿಯರೇ. ಅವನೊಳಗೆ ಯಾವ ಅಭಿಷೇಕ ಬರ್ತದ? ಸೈತನನ ಸ್ಥಳದಲ್ಲಿ ಹೋಗಿ ಅಭಿಷೇಕ ಹೊಂದಲತನ. ಕೊನೆ ಸ್ಥಿತಿ ಬಂದಾಗ ಉಬ್ಬಿಕೊಂಡನ, ಕೊಬ್ಬಿದ ಪಶುಗಳು ಒಯ್ದನ, ಹೋಮ ಮಾಡ್ಯಾನ, ಬಲಿಗಳು ಅರ್ಪಣೆ ಮಾಡ್ಯಾನ. ಆದರೆ ಸ್ವಲ್ಪ ದಿನನೇ ಅರಸತನ ಉಳಿದದ. ಆದರೆ ಅಲ್ಲಿಂದ ಅವನ ಅರಸನ ಕೆತ್ತೋಗದ ಪ್ರಿಯರೇ. ನಾತನ ಪ್ರವಾದಿಯಾಗಿ ದಾವೀದ ಮಹಾರಾಜ ಹೇಳ್ತಾನ, ಅರಸ ತಕ್ಕವನಾಗೋನು ಅವ ಇಲ್ಲ. ಅರಸನಾಗ್ತಕ್ಕಂಥ ವ್ಯಕ್ತಿ ನಿನ್ನ ಮನೆಗೆ ಇನ್ನೊಬ್ಬ ಮಗನಲ್ಲ, ಸಣ್ಣ ಮಗ, ಕಿರೆ ಮಗನಲ್ಲ, ಸೊಲೊಮೋನನು. ಅವ ಅರಸನಾಗಬೇಕಾದ್ರೆ ಇವ ಯಾವನ ಅರಸನಾಗ್ತಕ್ಕಂಥನು ಅಂತ ಹೇಳಿ ಹೋದಾಗ ಅವನಿಗೆ ಗೊತ್ತಾಗಿಲ್ಲ. ಯಾಕಂದ್ರೆ ದಾವೀದ ಮಹಾರಾಜ ಮುಪ್ಪಿನ ವಯಸ್ಸಾಗಿದ್ದನು ಪ್ರಿಯರೇ. ನನ್ನ ಸೋದರ, ನಿಮ್ಮ ತಾಯಿಗೆ ನಿಮ್ಮ ತಂದೆ ಕೇಳಿದ್ರೆ ಯಾವುದು ಕೆಲಸ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ, ನಿಮಗಿಲ್ಲ. ಮೊದಲನೇದು ಆಪ್ಷನ್, ನೀವು ಯಾವುದು ಕೆಲಸ ಮಾಡ್ತೀರಿ, ಬಿಸ್ನೆಸ್ ಮಾಡ್ತೀರಿ, ವ್ಯಾಪಾರ ಮಾಡ್ತೀರಿ, ನಿಮ್ಮ ತಾಯಿಗೆ ನಿಮ್ಮ ತಂದೆ ಕೇಳಿದ್ರೆ ನೀವು ಯಾವುದು ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ. ಈ ಆದೋನೇನು ತಾಯಿ ಕೇಳಿಲ್ಲ, ಈ ಆದೋನೇನು ಸ್ಪಷ್ಟವಾಗಿ ತಂದೆ ಕೇಳಿಲ್ಲ. ಹೋಗಿ ಒಬ್ಬಿಕೊಂಡು ಅರಸನಾಗುವ ಪ್ರಯಾಸ ಪಟ್ಟನ. ಏನಾಗದ? ನಷ್ಟ ನನ್ನ ಪ್ರಿಯತನು, ಅವನಿಗೆ ಪ್ರತಿಫಲ ಸಿಕ್ಕಿಲ್ಲ.
ಇವತ್ತು ನಿಮ್ಮ ತಾಯಿ ತಂದೆ ನಿಮಗೆ ಒಂದೊಂದು ಒಳ್ಳೆ ಮಾತುಗಳು ಹೇಳುವಾಗ ನಿಮ್ಗೆ ಏನಿರ್ತದ ಸಿಟ್ಟು ಬರ್ತದೆ ಪ್ರೇರೆ. ಏನು ಕುಣದ ನಿನಗ, ಏನು ಹೇಳ್ತೀನಿ, ಏನು ಕುಣದ ನಿನಗ, ಕುಣಿಲ್ದೆ ನಿನಗೆ ಹಡ್ದಾರ ತಾಯಿ ಕುಣಿಲ್ದ್ರೆ 9 ತಿಂಗಳು ಹೊಟ್ಟೆಗೆ ಇಟ್ಕೊಂಡು ತಾಯಿ ಸುಮ್ಮನೆ ಓಡಾಡ. ನೀನು ಸಣ್ಣ ವಯಸ್ಸಾಗಿದ್ದಾಗ ನಿಂಗೆ ಜ್ವರ ಬಂದರೆ ನಿಂಗೆ ತಾಯಿ ನಿದ್ದೆ ಬರ್ತಿಲ್ಲ, ನಿಂಗೆ ಜ್ವರ ಬಂದರೆ ನಿಂಗೆ ತಂದೆಗೆ ನಿದ್ದೆ ಬರ್ತಿಲ್ಲ. ನಿಂಗೆ ಶರೀರಕ್ಕೆ ಆರೋಗ್ಯ ಇಲ್ಲದ ಟೈಮಲ್ಲಿ ನಿನ್ನ ತಾಯಿ ತಂದೆ ನಿನ್ನ ಕಡೆ ಕಣ್ಣೀರಿಟ್ಟು ರಾತ್ರಿ ಎಲ್ಲ ನನ್ನ ಮಗ ನನ್ನ ಮಗಳು ಅಂತೇಳಿ ಕಾದುಕೊಂಡು ಉಳಿದಾರ. ಅದೇ ಒಂದು ತಾಯಿ ತಂದೆಗೆ ಏನು ಮಾಡ್ತೀನಿ, ಹಲ್ಲೆಲೂಯಾ, ಏನು ಮಾಡ್ತಾರೆ ತಾಯಿ ತಂದೆಗೆ ಏನು ಮಾಡ್ತಿ, ವಿರುದ್ಧವಾಗಿ ಮಾತಾಡ್ತಿ ಪ್ರೇರಣೆ. ಜ್ಞಾನ ಹೋಗ್ತಿ 20 ವರ್ಷ ಯಾರು ಸಿಕ್ಕದವ್ರು ಹೋದ್ರು. ತಂದೆಯೇನಾಗಲಿ ತಾಯಿಯೇನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು. ದೀಪ ಇರ್ತಂತ್ರಿ, ದೀಪ ಇರ್ತಂತ, ಹಲ್ಲೆಲೂಯಾ, ಇರ್ತಂತ. ಆ ವಿಧಿವೆ ಇರ್ತಕ್ಕಂಥ ಹೆಣ್ಮಗಳು, ಆ ವಿಧಿವೆ 2 ಮಕ್ಕಳು ಮಾತು ಕೇಳತ್ವ ಇಲ್ಲ. ಹೋಗಿ ಮಮ್ಮಿ ನೀಗೇನು ಹೇಳತ್ ನನಗ, ಏನು ಕುಣದ ನಿನಗ, ಕೆಲವು ಏನು ಕುಣದ ನಿನಗೆ, ಏನು ಕುಣದ. ಈಗ ಏನಾರ ತಗೊಂಡು ಈಗ ಹಾಕ್ತಾರೆ ತೆಲಗಂದಪ್ಲೆ ಪೂರ ಹ್ಯಾಂಗ ಹೋಗ್ತಾರೆ ಅಂದ್ರೆ ಈಗ ಜಸ್ಟ್ ಈಗ ಸೀನ್ ನೋಡ್ಬೇಕಲ್ಲಿ. ಕೆಲವು ತಂದೆ ಮೇಲೆ ನೋಡಿ ನಿನಗ ಅಂತೇಳಿ ಏನು ಮಾಡ್ತಾರ, ಈ ದೌಡಿ ಕಚ್ಚಿ ಹೋಗಿ ಕುತ್ಕಿಡಿಲಕ್ಕ ಅಥವಾ ನೂಕೊಳ್ಳಕ್ಕೆ ಹೋಗ್ತಾರ ಬೇರೆ. ಹಲ್ಲೆಲೂಯಾ. ಯಾರಿಗೆ ವಿರುದ್ಧ ಯಾರಿಗೆ ವಿರುದ್ಧ ಮಾಡತ್ತಿದಿ, ಯಾರಿಗೆ? ನಿನ್ನ ತಾಯಿ ತಂದೆಗೆ ಯಾವುದು ಕೇಳದೇನೆ ಏನು ಮಾಡ್ಲಕ್ಕೆ ಅವಕಾಶ ಅನ್ಸಿ 100%. ಯಾಕಂದ್ರೆ ಬೈಬಲ್ ಪ್ರೂಫ್ ಅದ, ಸತ್ಯವೇದ ಪ್ರೂಫ್ ಅದ. ಆ ವಿಧಿವೆ ಮಕ್ಕಳು ತಾಯಿ ಏನು ಹೇಳಂದ್ರೆ, ಎಲಿಷ ಏನು ಹೇಳ, ಆ ತಾಯಿ ಕೇಳ, ಆ ತಾಯಿ ಏನು ಹೇಳ್ತಾಳ, ಮಕ್ಕಳಲ್ಲಿ ಕೇಳಿ ಮಾಡ್ತಾರ, ಪಾತ್ರೆಗಳು ತಂದು ತುಂಬಿಡ್ಲತ್ತಾರ ಪ್ರೇರಣೆ. ಸ್ಪಷ್ಟವಾಗಿ ಮಾನಸಿಕವಾಗಿ ಹೋಗ್ಲತ್ತಿಲ್ಲ ಅವರು. ಇವತ್ತು ನೀವೇನು ಮಾಡ್ತೀರಿ, ತಾಯಿಗೆ ತಂದೆಗೆ ವಿರುದ್ಧವಾಗಿ ಮಾತಾಡಿ ಮಾನಸ ತತ್ವಕ್ಕೆ ಒಳಗಲತ್ತೀರಿ ಪ್ರೇರಿ. ನೀವೇ ಒಳಗಲತ್ತೀರಿ, ನಿಮ್ಮ ತಾಯಿ ತಂದೆ ಒಳಗೆ ಮಾಡತ್ತಿಲ್ಲ. ಮಾತಾಡ್ತೀರಿ, ನಮ್ಮಪ್ಪ ಹಂಗೆ ಮಾಡ್ಯಾನ, ನಂಗೆ ನಮ್ಮವ್ವ ಹಿಂಗೆ ಮಾಡ್ಯಾಳ. ನಿಮ್ಮಪ್ಪ ನಿಮ್ಮವ್ವ ನಿಂಗೆ ಏನು ಮಾಡಿಲ್ಲ, ನಿಮ್ಮಪ್ಪ ನಿಮ್ಮವ್ವ ನಿನಗೆ ಒಳ್ಳೇದೇ ಮಾಡ್ಯಾರ. ನಿಮ್ಮ ತಾಯಿ ತಂದೆ ಒಳ್ಳೇದು ಮಾಡ್ಯಾರಂತೆ. 18 ವರ್ಷ 20 ವರ್ಷ 30 ವರ್ಷ 35 ವರ್ಷ ನೀವು ಬೆಳೆದಿರಿ. ನಿನಗೇನು ಮಾಡ್ರಿ ಅಂತ ಹೇಳ ಕ್ವಶನ್ ಬೇಡ. ನೀನು ಮೈ ಮೇಳ್ತಕ್ಕಂಥ ಬಟ್ಟೆ ನಿಮ್ಮ ತಾಯಿ ತಂದೆ ತಂದೇವ, ನೀವು 1 ಟೈಮ್ ಊಟ ಮಾಡಿದಲ್ಲ, ಅದು ನಿಮ್ಮ ತಾಯಿ ತಂದೆಗೆ ಉಣಿಸಿದ ಊಟ ಅದ. ನೀ ಮತ್ತು ವಿದ್ಯಾಭ್ಯಾಸ ಮಾಡಿದಲ್ಲ, ನಿನ್ನ ತಾಯಿ ತಂದೆ ಗಳಿಸಿ ಈ ರಕ್ತವನ್ನು ಹಿಂಗೆ ಸುರಿಸಿ ನಿನಗೆ ಎಜುಕೇಶನ್ ವಿದ್ಯಾಭ್ಯಾಸ ಕೊಟ್ರಲ್ಲ, ಅದು ನಿಮ್ಮ ತಾಯಿ ತಂದೆ ಕೊಟ್ಟಿರ್ತಕ್ಕಂಥದ. ನೀ ಏನು ಮಾಡಿದವ ಶಬ್ದ ನಿನಗೆ ಒಳಬೇಕಾಗಿಲ್ಲ. ಏನು ಮಾಡಿ ಶಬ್ದ ನಿನಗೆ ಬೇಕಾಗಿಲ್ಲ. ನಿನ್ನ ತಾಯಿ ತಂದೆ ಸಂಪಾದನೆ ಮಾಡಿ ಇಟ್ಟರಂತೆ. ಇವತ್ತು ನೀ ಉನ್ನತ ಎಜುಕೇಶನ್ ಕೊಟ್ಟರಂತೆ, ಅದ್ಭುತವಾಗಿ ಇಂಗ್ಲೀಷಾಗಿ ಮಾತಾಡ್ತಿದ್ದಿ, ಒಳ್ಳೆ ಉದ್ಯೋಗದಲ್ಲಿದ್ದಿ, ಒಳ್ಳೆ ಟ್ಯಾಲೆಂಟ್ ಆಗಿ ಗಾಡಿ ಮೇಲೆ ಬೈಕ್ ಮೇಲೆ ಕಾರ್ನಾಗ ಓಡಾಡತ್ತಿ. ಗೊತ್ತೀನಿ ನಿನ್ನ ತಾಯಿ ತಂದೆ ನಿನಗೆ ಕೊಟ್ರಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಸೋದರ ಒಬ್ಬಿಕೊಂಡು ಜೀವನ ಮಾಡ್ಲಿಕ್ಕೆ ಅವಕಾಶ ಚಾನ್ಸ್ ನಿಮಗಿಲ್ಲ. ನಿಮ್ಮ ತಾಯಿಗೆ ನಿಮ್ಮ ತಂದೆಗೆ ನೀವು ಯಾವುದೋ ಕೆಲಸ ಮಾಡ್ಬೇಕಲ್ಲತ್ತೀರಿ, ಆ ಕೆಲಸ ವಿಷಯ ನಿಮ್ಮ ತಾಯಿ ತಂದೆಗೆ ಎಚ್ಚರಿಸ್ರು ಪ್ರೇಯರೇ. ಕೇಳ್ರಿ ನಿಮ್ಮ ತಾಯಿ ತಂದೆಗೆ. ಹಲ್ಲೆಲೂಯಾ. ನಾ ಮೆಕ್ಯಾನಿಕ್ ವರ್ಕ್ಶಾಪ್ ಹಾಕುವಾಗ ನಮ್ಮ ತಂದೆ ಬಳಿ ತಾಯಿ ಬಳಿ ಕುಂತು ನಾ ವರ್ಕ್ಶಾಪ್ ಹಾಕಬೇಕಲ್ಲತ್ತಿದ್ದ. ಮತ್ತು ನೀವು ಏನಂತೀರಿ, ಏನು ಮಾಡ್ಬೇಕಂಬ ಉದ್ದೇಶ, ನೀವು ಹ್ಯಾಂಗೆ ಮಾಡಂತೀರಿ ಅಂತ ಕೇಳ್ದ ನಮ್ಮ ತಾಯಿ ತಂದೆ. ಕೇಳಿದ್ದಾನೆ, ಇನ್ನೂ ನೌಕರಿ ಮಾಡಲಿ ಅಥವಾ ವರ್ಕ್ಶಾಪ್ ಹಾಕ್ಲಿ, ನಾ ಗ್ಯಾರೇಜ್ ಹಾಕ್ಲಿ ಅಂತ ಕೇಳಿದಾಗ, ನಿಂಗೆ ಕೆಲಸ ಬರ್ತಂತ ನಿಂಗೆ ಭರೋಸೆ ಮಗ, ನೀ ಕಾರ್ಖಾನೆ ಹಾಕಂದ್ರು ಕಾರ್ಖಾನೆ ಹಾಕ್ದ, ಸಕ್ಸಸ್ಫುಲ್ ಅದ. ಸೇವೆಗೆ ಬರುವಾಗ ದೇವ್ರ ಒಂದು ಕರಿವಿಕೆ, ಸೇವೆಗೆ ಬರುವಾಗ ಮತ್ತೆ ನಾ ಕೇಳ್ದೆ, ಏನು ಕೇಳ್ದಂದ್ರೆ, ಮತ್ತು ದೇವರೊಂದು ಕರಿವಿಕೆ ಅದ ನಂಗೆ, ಮತ್ತು ನಾನು ಸೇವೆ ಮಾಡಬೇಕೆಂಬ ನನ್ನ ಉದ್ದೇಶ ಅದ. ಮತ್ತು ನೀವು ದೇವ್ರಿಗೆ ನನಗೆ ಸಮರ್ಪಣೆ ಮಾಡ್ತೀರಿ ಅಥವಾ ಏನು ಮಾಡ್ತೀರಿ, ಹ್ಯಾಂಗೆ ಮಾಡ್ಬೇಕಂತ ಕೇಳ್ದೆ. ನಾ ಕೇಳಿದಾಗ, ನಿಂಗೆ ದೇವ್ರ ಕರೆಯತಾನೆ ಸೇವೆ ಅಂದ್ರೆ ಸೇವೆ ಮಾಡು ಮಗ, ಅದಕ್ಕಿಂತ ಉತ್ತಮ ಯಾವ್ದು, ನೀನು ಸೇವೆ ಮಾಡು. ತಾಯಿ ತಂದೆ ಕೇಳ್ದ, ಸೇವೆ ಮಾಡ್ದ. ಇವಾಗ ಸೇವೆ ಮಾಡತ್ತಿದ್ದ. ಸಿಂಗಾಪುರ್ಗೆ ಹೋಗ್ತಕ್ಕಂಥದ್ದು ನನಗೆ ವಿಸಾ ಇತ್ತು. ಸಕ್ಸಸ್ಫುಲ್ ಆಗಿ ನಾವು ಒಂದು ಮೆಕ್ಯಾನಿಕ್ ಇದ್ದಿದ್ದ. ಸಿಂಗಾಪುರ್ ಹೋಗ್ಲಕ್ಕೆ ನನಗೆ ವಿಸಾ ಇತ್ತು. ನನಗೆ ಒಂದು ವೇಳೆ 2 ಹುಟ್ಟಿ ಅಂದರೆ 3 ಹುಟ್ಟಿನ ಕೆಲಸ ಮಾಡಿದ್ರೆ 6 ಅವರ್ ಇರ್ತದೆ. ಅದ್ರಾಗ 2 ಅವರ್ ಕೆಲಸ ಕೊಡ್ತಾರೆ. ಮತ್ತು ಈ 12 ಗಂಟೆ ಒಂದು ವೇಳೆ ನಾನು ಕೆಲಸ ಮಾಡಿದ್ರೆ, ಈ 12 ಗಂಟೆ ಕೆಲಸದಲ್ಲಿ ನನಗೆ 1,20,000 ರೂಪಾಯಿ ಸ್ಯಾಲ್ರಿ. ಎಷ್ಟು ಇದು ಯಾವಾಗ ಗೊತ್ತದನ, 2007-8ದಾಗಿ ಮಾತಾಡ್ತೇನೆ. ಪಾಸ್ಪೋರ್ಟ್ ಬಂದದ, ಈ ಕಡೆ ಪಾಸ್ಪೋರ್ಟ್ ಹ್ಯಾಂಡ್ ಮಾಡಿ ವಿಸಾ ತಗೋಬೇಕನ್ನ ಸ್ಪಷ್ಟವಾಗಿ. ವಿಸಾ ತಗೋಬೇಕಂತ ಹೋದಾಗ ಅಲ್ಲಿ ತನಕ ನಮ್ಮ ತಾಯಿ ತಂದೆ ಸಪೋರ್ಟ್ ಮಾಡ್ಯಾರ, ಹೋಗಿ ಮಗ ಅಂತೇಳಿ ಸಪೋರ್ಟ್ ಮಾಡ್ಯಾರ. ಆ ಸಪೋರ್ಟ್ ಮಾಡಿದಾಗ ಲಾಸ್ಟ್ ನಾ ಬಿ ಹೋಗ್ಬೇಕಂತ ಉದ್ದೇಶ ಇಟ್ಕೊಂಡೆ ಮುಂದಕ್ಕಾದಾಗ ಊರಾಗಿದ್ದಿದ್ದೆ ನಾವು. ಊರಾಗಿತ್ತು ನಮ್ಮ ಮನೆ. ಹೊರಗೆ ರೋಡಿಗೆ ಬರಸ್ತಾನ ನಮ್ಮ ಅಪ್ಪ ನಾನು ಸರಿ ಅದ್ಭುತವಾಗಿ ಬಂದಾನ. ಏನೇನು ನನಗೆ ಕುಯ್ ಅಂದಿಲ್ಲ, ಕಣ್ಣಾಗಿಂದು ಹನಿ ನೀರು ಬಂದಿಲ್ಲ. ಅದ್ಭುತವಾಗಿ ಬಂದನ.
ಜಸ್ಟ್ ಒಂದು 5 ನಿಮಿಷದ ಒಳಗೆ ಬಸ್ ಬರ್ತದೆ. ನಾನು ಹೇಳ್ತೀನಿ ನಮ್ಮ ಅಪ್ಪಗಂದ್ರೆ ಇನ್ನು ಈ ವಿಸಾ ಪಾಸ್ಪೋರ್ಟ್ ಇದನ್ನ ಮಡ್ರಾಸ್ಗೆ ಇದನ್ನ ಕೊಟ್ಟು ಒಂದು ವಾರದಾಗ ನಾ ಮತ್ತೆ ಇಲ್ಲಿಂದ ಹೋಯ್ತೆ ಬಾಬಾ. ಮತ್ತು ಮನೆ ಕಡೆ ಎಲ್ಲ ಜಾಗ್ರತೆ ಇರಬೇಕು. ಏನು ಭೀ ಸಮಸ್ಯೆ ಇದ್ರೆ ಭೀ ನಾನು ನಿಮ್ಗೆ ಪೋಸ್ಟ್ಲಿಂದ ರೊಕ್ಕ ಹಾಕ್ತಾ, ಅದು ಭೀ ಏನು ಟೆನ್ಷನ್ ಮಾಡ್ಕೋಬೇಡ. ಏನಿದ್ರೆ ಭೀ ನಾ ಕಳಿಸ್ತೇ, ತಿಂಗಳು ರೊಕ್ಕ ಕಳಿಸ್ತೇ, ಮನೆ ಅದ್ಭುತವಾಗಿ ನೀವು ಮಾಡ್ಕೊ, ಕುಡಿಬೇಡ ಅಂತೇಳಿ ಕೆಲವೊಂದು 4 ಮಾತುಗಳು ಭೀ ನಮ್ಮ ತಂದೆಗೆ ನಾ ಹೇಳ್ಕೊಂಡು ಹೇಳತ್ತಿದೆ. ಬಸ್ ಸಿದ್ದಾಪುರ ಅಂದ್ರೆ ಚಂದಾಪುರದಾಗ ಬಸ್ ಹರನ್ ಹೊಡೆದ ಆಲ್ರೆಡಿ. ಅಂದ್ರೆ ನಾ ಹೊಂಟಿದ್ದೆ ನೋಡ್ರಿ ಅಂತೇಳಿ ಬಸ್ ಹೇಳತ್ತವ. ಇಲ್ಲಿ ನಮ್ಮ ಬಾಬಾ ಆಟೋಮೆಟಿಕ್ಲಿ ಹೇಳಕ್ಕೆ ಶುರು ಮಾಡಿದ್ನು. ಅಂದ್ರೆ ತಂದೆ ಪ್ರೀತಿ ಮಕ್ಕಳ ಮೇಲೆ ಅದಂತೆ ಹತ್ತಿರ್ಬೇಕಲ್ಲ. ಅಲ್ಲೆಲ್ಲೂಯ್ಯ ಮಕ್ಕಳೇ, ನಿಮ್ಮ ತಂದೆ ಪ್ರೀತಿ ನಿಮ್ಮ ಅದಂತೇಳಿ ನಿಮ್ಮ ವಿಷಯ ಚಿಂತೆ ಮಾಡಿರ್ಬೇಕಲ್ಲ. ಅಳ್ಳತನ ದಿವಸ ಭಯಂಕರ ತನ ಗೊತ್ತದ. ನಾ ಭಯಂಕರ ನಾ ಅವ್ನ ಜೀವಿತ ಕಾಲದಲ್ಲಿ ನಾ ಕಣ್ಣೀರು ನೋಡಿಲ್ಲ. ಅದೇ ಫಸ್ಟ್ ಟೈಮ್ ಕಣ್ಣೀರು ಅವ್ನು. ಮತ್ತು ಲಾಸ್ಟ್ ಸತ್ಯ ಹೋದ್ರ ಕಡೆಗೆ ಅವ್ನು ಕಣ್ಣಾಗಿಂದಿರು ನೋಡಿಲ್ಲ ಪ್ರೇರಣ. ಅಳ್ಳತನ ಭಯಂಕರವಾಗತ್ತು. ಮಗ ನೀ ಮನೆಗೆ ಮಾಡವ್ ನೀವು ಹೋದೆ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೇಕು? ನಾವು ಯಾರು ಬಾಕಲಿಗೆ ಬಿಡ್ಬೇಕು? ನಮ್ಗೆ ಯಾರನ್ನ ಹಾಕೋರ, ನಮ್ಗೆ ಯಾರು ನೋಡ್ರ? ನಾ ಹೇಳ್ತದೆ ಇಲ್ಲ ಬಾಬಾ, ನಾ ಕಳಿಸ್ತೇ, ತಿಂಗಳು ನಾ ಕಳಿಸ್ತೇ ಅಮೌಂಟು, ಪೋಸ್ಟ್ ಥರ ನಂಗೆ ಅಮೌಂಟ್ ಕಳಿಸ್ತೇ ಮನೆಗೆ, ನೀವೇನು ಟೆನ್ಷನ್ ಮಾಡ್ಕೊಡ. ಎಲ್ಲ ಮಾತು ಹೇಳತನ, ನೀ ರೊಕ್ಕ ಕೊಟ್ಟರೆ ಮಗ ನಿನ್ನ ಪ್ರೀತಿ ನಮಗೆ ಸಿಗಲ್ಲ. ನಮ್ಮ ಕಷ್ಟದಾಗ ಬಂದು ನೋಡೋಂಥ ವ್ಯಕ್ತಿಗಳು ನಮ್ಗೆ ಯಾರಿಲ್ಲ ಮಗ, ನಿನಗೆ ಬಿಟ್ಟು ನಮ್ಗೆ ಯಾರಿಲ್ಲ, ನೀವು ಹೋಗ್ಬಾರ್ದು, ದಯಮಾಡಿ ಹೋಗ್ಬೇಡ ಅಂತೇಳಿ ನನ್ನ ಕೊಳ್ಳಿಗೆ ಹಾಕೊಂಡು ಹತ್ತನ ಅದರ ಬಸ್ಸೇ ಹೋದ್ಕೊಳಕ್ಕೆ ನಂಗೆ ಬಿಟ್ಟಿಲ್ಲ. ಅಂದರೆ ಯಾಕೆ ಮಾತಾಡ್ತಂದರೆ, ತಂದೆ ತಾಯಿ ಮಾಡಿಷ್ಟು ಪ್ರೀತಿ ನಿಮ್ಗೆ ಲೋಕದಾಗ ಇನ್ಯಾರು ಮಾಡಲ್ಲ. ಚೆಂದ ನೆನಪಿಕ್ರಿ. ಮತ್ತು ಯಾವುದು ಮಾಡ್ರಿ, ನಿಮ್ಮ ತಾಯಿಗೆ ನಿಮ್ಮ ತಂದೆಗೆ ಕೇಳಿಸ್ತಾನೆ, ಯಾವುದು ಕೆಲಸದಲ್ಲಿ ನೀವು ಕೈ ಹಾಕ್ಬಾಡ್ರಿ. ನಿಮ್ಮ ಸ್ನೇಹಿತರು ನಿಮಗೆ ಮೋಸ ಮಾಡ್ತಾರ, ನಿನ್ನವರು ತನ್ನವರು ಅಂತ ಇರ್ತಕ್ಕಂಥ ವ್ಯಕ್ತಿಗಳು ಮೋಸ ಮಾಡ್ತಾರ. ಆದರೆ ನಿಮ್ಮ ತಾಯಿ ತಂದೆ ಎಂದೂ ಮೋಸ ಮಾಡಲ್ಲ. ನಿಮ್ಮ ತಾಯಿ ತಂದೆ ಕುತ್ತಿಗೆ ಇಟ್ಟು ಬಂಗಾರ ಬೆಳ್ಳಿ ನೀವು ಒಳಗಿರ್ತಕ್ಕಂಥದ್ದು ಇಟ್ಟು ಏನು ಮಾಡ್ತಾರ? ನಿಮ್ಮ ಸಾಲವನ್ನು ತಂದು ಮಗ ನೀವು ಬಿಸ್ನೆಸ್ ಮಾಡು, ಮಗಳೇ ನೀವು ಮಾಡಮೇದಾಗ ಉನ್ನತ ಸ್ನಾನ ಮಾಡಿ ನಿಮ್ಗೆ ತರೋದಕ್ಕೆ ಪ್ರಯಾಸ ಪಡ್ತಿರೋದು ನಿಮ್ಗೆ ನಿಮ್ಮ ತಾಯಿ ತಂದೆ ಹಾಳು ಮಾಡಲ್ಲ. ಚೆಂದ ನೆನಪಿಕ್ರಿ. ಜೀವನ ಕಾಲವೆಲ್ಲ ನೀವೆಷ್ಟು ಏನಿದ್ರು ಕೂಡ ನೀವು ದೇವರ ಮಕ್ಕಳಾಗಿ ಜೀವನ ಮಾಡಬೇಕು ಹೊರತು ದುಷ್ಟರಾಗಿ ನೀವು ಜೀವನ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಉಬ್ಬಿಕೊಂಡು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಈ ವ್ಯಕ್ತಿಗೆ ಉಬ್ಬು ಹೋಗಿಲ್ಲ ಪ್ರೇರೆ. ಹಲ್ಲೆಲೂಯ. ಈ ವ್ಯಕ್ತಿ ಉಬ್ಬು ಹೋಗಿಲ್ಲ ಪ್ರೇರೆ. ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ ಓದಿರೋ ಸತಿ. ಸಿಕ್ಕದ್ರಿ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದಿರಿ. ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಈಗ ಅನುಭವಕ್ಕೆ ಬಂದದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು. ಈ ವ್ಯಕ್ತಿ ಯಾರು? ಯೋಸೇಫನ ಪ್ರಿಯರೇ. ಅಣ್ಣ ತಮ್ಮರು ಕಕ್ಷೆ ಭೇದಕ್ಕೆ ಒಳಗಾಗಿ ಅಣ್ಣ ತಮ್ಮರು ಒಂದೇನು ಮಾಡ್ಯಾರ? ಬಾವಿ ಒಳಗ, ನೀರಿಲ್ಲದಂಥ ಒಂದು ಬಾವಿ ಒಳಗ ತಮ್ಮನಿಗೆ ಬಿಡಿಸಕರ್ ಪ್ರೇರಿ ಯೋಸೇಫನಿಗೆ. ಎಲ್ಲಕ್ಕಿಂತ ಅತಿ ಹೆಚ್ಚಿಗೆ ಯಾಕೋಬನು ಪ್ರೀತಿ ಮಾಡಂದ್ರೆ ಯೋಸೇಫನಿಗೆ ಪ್ರೀತಿ ಮಾಡ್ಯಾನ ಪ್ರೇಯರೇ. ನಿಲುವಂಗಿ ಹುಟ್ಟಿಸನ ಅವನಿಗೆ, ನಿಲುವಂಗಿ ಪ್ರೀತಿ ಮಾಡಿ ಕೊನೆ ಇಸ್ತು ನನ್ನ ಮಗ ಹುಟ್ಟನ ಅಂತೇಳಿ ನಿಲುವಂಗಿ ಹುಡ್ಸ್ಯಾರ ಅವನಿಗೆ. ಅಂದರೆ ರಾಜರ ಹೊದಿಕೆ ಅವನಿಗೆ ಹುಡ್ಸನ. ಅವ ಯೋಸೇಫನು ನಂಬಿಗಸ್ತನು, ಭಯಭಕ್ತಿ ಉಳ್ಳವನು, ಲೋಕಕ್ಕೆ ಸಂಬಂಧಪಟ್ಟದ ಅಧಿಕಾರ ಇದ್ದಿಲ್ಲ. ಅಣ್ಣ ತಮ್ಮರು ಕುರಿ ಮೈಸಲಕ್ಕೆ ಹೋಗಿ ಬೇರೆ ಬೇರೆ ಸಂಪರ್ಕ ಮಾಡತ್ತಾರ. ಕೆಲ ಅಣ್ಣ ತಮ್ಮರು ವ್ಯಭಿಚಾರ ಮಾಡಕ್ ನಡೆದಾರ. ಕೆಲವರು ಒಂಥರ ಒಂದೊಂದು ವಿಷಯ ಕಾರ್ಯ ಮಾಡತ್ತಾರ ಅಣ್ಣ ತಮ್ಮರು. ಆ ರಿಪೋರ್ಟ್ ತಂದು ಮಗನೇನು ಮಾಡತ್ತಾರಂದ್ರೆ ತಂದೆಗೆ ಒಪ್ಪಿಸ್ಲತನ, ಯೋಸೇಫನ ಒಪ್ಪಿಸ್ಲತನ. ಆ ಅಣ್ಣ ಈ ಕೆಲಸ ಮಾಡಣಿ, ತಮ್ಮಿ ಕೆಲಸ ಮಾಡಣಿ, ಇವ್ರು ಹಿಂಗೆ ಮಾಡ್ತಾರೆ ಅಂತೇಳಿ ಮನೆಗೆ ತಂದು ಒಪ್ಪಿಸ್ಲತನ. ಮತ್ತು ಕನಸಿನ ಅರ್ಥಗಳು, ಯೋಸೇಫನಿಗೆ ಕನಸಿನ ಸಣ್ಣ ವಯಸ್ಸಿನಲ್ಲಿ ಕನಸಿನ ಅರ್ಥಗಳು. ಯಾಕಂದರೆ ಭಯಭಕ್ತಿ ಉಳ್ಳವರ ಮೇಲೆ ದೇವರ ಪ್ರೀತಿ ಇರ್ತದ. ಭಯಭಕ್ತಿ ಉಳ್ಳವರ ಮೇಲೆ ದೇವರ ಪ್ರೀತಿ ಇದ್ದಾಗ ಆ ದೇವರು ಒಂದು ಕನಸಿನ ಮುಖಾಂತರವಾಗಲಿ ಅಥವಾ ಮುಖಾಂತರವಾಗಲಿ ಅವ್ರು ಏನು ಮಾಡ್ತಾನೆ? ದರ್ಶನಗಳು ನೋಡುವಂಥ ಒಂದು ಅಧಿಕಾರ, ದರ್ಶನ ತುಂಬಿರ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ದೇವರು ಮಾರ್ಪಡಿಸ್ತಾನೆ. ಭಯಭಕ್ತಿ ಉಳ್ಳವರಿಗೆ, ಲೋಕರೀತಿ ಇದ್ದವರಿಗಲ್ಲ. ಈ ವಿಷಯವಾಗೆಲ್ಲ ಕನಸು ಹೊಲದಾಗ ಸಿವುಡುಗಳು ಏನಂತಾರ, ಜ್ವಾಳ ಕೊಯ್ದಾರ ಅಥವಾ ತೆನಿ ಕೊಯ್ದಾರ ಅನ್ಕೋರಿ. ಆ ಸಿವುಡುಗಳೆಲ್ಲ ಹೋಗಿ ಯೋಸೇಫನಿಗೆ ಅಡ್ಡ ಬಿದ್ದವಂತ. ಆ ಕನಸು ಕೂಡ ಅಡ್ಡ ಬಿದ್ದವು. ಆ ಸೂಡು ಮಾತ್ರ ಹಿಂಗೆ ಬಿದ್ದಾವ ಅಂತೇಳಿ ಮಾಡಿದ್ರ ಅಂದ್ರೆ, ನಾನು ನಿಮಗೆ ಅಡ್ಡ ಬಿಡ್ಬೇಕಾ ಅಣ್ಣ ತಮ್ಮರೊಳಗೆ, ನಾನು ನಿಮಗೆ ಹಿಂಗೆ ಬಿಡ್ಬೇಕಾ, ನೀ ಸಣ್ಣ ಬಿದ್ದು ಏನು ಹುಸುಸ್ ಮಾತಾಡಿದೆ ಹಂಗಲ್ಲ ಅಂತೇಳಿ ಲಾಸ್ಟಿಗೆ ಅವನಿಗೆ ಮಾರೇ ಹಾಕಿದ್ರು ಹೊರತು ಅವನಿಗೆ ಮನೆಗೆ ಇಟ್ಕೊಂಡಿಲ್ಲ ಪ್ರೇರಿ ಅವರು. ಮತ್ತು ಲಾಸ್ಟಿಗೆ ಇವ್ರು ಎಲ್ಲಿ ಹೋಗ್ಯಾರ? ಯೋಸೇಫನಿಗೆ ಹೋಗಿ ಅಡ್ಡ ಬಿದ್ದಾರೆ ಇವರು.
ಯೋಸೇಫನಿಗೆ ಐಗುಪ್ತ ಪಟ್ಟಣದ ಒಂದು ಮಂತ್ರಿ ಆಗುವಂತೆ, ದೇಶವನ್ನು ಪರಿಪಾಲನೆ ಮಾಡುವಂತೆ ಇಸ್ತುತಿಗೆ ತಂದಾನೆ. ಯಾಕೆ ಇಸ್ತುತಿ ತಂದಾನಂದ್ರೆ ಇವನು ನಂಬಿಗಸ್ತನಿದ್ದನು, ನೀತಿವಂತನಿದ್ದನು, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಇದನ್ನು ಪ್ರೇರೆ. ಐಗುಪ್ತ ಪಟ್ಟಣದ ಫರೋನ್ ರಾಜನ ಹೆಂಡತಿ ಬಾ ನನ್ನ ಸರಿ ಸಂಗಮಕ್ಕೆ ಅಂತೇಳಿ, ಯಾಕಂದ್ರೆ ಸುಂದರವಾಗಿದ್ದನು, ಆತನು ಫಿಟ್ ಇದ್ದನು, ಮಜಬೂತ್ ಇದ್ದನು, ಒಳ್ಳೆ ಒಂದು ವ್ಯಕ್ತಿ ಇದ್ದನು. ಸಂಗಮ ಮಾಡಕ್ಕೆ ಬಾ ನನ್ನ ಸರಿ, ವ್ಯಭಿಚಾರ ಮಾಡಕ್ಕೆ ಬಾ ಅಂತ ಹೇಳಿದ್ರೆ ನಾವು ಅಲ್ಲ ಅಂತೇಳಿ ಓಡಕ್ಕೆ ಹಿಡಿದ್ರೆ ಅವ್ನು ಅಂಗಿ ಹಿಡಿದು ಹಿಂಗೆ ಎಳೆದ್ರೆ ಅಂಗಿನೇ ಬಿಟ್ಕೊಟ್ಟನು ಪ್ರೇರ. ಪುರ ಅಂಗಿನೇ ಬಿಟ್ಕೊಟ್ಟೇನು ಮಾಡ್ಯಾನ, ಇನ್ನೇನು ಪುರ ಬೇಕು, ಅವ ಬತ್ತಲೆ ಹೊಡಿ ಬಂದಿಲ್ಲ ಗೊತ್ತಿಲ್ಲ ನಿಮಗೆ, ನನಗೆ ಮಾನಭಂಗ ಪಡಿಸ್ಲಕ್ಕೆ ಬಂದ ನಾವು ಹಂಗಂತೇಳಿ ಹೇಳಿದಳು. ಆದರೆ ಪ್ರಯೋಜನ ಏನಾಗಿಲ್ಲ. ಶರಮನೆ ಸ್ವಲ್ಪ ದಿನ ಉಳಿದನು, ಮತ್ತೊಳ್ಳು ದೇವರು ಅವನಿಗೆ ಉನ್ನತ ಸ್ಥಾನಕ್ಕೆ ಬರುವ ಹಾಗೆ ಕೃಪೆ ತೋರಿಸನು. ಮತ್ತು ತಿರುಗಿ ಅದೇ ಮನೆಗೆ ಅದೊಂದು ಅಧಿಕಾರಸ್ಥನಾಗಿ ಬಂದನು ಪ್ರೇರೆ. ಮತ್ತೆ ಮಾರ್ಪಟ್ಟಿ ಒಂದು ಮಂತ್ರಿಯಾಗಿ ಆ ಮನೆಯನ್ನು ಪರಿಪಾಲನೆ ಮಾಡುವ ಹಾಗೆ, ಸರ್ವವನ್ನು ಆಳುವ ಹಾಗೆ ಬಂದನ. ಲಾಸ್ಟ್ ಈ ಅಣ್ಣ ತಮ್ಮರು ಎಲ್ಲೋಗಿ ಆಡ್ಬಿದ್ದಾರ, ಅಲ್ಲೆಲ್ಲೂಯ್ಯ ಎಲ್ಲೋಗಿ ಆಡ್ಬಿದ್ದಾರ. ಅವ್ರಿಗೇನು ಮಾತಾಡ್ತಾನಂದ್ರೆ, ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದಿರಿ ಅಂತ ಹೇಳ್ತಾನೆ. ಚಂದ ಅರ್ಥ ಆಗ್ಲತ್ತದ. ನೀವಾದ್ರೆ ನನಗೆ ಕೇಡಾಗಬೇಕಂತ, ಯಾರು ತಾಯಿ ತಂದೆ ನಿಮಗೆ ಕೇಡು ಮಾಡತ್ತಿಲ್ಲಪ್ಪ. ಯಾರು ಕೇಡು ಮಾಡತ್ತಾರ? ಅಣ್ಣ ತಮ್ಮರು ಕೇಡು ಮಾಡಿರ, ಅವನಿಗೆ ತಾಯಿ ತಂದೆ ಕೇಡು ಮಾಡಿಲ್ಲ. ಒಂದೇ ಅಣ್ಣ ತಮ್ಮರು ಎಲ್ಲರ ಮನಸ್ಸು ಒಂದೇ ಆಗಿತ್ತಂದ್ರೆ ಅಣ್ಣ ತಮ್ಮ ಹಾಳಾಗ್ಲಕ್ಕೆ ಅವಕಾಶ ಇಲ್ಲ, ಅಣ್ಣ ತಮ್ಮ ಕೇಡಾಗ್ಲಕ್ಕೆ ಅವಕಾಶ ಇಲ್ಲ. ಅಣ್ಣ ತಮ್ಮರು ಮನಸ್ಸು ಹೊಂದಿರ್ಬೇಕು, ಅಕ್ಕ ತಂಗಿಯರು ಮನಸ್ಸು ಹೊಂದಿರ್ಬೇಕು. ನಿಮ್ಮ ಮನೆಗಾಗಿರ್ತಕ್ಕಂಥ ಮಾತುಗಳು ನಿಮ್ಮ ಮನೆಗೆ ಇರಬೇಕು. ನಿಮ್ಮ ಬಾಕ್ಲು ದಾಟು ಹೊರಗಡೆ ಹೋಗಕ್ಕೆ ಅವಕಾಶ ಇಲ್ಲ. ಇಲ್ಲಿ ಹೊರಗಡೆ ಹೋಗ್ಯದ ಯೋಸೇಫನು ಕಣ್ಣೀರಿಟ್ಟನು, ಗೋಳಾಡನ, ದುಃಖಪಟ್ಟನ, ಎಷ್ಟೋ ಪೆಟ್ಟು ನನ್ನ ಪ್ರೇರೆ, ಉಳ್ಳಕ್ತಿಲ್ಲಕಲ್ಲ, ಈ ಸ್ಥಿತಿಲಿ ಬಿದ್ದೋಗ್ಯಾನ, ಮಾನಿಸತ್ವಕ್ಕೆ ಎಳ್ಕೊಂಡು ಹೋಗ್ಯಾರ ಇವನಿಗೆ ಸ್ಪಷ್ಟವಾಗಿ. ಆದರೆ ಲಾಸ್ಟ್ ಬರಗಾಲ ಬಂದಾಗ ಅಯ್ಯನೋರೇ ನಮ್ಮ ಪರಿಸ್ಥಿತಿ ಎಲ್ಲ ಹಾಳಾಗ್ಯದ, ನಮ್ಗೆ ದಾನ ದೋಷ ಕೊಡ್ರಿ ಅಂತ ಹೇಳಿ ಏನು ಮಾಡ್ಯಾರ, ಐಗುಪ್ತ ಪಟ್ಟಣಕ್ಕೆ ಮತ್ತೆ ತಿರುಗಿ ಯೋಸೇಫನ ಬಳಿಕೆ ಬಂದಾರ ಪ್ರೇಯರು. ಹೋದಮ್ಮ ಕೆಳಗೆ ವಚನ 21. ಆದರೆ ನೀವು ಸ್ವಲ್ಪ ಭಯಪಡಬೇಡಿರಿ, ನಾನು ನಿಮಗೆ ಸೇರಿದವರೆಲ್ಲರನ್ನು ಪೋಷಿಸುವೆನು ಎಂದು ಹೇಳಿ ಅವರನ್ನು ಸಂತೈಸಿ. ಯಾವಾಗ ಸಂತೈಸ್ತಾರ? ದುಃಖದಲ್ಲಿದ್ದಂಥ ವ್ಯಕ್ತಿಗಳಿಗೆ, ದುಃಖ ಇಲ್ಲದಂಥ ಒಂದು ವ್ಯಕ್ತಿಗಳು ನೋಡಿ ಅವ್ರಿಗೆ ಸಂತೈಸ್ತಾರ, ಅಥವಾ ಅವ್ರ ಕಣ್ಣೀರಿಡುವಾಗ ಅವ್ರ ಕಣ್ಣೀರು ಬರೆಸ್ತಾರ. ಇವ್ರ ದುಃಖಕ್ಕೆ ಕಣ್ಣೀರಿಗೆ ಗೋಳಟಕ್ಕೆ ಒಳಗಾಗ್ಯಾರ. ಅವ್ರಿಗೇನು ಮಾಡ್ಯಾನ, ಸಂತೈಸಿ ಅವರ ಸಂಗಡ ಪ್ರೀತಿಯಿಂದ ಮಾತಾಡ್ಯಾನ ಪ್ರಿಯರೇ. ಹೆಂಗೆ ಮಾತಾಡ್ಯಾನ? ಹಲ್ಲೆಲೂಯಾ. ಯಾವ ರೀತಿಗೆ ಮಾತಾಡ್ಯಾನ? ಪ್ರೀತಿಯಿಂದ ಮಾತಾಡ್ಯಾನ ಪ್ರಿಯರೇ. ಮತ್ತು ಅಲ್ಲಿ ಸ್ಪಷ್ಟವಾಗಿ ಪ್ರವಾದಿ ಬಲ್ಲಿ ಕೈ ಕೆಳಗೆ ಕೆಲಸ ಮಾಡಿದಂಥ ವ್ಯಕ್ತಿ ಭಯಭಕ್ತಿ ಉಳ್ಳವನದ್ದಿನ ಅಥವಾ ಇಲ್ಲ? ಸಾಲನೆ ಮಾಡ್ಯಾನ. ಏನು ಮಾಡ್ಯಾನ? ಸಾಲನೆ ಮಾಡ್ಯಾನ. ಅವ ವೆಸ್ಟ್ಗಾಗಿ ಸಾಲ ಮಾಡಿಲ್ಲಂತ ಪ್ರಿಯರೇ, ವ್ಯರ್ಥತ್ವಾಗಿ ಸಾಲ ಮಾಡಿಲ್ಲಂತವ. ಒಂದು ವ್ಯರ್ಥಾಗಿ ಸಾಲ ಮಾಡ್ತೀನಂದ್ರೆ ಅವ್ರ ಮನೆಯಲ್ಲಿ ಎಣ್ಣೆ ಉಗ್ತಿಲ್ಲ. ಅವು ವ್ಯರ್ಥಕ್ಕಾಗಿ ಬಳಸ್ತೀನಿ ಅಂದ್ರೆ ನಂಬಿಕೆ ವಿಶ್ವಾಸ ದೇವರಲ್ಲಿ ಇಡ್ತಕ್ಕಂಥ ವ್ಯಕ್ತಿಯಾಗಿ ಇರ್ತಿದ್ದಿಲ್ಲ. ಬಹುಶಃ ಸಭೆಗೆ ಉಪಯೋಗ ಮಾಡೇನೇನೋ, ಸೇವೆಗಾಗಿ ಉಪಯೋಗ ಮಾಡೇನೇನೋ, ಅಥವಾ ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡಿರ್ಬೋದವ ಅಷ್ಟೇ. ಒಳ್ಳೆ ಕಾರ್ಯಕ್ಕೆ ಉಪಯೋಗ ಮಾಡೋಣ, ಸೇವೆಗಾಗಿ ಸಭೆಗೆ ಅದಕ್ಕೆ ಉಪಯೋಗ ಮಾಡೋಣ. ಆದರೆ ಅವನ ಮನೆಯಲ್ಲಿ ಎಣ್ಣೆ ಮಾತ್ರ ಮುಗಿದೋಗಿಲ್ಲ, ಆ ಎಣ್ಣೆ ಉಕ್ಲತ್ತು ಪ್ರಿಯರೇ. ಮತ್ತು ಆ ವಿಧವೆ ಮಕ್ಕಳು ತಾಯಿ ಹೇಳಿದ ಮಾತು ಕೇಳತ್ವ ಇಲ್ಲ? ಹಲ್ಲೆಲೂಯಾ, ಹಲ್ಲೆಲೂಯಾ. ಕೇಳಿರ್ತವ ಇಲ್ಲ? ಕೇಳೋ ಪ್ರಿಯರೇ, ನೀವು ಕೂಡ ನಿಮ್ಮ ತಾಯಿ ನಿಮ್ಮ ತಂದೆ ಹೇಳಿರ್ತಕ್ಕಂಥ ಮಾತು ನೀವು ಕೇಳಲೇಬೇಕು. ಅಥವಾ ನಿಮಗೆ ಅತ್ತಿ ಮಾವ ಮನೆಗೆ ನಿಮ್ಗೆ ದೊಡ್ಡವ್ರು ಹಾರಂದ್ರೆ ಅವ್ರು ಹೇಳಿರ್ತಕ್ಕಂಥ ಮಾತು ನೀವು ಕೇಳಲೇಬೇಕು. ಅದಕ್ಕೂ ವಿರುದ್ಧವಾಗಿ ಕಾರ್ಯ ಮಾಡಬಾರ್ದು. ನಿಮಗೊಬ್ಬರು ಹಿರಿಯರಂದ್ರೆ ಅವ್ರ ಮಾತು ನೀವು ಕೇಳಬೇಕು. ಅದರಲ್ಲಿ ಭಯಭಕ್ತಿ ಇರಬೇಕು. ಭಯಭಕ್ತಿ ಉಳ್ಳಂಥ ವ್ಯಕ್ತಿ ಅಧೀನವಾಗಿ ಬೆಳಿತಾನೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತು ಅವ್ರ ಮನೆಗೆ ಎಣ್ಣೆ ಇತ್ತು, ನಿಮ್ಮ ಮನೇಲಿ ಕೂಡ ಪ್ರಾರ್ಥನೆ ಅಥವಾ ಅನೌಂಟಿಂಗ್ ಪ್ರಾರ್ಥನೆ ಮಾಡಿರ್ತಕ್ಕಂಥ ಎಣ್ಣೆ ನಿಮ್ಮ ಮನೆಯಲ್ಲಿ ಮುಕ್ತಾಯವಾಗಲಕ್ಕೆ ಸಾಧ್ಯ ಇಲ್ಲ, ಎಂಡ್ ಆಗಲಕ್ಕೆ ಅವಕಾಶ ಇಲ್ಲ ಪ್ರೇರೆ. ಅದರಲ್ಲಿ ಸ್ವಲ್ಪ ಕಡಿಮೆ ಆಗ್ಲತ್ತಂದ್ರೆ ಇಮಿಡಿಯೇಟ್ಲಿ ಬೇರೆ ಒಂದು ಬಾಟ್ಲ್ ತಂದ್ರಾಗ ಫುಲ್ ಮಾಡಿಕೊಂಡು ಪ್ರಾರ್ಥನೆ ನೀರು ನಿಮ್ಮ ಮನ್ಯಾಗ ಮುಗಿಲತ್ತಂದ್ರೆ ಅದ್ರಾಗ ಸ್ವಲ್ಪ ನೀರು ಇನ್ನೂ ಬಳಸ್ಕೊಂಡು ಹೆಚ್ಚು ಮಾಡ್ಕೋ ಹೊರತು ನೀವು ಕಡಿಮೆ ಮಾಡಬೇಡ್ರಿ. ಈ ವಾಕ್ಯ ಸಂದೇಶ ಅರ್ಥ ಏನಂದರೆ, ನಿಮ್ಮ ಮನೆಯಲ್ಲಿ ಕಷ್ಟ ಬರಲಿ, ದುಃಖ ಬರಲಿ, ಕಣ್ಣಿರಲಿ, ಸಾಲ ಆಗಲಿ, ಭಯಪಡಬೇಡ್ರಿ. ಆದರೆ ಒಳ್ಳೇದಕ್ಕಾಗಿ ಸಾಲ ಮಾಡಿರಿ, ಕೆಟ್ಟದಕ್ಕೆ ಮಾಡಬೇಡ್ರಿ. ಮತ್ತು ಪ್ರಾರ್ಥನೆ ಅನೌಂಟಿಂಗ್ ಐಲು ನಿಮ್ಮ ಮನೆಯಲ್ಲಿ ಮುಗಿದು ಹೋಗ್ಬಾರ್ದು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಇದ್ದಿನ ಕಾರಣನೇ ಅವ್ರ ಮನೆಗೊಂದು ಸಾಲ ತೀರಿಸುವಾಗೆ ದೇವರು ಅದ್ಭುತ ಮಾಡ್ಯಾನ. ತಿರುಗಿ ಆ ಎಲಿಷ ಪ್ರವಾದಿಗೆ ಆ ಹೆಣ್ಮಗಳು ಅಧೀನವಾಗಿ ಮಾರ್ಪಟ್ಟಳು ಪ್ರೇರೆ. ಮಾತು ಕೇಳ, ನಿಮ್ಮ ಸಭಾಪಾಲಕರಾಗಲಿ, ನಿಮ್ಮ ಸಭಾನಾಯಕರಾಗಲಿ ನಿಮ್ಗೆ ಉತ್ತಮದಾಗಿ ಒಂದು ಮಾತು ಹೇಳ್ತಾರಂದರೆ
ಆ ಮಾತು ಯಾಕೆ ಹೇಳಿರೆಂಬುದಾಗಿ ನೀವು ತಿಳ್ಕೊಂಡು ಒಂದು ವೇಳೆ ನೀವು ಸರಿ ಮಾಡ್ಕೊಂಡು ಹೋದಾಗ ನಿಮ್ಮ ಮನೆಯಲ್ಲಿ ಎಷ್ಟು ಬರ್ಕತ್ತಿರ್ತಂದರೆ ಅಷ್ಟು ಬರ್ಕತ್ತಿರ್ತದೆ. ನಿಮ್ಮ ಮನೆಯಲ್ಲಿ ಎಷ್ಟು ಸಮೃದ್ಧಿ ಇರ್ತಂದರೆ ಅಷ್ಟು ಸಮೃದ್ಧಿ ಇರ್ತದೆ. ಅದರಲ್ಲಿ ನೀವು ಭಯಭಕ್ತಿ ಉಳ್ಳವರಾಗಿರ್ಬೇಕಷ್ಟೇ. ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯ ನಿಮ್ಮೆಲ್ಲರ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯಪಡಿಸೋಣ. ಪ್ರಾರ್ಥನೆ ಮಾಡುವಾಗ ಒಂದು ಸರ್ತಿ ಪ್ರಾರ್ಥನೆ ಎಣ್ಣೆ ನಿಮ್ಮ ಮನೆಯಲ್ಲಿ ಅದನ್ನು ಎಲ್ಲ ಒಂದು ಸತಿ ಜ್ಞಾಪಕ ಮಾಡ್ಕೋರಿ. ಪ್ರಾರ್ಥನೆ ನೀರು ನಿಮ್ಮ ಮನೆಯಲ್ಲಿ ಅದನ್ನು ಅಥವಾ ಎಲ್ಲ ಸತಿ ಜ್ಞಾಪಕ ಮಾಡ್ಕೋರಿ. ಅಥವಾ ನಿಮ್ಮ ಮನೆಯಲ್ಲಿ ನೀವು ಪ್ರತಿದಿನ ಪ್ರಾರ್ಥನೆ ಮಾಡ್ತಕ್ಕಂಥರ ಇದ್ದಿರೋ ಅಥವಾ ಇಲ್ಲವೋ ನಿಮ್ಮನ್ನು ಒಂದ್ಸತಿ ಪರೀಕ್ಷಿಸ್ಕೊಳ್ಳಿ. ಒಂದು ವೇಳೆ ನೀವು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿಲ್ಲ ಅಂದ್ರೆ ಇದೇ ದಿನ ಹಿಡಿದು ನೀವು ಸ್ಟಾರ್ಟ್ ಮಾಡಿರಿ. ಈ 11 ತಿಂಗಳು ಸಂಪೂರ್ಣವಾಗಿ ಪ್ರತಿದಿನ ಕುಟುಂಬ ಸಮೇತವಾಗಿ ಅಥವಾ ಕುಟುಂಬಸ್ಥರು ಒಬ್ಬರೊಬ್ಬರು ಇಲ್ಲದವರು ಕೂಡ ಇದ್ದಂಥವರೇ ನೀವು ಪ್ರಾರ್ಥಿಸ್ರಿ. ನಿಮ್ಮ ಮನೆಯಲ್ಲಿ ಸಾಲ ನಿಮ್ಮ ಮನೇಲಿ ಇರ್ಲಕ್ಕೆ ಅವಕಾಶ ಇಲ್ಲ ಪ್ರಿಯರೇ. ನಿಮ್ಮ ಮನೇಲಿ ಉಕ್ಕುತ್ತದ ಪ್ರಿಯರೇ, ಸ್ಪಷ್ಟವಾಗಿ ನಿಮ್ಮ ಮನೆ ಅನ್ನಪಾನ ಉಕ್ಕುತ್ತದ ಪ್ರಿಯರೇ. ನಿಮ್ಮ ಮನೆಯಲ್ಲಿ ದೌಷ ಧಾನ್ಯಗಳು ಉಕ್ಕುತ್ತಾವ ಪ್ರಿಯರೇ. ನಿಮ್ಮ ಮನೆಯಲ್ಲಿ ಧನ ಐಶ್ವರ್ಯ ಉಕ್ಕುತ್ತದ ಹೊರತು ಕಡಿಮೆ ಆಗ್ಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಈ ರೀತಿಯಾಗಿ ನೀವು ಮಾರ್ಪಡಬೇಕು. ಮೊದಲನೇದು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕು. ಯಾವಾಗ ನೀನು ಭಯಭಕ್ತಿ ಉಳ್ಳವನಾಗಿ ಜೀವನ ಮಾಡ್ತಿ ಅವಾಗೇ ನೀ ಅದ್ಭುತ ನೋಡ್ತಿ. ಒಂದ್ಸತಿ ಪ್ರಾರ್ಥನೆ ಮಾಡಿ ಪಶ್ಚಾತ್ತಾಪಡೋ ಸಮಯದಲ್ಲಿ ಸ್ವಲ್ಪ ಹೊಟ್ಟಿಗೆ ಜ್ಞಾಪಕ ಮಾಡ್ಕೊಂಡು ಸ್ಪಷ್ಟವಾಗಿ ಉಬ್ಬಿಕೊಳ್ಳುತ್ತಿದೆ. ಆದೋನಿಯನ್ನು ಉಬ್ಬಿಕೊಂಡನ ಪ್ರಿಯರೇ. ಆದೋನಿಯನ್ನು ಉಬ್ಬಿಕೊಂಡನ. ತಿರುಗಿ ಜೊಹೋಲೆತ್ ಎಂಬ ಬಂಡೆಯ ಮೇಲೆ ಹೋಗಿ ಬಲಿಗಳನ್ನು ಅರ್ಪಣೆ ಮಾಡ್ಯಾನ. ಆ ಈ ಸ್ಥಳನೇ ಸೈತನಿಗೆ ಸಂಬಂಧಪಟ್ಟಂಥ ಒಂದು ಸ್ಥಳ. ಅಂಥ ಈ ಸ್ಥಳದಲ್ಲಿ ಹೋಗಿ ಅಭಿಷೇಕ ಹೊಂದ್ಕೊಂಡು ಹೊರತು ರಾಜ್ಯನ ಮಾತ್ರ ಆತನು ಉಳಿದಿಲ್ಲ ಪ್ರೇರಣೆ ಬಲ್ಲಿ. ಬಹುಶಃ ಉಳಿದಿರ್ಬೋದು, 1-2 ದಿನ ಇದ್ದಿರ್ಬೋದು. ಆದರೆ ತಿರುಗಿ ದಾವೀದ ಮಹಾರಾಜನು ತನ್ನ ಒಂದು ಮಗನಿಗೆ ಸೊಲೊಮೋನನಿಗೆ ಅರಸನ ಮಾರ್ಪಡಿಸಿದ ಪ್ರೇರಣೆ. ಅವ ತಾಯಿ ಮಾತು ಕೇಳಿಲ್ಲ, ತಂದೆ ಮಾತು ಕೇಳಿಲ್ಲ. ತಾಯಿ ತಂದೆ ಮಾತು ಕೇಳಂತ ವ್ಯಕ್ತಿಗಳ ದೀಪ ಮಧ್ಯರಾತ್ರಿಯಲ್ಲಿ ಆರಿತಂತ ಪ್ರಿಯರೇ. ಇವತ್ತು ನಿಮ್ಮ ತಾಯಿಗೆ ನಿಮ್ಮ ತಂದೆಗೆ ಅಧೀನವಾಗಿ ಬೆಳೆಯೋಕೆ ಪ್ರಯತ್ನ ಪಡ್ರಿ. ಉಬ್ಬಿಕೊಂಡು ಮುಂದುವಡ್ಬೇಡ್ರಿ. ಯಾರು ಸ್ನೇಹಿತರ್ಯಾರ ಅವ ಹೇಳನ ಇವ ಹೇಳನ ಬೇಡ. ನೀವು ಏನು ಮಾಡ್ಬೇಕಂದ್ರೂ ಕೂಡ ನಿಮ್ಮ ತಾಯಿ ತಂದೆಗೆ ನೀವು ತಿಳಿಸ್ರಿ ಮುಂಚಿತವಾಗಿ. ತಂದೆ ಇಲ್ಲಂದ್ರೆ ತಾಯಿಗೆ ತಿಳಿಸ್ರಿ. ತಾಯಿ ಸ್ಥಳದಲ್ಲಿ ನಿಮ್ಮ ಮನೆಯಲ್ಲಿ ಹಿರೇ ಅಣ್ಣ ಅನ್ನಂದ್ರೆ ಅವನಿಗೆ ತಿಳಿಸ್ರಿ. ನಿಮ್ಮ ಮನೆಯಲ್ಲಿ ಅನುಭವಿಸ್ತಾ ವ್ಯಕ್ತಿಗಳಾರಂದ್ರೆ ಅವ್ರಿಗೆ ತಿಳಿಸ್ರಿ. ವಿರುದ್ಧವಾಗಿ ಮಾತಾಡಿ ವಿರುದ್ಧವಾಗಿ ಕಾರ್ಯಗಳು ಮಾಡಿ ಶಾಪಗ್ರಸ್ತರಾಗಬಾರ್ದು. ಅಯ್ಯ ನಿನಗೆ ಸ್ತೋತ್ರ ಸಲ್ಲಿಸಬೇಕಂತಾನೆ. ಯಜಮಾನನು ಭಯಭಕ್ತಿ ಉಳ್ಳವನಾಗಿದ್ದಾನಯ್ಯ. ನಿನ್ನಲ್ಲಿ ನೋಡಿದಿ ಸ್ಪಷ್ಟವಾಗಿ, ನೀನು ಕೂಡ ನೋಡಿದಿ. ನನ್ನ ಮಗನ ನನ್ನ ಯಜಮಾನ ಸತ್ತೋಗೇನಿಗಾದ್ರೆ ನನ್ನ ಮಕ್ಕಳಿಗೆ ಇಬ್ಬರಿಗೆ ಹೇಳ್ಕೊಂಡು ಹೋಗ್ಲಕ್ಕೆ ಬಂದಾರಯ್ಯ ಸಾಲ ಕೊಟ್ಟವರು. ನಮ್ಮ ಪರಿಸ್ಥಿತಿ ಬಹಳಷ್ಟು ಬ್ಯಾಡ್ ಆಗಿದೆಯ್ಯ, ಏನು ಮಾಡಬೇಕು ಸ್ವಲ್ಪ ನಮಗೆ ಆಲೋಚನೆ ಹೇಳ ಅಂದ ತಕ್ಷಣ ಎಲಿಷ ಪ್ರವಾದಿ ಆ ಅಮ್ಮ ಹೇಳ್ತಾನೆ ಸ್ಪಷ್ಟವಾಗಿ, ನಿನ್ನ ಮನೆಯಲ್ಲಿ ಏನದ ಅಯ್ಯ, ನನ್ನ ಬಳಿ ಏನೂ ಇಲ್ಲ, ಆದರೂ ಒಂದು ಮುಗ್ಗೆಯಲ್ಲಿ ಎಣ್ಣೆ ಅದಯ್ಯ, ತೆಗೆದುಕೊಂಡು ಬಾ ಅಮ್ಮ ಅಂತ ಹೇಳಿದಾಗ ತೆಗೆದುಕೊಂಡು ಹೋದಾಗ ಎಲಿಷ ಪ್ರವಾದಿ ಪ್ರಾರ್ಥನೆ ಮಾಡಿಕೊಟ್ಟನ. ಆ ಪ್ರಾರ್ಥನೆ ಅವ್ರ ಮನೆಗೆ ಒಂದು ಅಭಿಷೇಕವಾಗಿ ಮಾರ್ಪಟ್ಟದ್ದು. ಒಳಕೋಣೆಯಲ್ಲಿ ಹೋಗಿ ತಟ್ಟೆಯನ್ನು ಮುಚ್ಚಿಕೊಂಡು ಅವರು ಪಾತ್ರೆಗಳು ತುಂಬುತ್ತಾ ಪ್ರಯಾಸ ಪಟ್ಟಾರ, ಕಷ್ಟಪಟ್ಟಾರ, ದುಡ್ದಾರ, ಪ್ರಾರ್ಥನೆ ಮಾಡ್ಯಾರ. ದೇವರು ದೊಡ್ಡದ ಅದ್ಭುತ ಆ ವಿಧಿವೆ ಮನೆಯಲ್ಲಿ ಮಾಡ್ಯಾನ್ರಿ. ಇವತ್ತು ನಿನ್ನ ಮನೆಯಲ್ಲಿ ಕೂಡ ದೇವರು ಮಾಡೋಕೆ ಸಿದ್ಧನಾಗಿದ್ದ. ನೀನು ಸಿದ್ಧನಾಗಿದ್ದೆ, ನೀ ರೆಡಿಯಾಗಿದ್ದೆ ಅಂದ್ರೆ ಒಂದು ಕೈ ನಿನ್ನ ತಲೆ ಮೇಲೆ ಇಟ್ಕೊ, ಒಂದು ಕೈ ಹೃದಯ ಮೇಲೆ ಇಟ್ಕೊ. ಒಂದು ಕೈ ತಲೆ ಮೇಲೆ, ಒಂದು ಕೈ ಹೃದಯ ಮೇಲೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡು. ನಾನು ಸಿದ್ಧನಾಗಿದ್ದೆ ದೇವ್ರೆ, ಈಗೋ ಈ ದಿನ ಸ್ಟಾರ್ಟ್ ಮಾಡ್ತಾ ದೇವ್ರೆ, ನಿನ್ನ ಮಾತಿಗೆ ನಾನು ಅಧೀನವಾಗಿ ಬೆಳೀತಿದ್ದೇವ್ರೆ, ನೀನು ಅದ್ಭುತ ಮಾಡೆಂಬುದಾಗಿ. ಒಂದು ಕೈ ತಲೆ ಮೇಲೆ, ಒಂದು ಕೈ ಹೃದಯ ಮೇಲೆ ಇಟ್ಟುಕೊಂಡು ಪ್ರಾರ್ಥನೆ ಮಾಡು. ನಿನ್ನ ಮನೆಯಲ್ಲಿ ಹೋಗಿ ಪ್ರತಿದಿನ ಪ್ರಾರ್ಥಿಸು. ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡ್ತಾನೆ. ಈ ವರ್ಷದಲ್ಲಿ ನೀನು ಇನ್ನೊಬ್ಬರಿಗೆ ಸಾಲ ಕೊಡ್ತಿ ಹೊರತು ಇನ್ನೊಬ್ಬರು ನೀನು ತೆಗೆದುಕೊಳ್ಳೋಕೆ ಅವಕಾಶ ನಿನಗಿಲ್ಲ. ನೀ ಇನ್ನೊಬ್ಬರು ಕೊಡ್ತಿ ಹೊರತು ಇನ್ನೊಬ್ಬರು ಮುಂದೆ ಕೈ ಚಾಚಲಿ ಅಂತ ಒಂದು ಸ್ಥಿತಿ ದೇವ ನಿನ್ ತರ್ತಾನ. ಅದು ಮುಗ್ದೇ ಹೋಗಲ್ಲ ನಿನ್ನ ಜೀವಿತ ಕಾಲವೇನ. ನೀನು ಉಳಿಸಿ ನಿನ್ನ ಮಕ್ಕಳು ಮೊಮ್ಮಕ್ಕಳು ಉಣ್ತಾರೆ ಪ್ರಿಯ. ಅದರಲ್ಲಿ ಅಂತ ಒಂದು ಸ್ಥಿತಿ ದೇವರು ನಿನ್ನ ಬಳಕೆ ಮಾಡೋಕೆ ಸಿದ್ಧನಾಗಿದ್ದಾನೆ ಪ್ರಿಯರೇ.
ನೀನು ರೆಡಿಯಾಗಿದ್ದು ಪ್ರಾರ್ಥನೆ ಮಾಡು. ಬಲವಾಗಿ ದೇವರ ಸನ್ನಿಧಿಯಲ್ಲಿ ನೀನು ನಿಂದರು, ದೇವರ ಅದ್ಭುತ ಮಾಡ್ತಾನೆ. ಮೋಸೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದೆ. ಮೋಸೆ ಪ್ರಾರ್ಥಿಸಿದಾಗ ಮನ್ನವ ಸುರಿಸಿದೆ. ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ. ಯೆಹೋಶುವ ಪ್ರಾರ್ಥಿಸಿದಾಗ ಸೂರ್ಯ ಚಂದ್ರರ ನಿಲ್ಲಿಸಿದೆ. ಸೂರ್ಯ ಚಂದ್ರರ ನಿಲ್ಲಿಸಿದೆ. ಯೆಹೋವಾ ನಿನ್ನ ನಾಮವು ಎಷ್ಟೋ ಬಲವುಳ್ಳದು, ಎಷ್ಟು ಬಲವುಳ್ಳದು, ಎಷ್ಟೋ ಬಲವುಳ್ಳದು. ಎಸ್ ಲಾರ್ಡ್. ಅಯ್ಯ, ನಿನ್ನ ಮಹಿಮೆ ಆಗಲಿಕ್ಕೆ ಆಡ್ತಾನೆ, ನಿನ್ನ ಘನತೆ ಆಗಲಿಕ್ಕೆ ಆಡ್ತಾನೆ. ಮೋಶೆ ನಾಯಕನಾಗಿದ್ದನು, ಯೆಹೋಶುವ ಕೂಡ ಅವನ ನಾಯಕನಾಗಿದ್ದನಯ್ಯ. ಅವ್ರು ಪ್ರಾರ್ಥನೆ ಮಾಡುವಾಗ ಅದ್ಭುತ ಮಾಡಿದಿ. ಎಲಿಷಾ ಪ್ರವಾದಿ ಪ್ರಾರ್ಥನೆ ಮಾಡಿ ಅವ್ರಿಗೆ ಎಣ್ಣೆಯನ್ನು ಕೊಟ್ಟಿರುವಾಗ ಅವ್ರ ಮನೆಯಲ್ಲಿ ಎಣ್ಣೆ ಉಕ್ಕೆದ ಪ್ರಿಯರೇ. ಅವ್ರು ಎಷ್ಟು ಡಬ್ಬಿಗಳು, ಬಾಕ್ಸ್ಗಳು, ಡ್ರಮ್ಸ್ಗಳು ತುಂಬಿಡಬೇಕೋ ಅಷ್ಟು ತುಂಬಿಟ್ಟಲ್ಲ. ತಕ್ಷಣವೇ ಮುಗಿದೋಗದ ತಕ್ಷಣ ಎಣ್ಣೆ ಉಕ್ಕುವುದು ನಿಂತೋಗದ ಪ್ರಿಯರೇ. ಅವ್ರಿಗೆ ಸಾಲವನ್ನು ತೀರಿಸುವುದಕ್ಕಾಗಿ ಎಷ್ಟು ಬೇಕಾಗಿರ್ತೋ ದೇವರು ಅಷ್ಟು ಕೊಟ್ಟನ. ಅವ್ರಿಗೆ ಆಹಾರ ಸೇವನೆ ಮಾಡೋದಕ್ಕಾಗಿ ಎಷ್ಟು ಹಣವನ್ನು ಅವ್ರ ಮನೆಯಲ್ಲಿ ಇರಬೇಕು ಅಷ್ಟು ದೇವರು ಅವ್ರ ಮನೆಯಲ್ಲಿ ಪ್ರಿಯರೇ. ಇವತ್ತು ನಿನ್ನ ಮನೆಯಲ್ಲಿ ಕೂಡ ದೇವರು ಇಡುವುದಕ್ಕಾಗಿ ಸಿದ್ಧನಾಗಿದ್ದಾನೆ. ನೀನು ಸಿದ್ಧವಾಗಿದ್ದು ದೇವರ ಕಾರ್ಯ ನೋಡಿ ಸ್ಪಷ್ಟವಾಗಿ. ಕೀಬೋರ್ಡ್ ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ. ನೀನು ಸಿದ್ಧನಾಗಿದ್ದು ದೇವ್ರ ಕಾರ್ಯಕ್ಕೆ ನೀನು ಎದುರು ನೋಡು. ನೀನು ಸಿದ್ಧನಾಗಿದ್ದು ದೇವ್ರ ಕಾರ್ಯಕ್ಕೆ ಎದುರು ನೋಡ್ದೆ ಅಂದ್ರೆ ಇವತ್ತು ನಿನ್ನ ಮನೆಯಲ್ಲಿ ಅಭಿಷೇಕ ಉಕ್ಕು ಬರ್ತದೆ ಪ್ರೇಯರೇ. ಚಪ್ಪಳ್ತಲ್ಲಿ ದೇವ್ರಿಗೆ ಮಹಿಮೆ ಆಗಲಿ. ಶಿಖರ ಬರ 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 ಚಂದ್ರ ಬರ 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 ದಿಕ್ಕಲರ ಬರ 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 ಬರ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಯ್ಯ, ನಿನ್ನ ಮಹಿಮೆ ಆಗಲಿಕ್ಕೆ ಆಡ್ತಾನೆ, ನಿನ್ನ ಘನತೆ ಆಗಲಿಕ್ಕೆ ಆಡ್ತಾನೆ. ಎಷ್ಟು ಮಕ್ಕಳು ದೇವರೇ ಸಂತೋಷಕದಿಂದ ನಿನ್ನ ಸನ್ನಿಧಿ ತಿರುಗಿಕೊಂಡು ಲೋಕದ ವ್ಯವಹಾರದಿಂದ ಮಾರ್ಪಟ್ಟು ಬದಲಣೆ ಹೊಂದು ನಿನ್ನ ಸನ್ನಿಧಿಯನ್ನು ತಿರುಗಿಕೊಂಡು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದರು. ಅವ್ರ ಮನೆಯಲ್ಲಿ ದಿನ ಅದು ಉಕ್ಕಿ ಹರಿಬೇಕಪ್ಪ. ಹಲ್ಲೆಲೂಯಾ, ಉಕ್ಕಿ ಹರಿಬೇಕಪ್ಪ ಕರ್ತನೆ. ಇನ್ನೊಬ್ಬರಿಗೆ ಕೊಡ್ತಕ್ಕಂಥರಾಗಿರ್ಬೇಕು ಹೊರತು ಇನ್ನೊಬ್ಬರಲ್ಲಿ ಇವರು ಕೈ ಚಾಸ್ತಕ್ಕಂಥರಾಗಿರ್ಬಾರ್ದಯ್ಯ. ಈ ವರ್ಷ ಮತ್ತು 2ನೇ ತಿಂಗಳ ಮೊದಲನೇ ಭಾನುವಾರ ಈ ಸಭಿಕರನ್ನು ಮಕ್ಕಳ ದೇವರ ವಿಷಯವನ್ನು ಆಶೀರ್ವಾದ ಮಾಡ್ತಾ ಕರ್ತಾನೆ. ಪಶ್ಚಾತ್ತಾಪ ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ಅದ್ಭುತ ಈ ವರ್ಷದಲ್ಲಿ ನೋಡ್ಬೇಕಪ್ಪ ಕರ್ತಾನೆ. ಶಿಖರ ಬರ 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 ಬರ. ಅಯ್ಯ, ನಿನ್ನ ಮಹಿಮೆ ಆಗುತ್ತಿಲ್ಲ ಕರ್ತಾನೆ, ನಿನ್ನ ಘನತೆ ಆಗುತ್ತೆ. ವಾಕ್ಯದ ಅನುಸಾರವಾಗಿ ಅಯ್ಯ ಅದ್ಭುತವಾಗಿ ನಮ್ಮೆಲ್ಲರಿಗೆ ನೀವು ಮಾತಾಡೋದಕ್ಕಾಗಿಸ್ತು. ಈ ವಾಕ್ಯದಲ್ಲಿ ಎಷ್ಟು ಮಗ್ನರಾಗಿದ್ದು ನಂಬಿಕೆ ವಿಶ್ವಾಸ ಇಟ್ಟು ನಿನ್ನ ಸನ್ನಿಧಿಯಲ್ಲಿ ಪ್ರತಿದಿನ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿರುತ್ತಾರೋ ಅವ್ರ ಮೇಲನ್ನು ಅನುಭವಿಸಲಾಕ ಸಿದ್ಧರಾಗಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಈಗ ಸಮಯದಲ್ಲಿ ವಾಕ್ಯ ಕೊಟ್ಟು ನನಗೆ ನಮ್ಮೆಲ್ಲರಿಗೆ ಅದ್ಭುತವಾಗಿ ಮಾತಾಡೋಕ್ಕಾಗಿಸ್ತೋತ್ರ. ಈ ವಾಕ್ಯ ನಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಬೇಕೆಂಬುದಾಗಿ ನಜರೇತ್ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿದ ರಕ್ಷಕ. ಆಮೇನ್, ಆಮೇನ್, ಆಮೇನ್.